ಅಕ್ಕ ನಿನ್ನ ನಡೀರೋ. ಏನೋ ಮಾಡೋದು, ಫುಲ್ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದೀವಿ. ಕಪ್ ತಗೊಂಡೋಗಿಲ್ಲ ಅಂದ್ರೆ ನಮ್ಮಪ್ಪ. ಇವ್ರ ಹೆಸರು ರಾಜ, ರಿಯಲ್ ಎಸ್ಟೇಟ್ ರಾಜ. ಇವ್ರ ಮೈ ತುಂಬಾ ಗೋಲ್ಡು, ಮನುಷ್ಯ ಅಷ್ಟೇ ಬೋಲ್ಡ್. ಬೋಳ್ಸೋ ಜಿಲೆಟ್ಗೆ ಖರ್ಚು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಓಡಿಸೋ ಬುಲೆಟ್ಗೆ ಬೇಜಾನ್ ಖರ್ಚು ಮಾಡ್ತಾರೆ. ಆಚೆ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಮನೆಯವ್ರ ಮುಂದೆ ಒಳ್ಳೆ ಹೆಸರು ಬೇಕು ಅನ್ಕೊಳ್ಳೋ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಈ ಟ್ರಾಫಿಕ್ ಅಲ್ಲಿ ಇಷ್ಟು ಸ್ಪೀಡ್ ಆಗಿ ಎಲ್ಲಿಗೆ ಹೋಗ್ತಿದ್ರೆ ಅನ್ಕೊಂಡ್ರಿ? ಮಗಾಗೆ ಇದ್ದಿರೋ ಕಪ್ ನೋಡೋಕೆ. ಇವನ್ ಬೇರೆ ಇನ್ನೂ ಬಂದಿಲ್ಲ. ಇವ್ರು ಬಂದು ಕಪ್ ಎಲ್ಲಿ ಅಂತ ಕೇಳ್ತಾರೆ. ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ, ತಲೆ ಕೆಟ್ಟೋಗ್ತಾ ಇದೆ. ವಾಸು ವಾಸು ಬನ್ನ ಕಪ್ ತನ್ನ ಅಮ್ಮ ಇಲ್ಲಿ. ಅಯ್ಯ ನಿನ್ ಮುಷ್ಟಿಗೆ ಮಾತಾಡಕ್ಕಾಗಲ್ವಾ? ಸೀತಾ ಸೀತಾ, ನಾನು ಇಲ್ಲಿದ್ದೀನಿ, ಬನ್ನಿ. ಎಲ್ಲವನು ಸ್ವೀಟ್ ರೆಡಿನಾ? ಎಲ್ಲವನು ಬನ್ನ ಕಪ್ ತನ್ನ? ಅವನು ಬರ್ಲಿಲ್ಲ, ಕಪ್ಪು ತರ್ಲಿಲ್ಲ. ಮತ್ತೆ ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟಿದೆ. ವಾಟ್ಸಪ್ ಅಲ್ಲಿ ಬಂದ್ರೆ ಸುಲಭವಾಗಿ ಮನೆ ಕಪ್ ಬರುತ್ತಾ ಹೇಳಿ? ಎಲ್ಲೋ ಪಾರ್ಟಿ ಗಿಟಿ ಮಾಡ್ಕೊಂಡು ಆಮೇಲೆ ತಗೊಂಡ್ ಬರ್ತಾನಪ್ಪ. ಇವಾಗ ಅದಕ್ಕೆ ಏನೀಗ? ಅಯ್ಯ ಅಲ್ಲ ಕಣೆ, ಒಳ್ಳೆ ಗೂಡ್ ಪಾರ್ಟಿ ಜೊತೆ ಇದ್ದು ಡೀಲ್ ಬಿಟ್ಬಿಟ್ಟು ಈ ನನ್ನ ಮಗ ಕಪ್ ತಗೊಂಡು ಬರ್ತಾನೆ, ಅದನ್ನ ನೋಡ್ಕೊಂಡು ಪಾರ್ಟಿ ಮಾಡೋಣ ಅಂತ ಅನ್ಕೊಂಡ್ ಬಂದ್ರೆ ಇವನ್ ಬೇರೆ ಕಡೆ ಪಾರ್ಟಿ ಮಾಡಕ್ ಹೋಗಿದ್ದಾನ. ಬರ್ಲಿ, ಅವನು ಮಾಡ್ತೀನಿ ಅವನಿಗೆ. ಏನ್ರಿ ಮಾಡ್ತೀರಾ? ಏನಿಲ್ಲ, ಸುಮ್ಮನೆ ಹೇಳಿದ್ದು. ಎಲ್ಲಿ ಹೋಗ್ತಾ ಇದ್ಯಾ ವಾಸು? ಪಾರ್ಟಿ ಬರೋದೇನೋ? ಸೈಲೆನ್ಸ್. ನಾನ್ ಬದುಕಿದ್ರೆ ನಾಳೆ ಬಂದ್ ಪಾರ್ಟಿ ಕೊಡಿಸ್ತೀನಿ. ಪಕ್ಕ ತಾನೆ? ಪಕ್ಕ ಕೊಡಿಸ್ತೀಯ ತಾನೆ? ನನ್ನ ಮನೆ ಹತ್ರ ಬಿಟ್ಬಿಡ. ಅಪ್ಪ ತಂದೆ ಪೋಟ್ಕೊಂಡು ಮಲಗಿದ್ರೆ ಸಾಕು ನೀನು. ಕರೆಕ್ಟ್ ಟೈಮಲ್ಲಿ ಕರೆಂಟ್ ಬೇರೆ ಇಲ್ಲ, ಎಲ್ಲ ಮಲಗಿದ್ದಾರೆ. ಅಯ್ಯೋ ಸ್ವಾಮಿ. ಒಂದ ತಿನ್ನು ಇಲ್ಲ ಉಗಿ. ಕಪ್ಪೆಲ್ಲಿ? ಅಪ್ಪ ಎಲ್ಲಿ ಕಪ್ಪು? ಅಪ್ಪ ಅದು ಕಪ್ಪೆಲ್ಲಿ? ಕಪ್ಪು ಕಪ್ಪು ಕಪ್ಪು. ಈ ಮನೇಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ಕಪ್ಪಂತೆ ಕಪ್ಪು ಕಪ್ಪು, ಸೀಮೆಗಿಲ್ದಿರೋ ಕಪ್ಪು. ಏಯ್, ದಿನ ನಿನಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ರುಬ್ಬಿ ರುಬ್ಬಿ ಹಾಲು ಕುಡಿಸ್ತಾ ಇದ್ದಿದ್ದು ನೀನ್ ಕಪ್ ಗೆದ್ಕೊಂಡ್ ಬರ್ತೀಯ ಅಂತ. ಈ ರೀತಿ ಕದ್ದು ಬರ್ತೀಯ ಅಂತ ಮೊದಲೇ ಗೊತ್ತಾಗಿದ್ರೆ ಹಾಲಲ್ಲ, ಕಳ್ಳಿ ಕಳ್ಳಿ ಹಾಲು ಕುಡಿಸ್ತಾ ಇದ್ದೆ ನನ್ನ ಮಗನೇ ನಿನಗೆ. ಅಬ್ಬಬ್ಬಬ್ಬಾ, ಇಷ್ಟೊತ್ನಲ್ಲಿ ಕರೆಂಟ್ ಇಲ್ದೇ ಇರೋ ಟೈಮಲ್ಲಿ ಏನ್ರಿ ಅದ್ ನಿಮ್ ಕಪ್ ಗಲಾಟೆ? ಸರಿ, ನಿಮ್ದು ಊಟ ಆಯ್ತಾ? ಅಲ್ಲ ರೀ, ನಮ್ಮಲ್ಲೂ ಟೀ ಕಪ್ಪಿಲ್ಲ, ಕಾಫಿ ಕಪ್ಪಿಲ್ಲ ಅಂತ ಎಷ್ಟೋ ಸಲ ಹೇಳಿದೀನಿ. ತಂದ್ಕೊಟ್ಟಿದ್ದೀರಾ ನೀವು? ಈಗ ಇವನ ಹತ್ರ ಕಪ್ ಕೇಳ್ತಾ ಇದೀರಾ ನೀವು? ಅಲ್ವೇ, ಒಳ್ಳೆ ಡೀಲ್ ಬಿಟ್ಟು ಕಪ್ ಜೊತೆ ಕುತ್ಕೊಂಡು ಪಾರ್ಟಿ ಮಾಡೋಣ ತಂದ್ಕೊಂಡ್ರೆ ಈ ನನ್ನ ಮಗ ಒಳ್ಳೆ ಥರ್ಡ್ ಪಾರ್ಟಿ ಮನೆ ನುಗ್ಗಿದಾನಲ್ಲೇ. ಇವನಿಗಂದೇನ್ ಪ್ರಯೋಜನ? ಇಲ್ಲಿದಾನಲ್ಲ ದೊಡ್ಡ ಮನುಷ್ಯ ನಮ್ಮಪ್ಪ, ನಮ್ಮ ತಾತನ ದುಡ್ಡನ್ನೆಲ್ಲ ಕುಸ್ತಿ ಮಾಡ್ತೀನಿ ಅಂತ ಬಾಡಿ ಬೆಳೆಸಿ ಮೋಜು ಮಸ್ತಿ ಮಾಡಿ ಖರ್ಚು ಮಾಡ್ಬಿಟ್ಟ. ಆ ದುಡ್ಡನ್ನ ನನ್ನ ಮೇಲೆ ಖರ್ಚು ಮಾಡಿದ್ರೆ ನಾನು ಇಂಜಿನಿಯರೋ, ಕಲೆಕ್ಟ್ರೋ, ಆಕ್ಟ್ರೋ, ಡಾಕ್ಟ್ರೋ ಏನೋ ಒಂದು ಆಗ್ತಿದ್ದೆ. ಈ ತರ ರಿಯಲ್ ಎಸ್ಟೇಟ್ ಕೆಲಸ ಅಂತೂ ಮಾಡ್ತಿರ್ಲಿಲ್ಲ. ಈ ನನ್ನ ಮಗ ನನ್ನ ದುಡ್ಡನ್ನೆಲ್ಲ ಖಾಲಿ ಮಾಡ್ಬಿಟ್ಟ. ಜೀವನದಲ್ಲಿ ಅವನು ಏನೂ ಆಗ್ಲಿಲ್ಲ, ಈ ನನ್ನ ಮಗನು ಏನೂ ಆಗ್ತಾ ಇಲ್ಲ. ಏನದ ಆಚೆ ಗಲಾಟೆ? ಆಚೆ ಅಲ್ಲ, ನಮ್ಮನೇಲೆ. ಸುಮ್ನಿರಪ್ಪ. ನೆಕ್ಸ್ಟ್ ಮ್ಯಾಚು ಗೋಲ್ಡ್ ಅಂತೆ. ನಿನ್ನ ರೇಂಜ್ಗೆ ಸಿಲ್ವರ್ ಸೆಟ್ ಆಗಲ್ಲ ಅಂತ ಅಲ್ಲೇ ಬಿಸಾಕ್ಬಿಟ್ಟು ಬಂದೆ. ನಿನ್ಗೆ ಅದೇ ಬೇಕಂದ್ರೆ ಹೇಳು, 10 ನಿಮಿಷದಲ್ಲಿ ತಂದು ಕೊಡ್ತೀನಿ. ಹೌದಾ? ಸುಮ್ನೆ ಕಪ್ಪು 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 ಅಂತ ಸಿಲ್ವರ್ಗೆಲ್ಲ ಚೀಪ್ ಆಗಿ. ವಾಟ್ ಇಸ್ ದಿಸ್ ಮೊಬೈಲ್ ಲೇಟ್ ನೈಟ್ ಇಂದ ನಾನ್ಸೆನ್ಸ್? ಇಂಗ್ಲಿಷ್ ಮಾತಾಡೋ ಮೆಟ್ಟಲ್ಲಿ ಹೊಡಿತೀನಿ. ರೀ ಹೋಗು ಅಂದ್ರೆ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಾನೆ? ಎಲ್ಲಾದ್ರೂ ಹಾಳಾಗೋಗ್ಲಿ, ಸುಮ್ನಿದೆ. ನೀವ್ ಹೋಗಿ ಮಲ್ಕೋ ಹೋಗು. ಒಳ್ಳೆ ಕಲಾಟೆ ಇದೇ ಆಯ್ತು. ಚಾವಾಗ ನೋಡಿದ್ರು ರೌಂಡ್ ಹಾಕಿದ್ರು ಅಷ್ಟೇ, ಸೌಂಡ್ ಮಾಡಿದ್ರು ಅಷ್ಟೇ, ಯಾವನು ಕೇರ್ ಮಾಡಲ್ಲ. ನಿನ್ನ ಹೋಗ್ತಾ ಇರ. ಹೋಗೋಕ್ ಮುಂಚೆ ಒಂದ್ ಮಾತು. ಆಯ್ತಾಯ್ತಾಯ್ತ, ನಾವೇನು ಬರಲ್ಲ. ನಿನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಪ್ಪನ ಹೆಸರು ಗೊತ್ತಾ? ಗೊತ್ತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರಪ್ಪ? ಗೊತ್ತಿಲ್ಲ. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರಪ್ಪ? ಗೊತ್ತಿಲ್ಲ. ಕರಾಟೆ ಕಿಂಗ್ ಶಂಕರಣ್ಣ ಅವರಪ್ಪ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೋಡ್ತಾ ಇರು, ನಾಳೆ ನಮ್ಮ ಅಪ್ಪ ಹೆಸರು ಗೊತ್ತಾಗ್ದಿರೋ ರೇಂಜ್ ಬೆಳಿತೀನಿ. ಹೆಂಗೆ ಕರೆಕ್ಟ್ ಬಂದಿದ್ದು. ಆ ದೇವ್ರ ಇರೋವರೆಗೂ, ನಮ್ ತಾತನ ಆಶೀರ್ವಾದ ಇರೋವರೆಗೂ
ನಮ್ ಲೈಫಲ್ಲೂ ಬೆಳ್ಕಿರುತ್ತಮ್ಮ. ಹೆಂಗೆ ಬೆಳಕ್ ಬಂದಿದ್ದು ನಮ್ಮ ಒಳ್ಳೇದಕ್ಕೆ. ಯಾಕೆ ಗೊತ್ತಾ, ನೀನ್ ನನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದೀವಲ್ಲ ಅದಕ್ಕೆ. ಏಯ್ ಬರ ಇಲ್ಲಿ. ನಮ್ ಬೀದಿಲೊಂದ್ ನಾಯಿ ಇದೆ ಗೊತ್ತಾ? ಕರಿದು ಚಿಂಟು. ನಮ್ ಮನೆದೊಂದ್ ಚುರ್ಪರ ಆಸ್ತಿ ಇದೆ ಗೊತ್ತಾ? ಇದೆ. ಆ ನಾಯಿ ಹೆಸರಿಗೆ ಬರಿತೀನಿ. ಒಂದು ನಿಮಿಷ ನೀ ಮನೇಲಿ ಇರಲ್ಲ. ಅಂದ್ರೂ ಇರಕ್ ಬಿಡಲ್ಲ. ಏಯ್ ಏನ್ ಕುಡ್ದಿದ್ಯಾ? ಏನೋ ವೇಸ್ಟ್ ಮಾಡ್ಬೇಡ್ವಾ? ಮನೆಯಿಂದ ಆಚೆ ಹಾಕಿದ್ರ ಕತ್ತಿನ ಪಟ್ಟಿ ಹಿಡ್ದು ಆಚೆ ಹಾಕಿದ್ರು. ಎಣ್ಣೆ ಹಾಕ್ಲಾ? ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕೋ. ಏನಾಯ್ತು ಅವನಿಗೆ? ಯಾಕೋ ಅಳ್ತವನೆ? ನೀನು ಹೌದು, ಯಾಕೆ ಅಳ್ತಾ ಇದೀಯೋ? ಅವಮಾನ ಮಗ. ಅಂತದೇನಾಯ್ತಾ? ಅವಮಾನ ಅಂತೆ ಅವಮಾನ. ಮೊನ್ನೆ ತಾನೆ ನಮ್ಮಪ್ಪ ಕ್ಯಾಕಿಡ್ಸಿ ಥೂ ಅಂತ ಉಗಿದ್ರು. ಅವ್ರ ಮುಂದೆನೆ ಮಕ್ಕ ಒರ್ಸ್ಕೊಂಡು ಪ್ರೆಸ್ ಆಗಿಲ್ವಾ? ಮಗ ನಮ್ಮಪ್ಪ ಸಾಯಿ ಕುಮಾರ್ ಸ್ಟೈಲ್ ಅಲ್ಲಿ ಚಿಕ್ಕದಲ್ಲಿ ದಮ್ಮಿದ್ರೆ ಕಷ್ಟಪಟ್ಟು ದುಡಿ ಅಂದ್ರು. ಇಲ್ಲ ಅಂತ ನಾನು ಮುಚ್ಕೊಂಡ್ ಬಂದ್ ಕುಡಿತಿಲ್ವಾ? ನೋಡ ಮಗ, ಮಕ್ಳು ಬದ್ಲಾಗ್ಲಿ ಅಂತ ಬಯೋನೆ ಅಪ್ಪ. ಎಷ್ಟೋ ಬೈದ್ರು ಬದ್ಲಾಗ್ದೇ ಇರೋರೆ ಮಕ್ಳು. ಸ್ಕೂಲ್ ಮ್ಯಾನ್ ಅದೆಲ್ಲ ಕಂಡ್ರು. ನಮ್ಮ ಮನೇಲಿರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾರಂತೆ ನಮ್ಮ ಅಪ್ಪ. ಹೌದಾ? ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಾಯಿ ಏನಾದ್ರು ಕರೆಂಟ್ ಬಿಲ್ ಕಟ್ಟುತ್ತಾ? ನಮ್ಮಮ್ಮನ ಆಚೆ ಕರ್ಕೊಂಡು ಹೋಗುತ್ತಾ? ಇಲ್ಲ ತಾನೆ. ರೇಷನ್ ತರುತ್ತಾ? ನಮ್ಮ ಅಕ್ಕನೇನಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತಾ? ಇಲ್ಲ ತಾನೆ. ಇನ್ನ ಇರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾನಂತಲ್ಲೋ ನಮ್ಮ ಅಪ್ಪ. ಈ ಫಾದರ್ಸ್ ಎಲ್ಲ ಗಾಡ್ ಫಾದರ್ಸ್ ಅನ್ಕೊಂಡಿದ್ದೆ. ಬ್ಯಾಡ್ ಫಾದರ್ಸ್ ಕಂಡ್ರು. ಮಕ್ಕಳ ಮನ್ಸ್ನ ಅರ್ಥನೇ ಮಾಡ್ಕೊಳಲ್ಲ. ಬಿಸಿ ಇದೀನಿ ಅಂತ ಹೇಳೋ. ಇನ್ನೂ ಬಿಸಿ ಇದೀನಿ ಅಂತ ಹೇಳೋ. ಹೇಳ್ತಾ ಇದ್ದೀನಿ ನೋಡು. ಬೇಡ ಪಿಕ್ ಮಾಡ್ಬೇಡ. ಮಗನೇ ರಾಜ, ಅಪ್ಪಿ ಮಂಜುನಾಥ ಬರಲಿದ್ಯಾ? ಮಯೂರ ಬರಲಿದ್ ನಿನಗ್ಯಾಕೆ? ಯಾಕೋ ಕಂದ ಅಡ್ಡ ಚೇಂಜ್ ಮಾಡ್ಬಿಟ್ಟಿದ್ಯಾ? ಎಣ್ಣೆ ಸರಿ ಇಲ್ಲ ಕಣೋ. ಹೇಳ್ಬಿಟ್ಟ. ಫುಡ್ಡಂತೂ ದರಿದ್ರ. ನೀ ಸೀದಾ ಮನೆಗೆ ಬಂದ್ಬಿಡು ಚಿನ್ನ. ಅಮ್ಮ ಫ್ರೀ ಆಗಿದ್ದಾಳೆ, ಆಮ್ಲೆಟ್ ಹಾಕೊಡ್ತಾಳೆ. ಅಕ್ಕ ಫ್ರೀ ಆಗಿದ್ದಾಳೆ, ಐಸ್ ಹಾಕೊಡ್ತಾಳೆ. ನಾನು ಫ್ರೀ ಆಗಿದ್ದೀನಿ, ಕಂಪನಿ ಕೊಡ್ತೀನಿ ಕಣೋ ನಿನಗೆ. ನಿನಗೋಸ್ಕರ ಫುಲ್ ಬಾಟ್ಲಿ ತಂದಿಟ್ಟಿದ್ದೀನೋ. ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಕಪ್ ತಂದಿಲ್ಲ ಅಂತ ನಮ್ ಬರಲ್ಲ. ಹೋಗ್ ನಂಗೆ ಏನ್ ಬೇಡ. ಕಳ್ಳ ನೀನು. 10 ನಿಮಿಷದಲ್ಲಿ ಕಪ್ ಕಳಿಸ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಳಿಸ್ಬಿಟ್ಟಿದ್ಯಾ ಮತ್ತೆ. ಕಪ್ಪು ಮನೆಗ್ ಬಂತ. ಹಲೋ, ಈ ಕಪ್ ಯಾಕೆ ತೇಲ್ತಾ ಇದೆ? ತೂರಾಡ್ತಾ ಇರೋದು ಕಪ್ಪಲ್ಲ, ನೀನು. ಕುಡ್ದಿರೋದ್ ನಾನಲ್ಲ. ಸರಿ. ಮಹಾಲಕ್ಷ್ಮಿ ಅನ್ನೋ ಹುಡುಗಿ ಡ್ರೈವರು ಕಪ್ನ ಮನೆಗೆ ತಂದ್ಕೊಟ್ಟಿದ್ದಾನೆ. ಲಕ್ಷ್ಮಿ ಲಕ್ಷ್ಮಿ ಸುಬ್ಬುಲಕ್ಷ್ಮಿ ಗೊತ್ತು. ವರಲಕ್ಷ್ಮಿ ಗೊತ್ತು. ಈ ಮಹಾಲಕ್ಷ್ಮಿ ಯಾರು? ನಿನಗೆ ಒಂದು ಲೆಟರ್ ಕೊಟ್ಟಿದ್ದಾಳೆ. ಅವಳು ನಿನ್ನ ಫ್ಯಾನ್ ಅಂತೆ. ತಗೋ ಇದನ್ನ. ನನಗೆ ರೂಮಲ್ಲೇ ಫ್ಯಾನ್ ಸರಿಯಾಗಿ ತಿರ್ಗಲ್ಲ. ಏನ ಊರ್ ತಿರ್ಗೋ ನನಗೆ ಫ್ಯಾನ್ ಅಲ್ಲ ಕಣೋ. ಆ ಲೆಟರ್ ಅಲ್ಲಿ ಅವಳ ಅಡ್ರೆಸ್ ಇತ್ತು. ನೀನ್ ಬೆಳಗ್ಗೆ ಮೊದ್ಲು ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳಿ ಬರ್ಬೇಕಾಗಿತ್ತು. ನಾನು ಥ್ಯಾಂಕ್ಸ್ ಹೇಳು.
ಇವಳೇ ಮಹಾಲಕ್ಷ್ಮಿ ಅಂತ ನಮ್ಮ ಅಪ್ಪ ಏನ್ ಕಾಗೆ ಹರಿಸ್ತಿಲ್ಲ ತಾನೆ? ವಾಸು, ಅವಳು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಇವಳೇ ಮಹಾಲಕ್ಷ್ಮಿ. ಇವಳೆ ಮನೆ ಕಪ್ ಕಳ್ಸಿದ್ರಂತೆ, ನಮ್ ಸಾಲ ತೀರ್ಸಿದ್ರಂತೆ. ಕಪ್ಪು ಸಾಲ ನಾವು ನೀವು ಗ್ಯಾಪಲ್ಲಿ ನೀವು ನನ್ನ ಫ್ಯಾನ್ ಬೇರೆ ಅಂತೆ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ರೋಡಲ್ಲಿ ನೋಡಿಲ್ಲ, ಪಾರ್ಕಲ್ಲಿ ನೋಡಿಲ್ಲ, ಥಿಯೇಟ್ರಲ್ಲಿ ನೋಡಿಲ್ಲ, ಬಾರಲ್ಲಂತೂ ಚಾನ್ಸೇ ಇಲ್ಲ. ನಾವು ಓದಿರೋ ಕಾಲೇಜಲ್ಲಿ ಸುಬ್ಬಲಕ್ಷ್ಮಿ ವರಲಕ್ಷ್ಮಿ ಬಿಟ್ರೆ ನಿಮ್ಮಂತವ್ರು ಇರ್ಲಿಲ್ಲ. ನೀವು ನಮ್ಮನೆ ಮುಂದೆ ಇಲ್ಲ, ನಾವು ನಿಮ್ಮನೆಯಿಂದ ಇಲ್ಲ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿಲ್ಲ. ಟ್ವಿಟರ್, ಓ ಸಾರಿ ಓಕೆ, ಟ್ವಿಟರ್ ಅಲ್ಲಿ ನಾನಿಲ್ಲಪ್ಪ. ಬಟ್ ಹೌ ಐ ಲವ್ ಯು. ಐ ಲವ್ ಯು. ಲವ್ ಯುನಾ? ಯಾರನ್ನ? ನಿನ್ನೆ. ನನ್ನ? ಯಾವಾಗ್ಲಿಂದ? ಯಾವಾಗ್ಲಿಂದಾನೋ. ಹಲೋ, ಒಂದ್ ನಿಮಿಷ. ನಿಂಗೊಂದ್ ವಿಷಯ ಗೊತ್ತಾ? ನಿಂಗೊಂದ್ ಅಡ್ಡ ಇದೆ, ಅಡ್ಡದೊಳೊಬ್ಳು ಫೈನಾನ್ಸ್ ಅಕ್ಕ ಇದ್ದಾಳೆ, ಆ ಅಕ್ಕಗೊಬ್ಳು ತಂಗಿ ಇದ್ದಾಳೆ. ಆ ತಂಗಿ ಫ್ರೆಂಡೇ ನಾನು. ಫಸ್ಟ್ ಟೈಮ್ ನಿನ್ನ ಅಡ್ಡಕ್ ಬಂದೆ, ನೀನ್ ಫೈಟ್ ನೋಡ್ದೆ, ವಿಸಿಲ್ ಹೊಡ್ದೆ, ಮತ್ತೆ ಬಂದೆ, ನಿನ್ ಮೇಲ್ ಬೆಟ್ ಕಟ್ದೆ. ಕಟ್ಟಿ ಕಟ್ಟಿ ಈ ಕಾರ್ ತಗೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಾರು ನಮ್ ಲವ್ ಗಿಫ್ಟ್ ವಾಸು. ಬೈಕ್ ಪೆಟ್ರೋಲ್ ಎಲ್ಲ ಕಾರಲ್ಲಿಂದಾನೆ. ವಾಸು, ನಾನ್ ಪಕ್ಕಾ ಕಮರ್ಷಿಯಲ್. ನಿಂಗ್ ಗೊತ್ತಾ, ನನ್ಗೆ ಕಮರ್ಷಿಯಲ್ ಮೂವೀಸ್ ಅಂದ್ರೆ, ಕಮರ್ಷಿಯಲ್ ಡೈರೆಕ್ಟರ್ ಅಂದ್ರೆ, ಕಮರ್ಷಿಯಲ್ ಹೀರೋ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟ್ಯಾಕೆ, ನನ್ನ ಏಜ್ ಅವ್ರು ಇಲ್ಲಿ ಯಾರಾದ್ರೂ ಇದಾರ ನೋಡು? ಎಲ್ಲ ಹುಡುಗಿರು ಬೆಳಿಗ್ಗೆ ಅಮ್ಮ ಕಾಫಿ, ಅಮ್ಮ ಟೀ ಅಂದ್ರೆ, ನಾನ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡ್ತೀನಂದ್ರೆ, ನನ್ ಬಾಡಿ ಬಗ್ಗೆ ನಾನು ಎಷ್ಟು ಕೇರ್ ತಗೊಂತೀನಂತ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ನೋಡು. ಕಮರ್ಷಿಯಲ್? ನಮ್ಮ ಹತ್ರ ತುಂಬಾ ಪ್ರಾಪರ್ಟೀಸ್ ಇದೆ. ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ, ನಾನ್ ಬೇರೆ ನೋಡಕ್ಕೆ ತುಂಬಾ ಸುಂದರವಾಗಿದ್ದೀನಿ, ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ರೆ, ಅದಕ್ಕೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ನಂಗೊಬ್ಬ ಬಾಡಿ ಗಾರ್ಡ್ ಬೇಕು ಅಂತ ಡಿಸೈಡ್ ಮಾಡಿದೆ. ಬಾಡಿ ಗಾರ್ಡ್? ಅಯ್ಯೋ, ತಪ್ಪು ತಿಳ್ಕೊಬೇಡಿ, ನನ್ ಬಾಡಿಗೆ ಗಾರ್ಡ್ ಅಂದ್ರೆ ನನ್ಗೆ ದೇವ್ರ ಸಮಾನ ಅಂತ. ದೇವ್ರು ಇಲ್ಲ, ದೆವ್ವನೂ ಇಲ್ಲ, ಲೂಸ್ ಅನ್ಸುತ್ತೆ. ಏ, ನಾನ್ ಲವ್ ಮಾಡ್ಬೇಕು ಅಂದ್ರೆ ನಮ್ಮಪ್ಪ ಒಪ್ಬೇಕು, ನಮ್ಮಮ್ಮ ಒಪ್ಬೇಕು, ನಮ್ಮಕ್ಕ ಒಪ್ಬೇಕು, ನಾಳೆ ನಮ್ಮ ಅಕ್ಕನ್ ಗುಟ್ಟು ಮಗುನೂ ಒಪ್ಬೇಕು. ಅಷ್ಟೇ ಯಾಕೆ, ಈ ನನ್ ಮಕ್ಳು ಒಪ್ಕೋಬೇಕು. ನಾನ್ ಒಪ್ತಿರೋ ಇವ್ರು ಏನು ಕೆಲಸ ಮಾಡಲ್ಲ, ಸೊ ಲವ್ ಮಾಡಕ್ಕಾಗಲ್ಲ. ಬಾಯ್. ಸರ್, ಪ್ರಾಜೆಕ್ಟ್ ವಿಷಯದಲ್ಲಿ ನಾವೆಷ್ಟೇ ಕನ್ವಿನ್ಸ್ ಮಾಡಿದ್ರು ಮಿನಿಸ್ಟರ್ ಒಪ್ತಿಲ್ಲ ಸರ್. ಓಕೆ ಸರ್. ಸರ್, ನಾವ್ ಹೇಳಿದ್ದಮ್ಮ ನಿಮ್ಗೆ ಓಕೆ ಅಲ್ವಾ ಸರ್? ಆಗಲ್ಲ ಅಂತ ಹೇಳಿದ ಅರ್ಥ ಆಗ್ತಿಲ್ವೇನ್ರಿ? ಸರ್, 1 crore. ಯಾರ ಹತ್ರ ಮಾತಾಡ್ತಿದ್ರೆ ನೀವು? ಮಿನಿಸ್ಟರ್ಗೆ ಭಿಕ್ಷೆ ಹಾಕ್ತಿರೇನ್ರಿ? ಸರ್, 10 crore ಓಕೆನಾ? ಈ ಡೀಲ್ ಯಾಕೆ ಓಕೆ ಆಗಲ್ಲ? ಯಾಕೆ ಓಕೆ ಆಗಲ್ಲ ಅಂತೀನಿ. ನಿಮ್ ಕೆಲಸ ಮಾಡೋದಕ್ಕೋಸ್ಕರನೇ ನಾನು ಮಿನಿಸ್ಟರ್ ಆಗಿರೋದು. ಈ ಕರ್ನಾಟಕದಲ್ಲಿ ಯಾವ ಕೆಲಸ ಆದ್ರೂ ತಗೊಂಡ್ ಬನ್ನಿ, ಇಡೀ ಕರ್ನಾಟಕನೇ ನಿಮ್ದು ಅನ್ಕೊಳ್ರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಸರ್, ನಿನಗೆ ಸತ್ಯ ಹರಿಶ್ಚಂದ್ರನು ಹೇಳ್ದಿರೋ ಒಂದು ಸತ್ಯನ ಹೇಳ್ತೀನಿ, ಕೇಳಿಸ್ಕೊ. ಈ ಜಗತ್ತಲ್ಲಿ ಯಾರೇ ಆಗಿರ್ಲಿ, ದುಡ್ಡಿರೋನೇ ಆಗಿರ್ಲಿ, ದುಡ್ಡಿಲ್ದಿರೋನೇ ಆಗಿರ್ಲಿ, ಈ ಝೀರೋಗ್ ಬೀಳ್ಲೇಬೇಕು. ಈ ಝೀರೋಗ್ ಬೀಳ್ದಿರೋನು ಈ ಜಗತ್ತಲ್ಲೇ ಇಲ್ಲ, ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಆರ್ಯಭಟ ಝೀರೋನ್ ಕಂಡು ಹಿಡ್ದ, ಆದ್ರೆ ಅದೇ ಝೀರೋನ ಹೇಗ್ ಬಳಸ್ಕೋಬೇಕು ಅನ್ನೋದನ್ನ ಈ ಜನಾರ್ದನ್ ಕಂಡ್ಕೊಂಡ. ಮತ್ತೆ ಹೇಳು. ಮತ್ತೆ ಏಯ್, ಮತ್ತೆ ಮತ್ತೆ ಅನ್ಕೊಂಡು ನೋಡೋದು ಮಿಸ್ ಮಾಡ್ತಾ ಇದೀಯೋ. ಒಂದು ಕೇಸ್ ಬಿಯರ್ ಬೆಟ್ಟಿಂಗು, ಅದ್ ನಮ್ಗೇನೆ. ಬಿಯರಾ? ವಾಸು, ನೀನ್ ಬಿಯರ್ ಕುಡಿತ್ಯಾ? ಅವಾಗ ಕುಡಿತೀನಿ. ಅವಾಗ ಅಂದ್ರೆ ಯಾವಾಗ? ಎವ್ರಿ ಸಂಡೇ ಕುಡಿತ್ಯಾ? ಸಂಡೇ ಬಿಸಿ ಇರ್ತೀನಲ್ಲ, ಕುಡಿದು ಬಿಡ್ತೀನಿ. ಮತ್ತೆ ಮಂಡೇ? ಮಂಡೇ ಮೂಡ್ ಇರಲ್ಲ, ಮೂಡ್ ಬರೋದಕ್ಕೆ ಕುಡಿಲೇಬೇಕು. ಟ್ಯೂಸ್ಡೇ ತುಂಬಾ ಟೆನ್ಷನ್ಸ್ ಇರುತ್ತಲ್ಲ, ಹಾಗೆ ಒಂದೆರಡು ಲಾರ್ಜ್. ವೆಡ್ನೆಸ್ಡೇ ವರ್ಕ್ ಇಸ್ ವರ್ಷಿಪ್. ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಹಂಗೆ ಬಿಟ್ಕೊಂಡ್ಬಿಡ್ತೀವಿ. ಥರ್ಸ್ಡೇ ಬೆಳಿಗ್ಗೆ ಏನು ತಿಂದಿರಲ್ಲ, ಸಾಯಂಕಾಲ ಹಂಗೆ ಕುಡ್ಕೊಂಡ್ಬಿಡ್ತೀನಿ. ಫ್ರೈಡೇ ವೀಕೆಂಡ್ ಫ್ರೆಂಡ್ ಜೊತೆ ಕುಡಿದ್ರೆ ಪಾಪ ಫೀಲ್ ಆಗಲ್ವಾ? ಸರಿಯಾಗಿ ಹೇಳಿದೆ. ಅಟ್ ಲಾಸ್ಟ್ ಸ್ಯಾಟರ್ಡೇ? ಸಾಟರ್ಡೆ ನನ್ನ ಮಕ್ಕಳ ಜೊತೆ ಯಾರಾದ್ರೂ ಕುಡಿತಾರಾ? ನಾನೊಬ್ನೇ ಸಿಂಗಲ್ ಕುಡಿತೀನಿ. ಅಂದ್ರೆ
ಎವ್ರಿ ಡೇ ಕುಡಿತ್ಯಾ ಅಂತ ಆಯ್ತು. ಏನ್ ಮಾತಾಡ್ತಾ ಇದ್ಯಾ? ಎವ್ರಿ ಡೇ ಯಾರಾದ್ರೂ ಕುಡಿಯಕ್ಕಾಗುತ್ತಾ? ಗಾಂಧಿ ಜಯಂತಿ ದಿನ, ಇಂಡಿಪೆಂಡೆನ್ಸ್ ಡೇ ದಿನ, ಕನ್ನಡ ರಾಜ್ಯೋತ್ಸವದ ದಿನ, ವಾಟಾಳ್ ನಾಗರಾಜ್ ವಾಟಲ್ ನಾಗರಾಜ್ ಅವ್ರು ಬಂದ್ ಮಾಡಿದ ದಿನ ನಾನು ಕುಡಿಯಲ್ಲ. ನಾನು ಒಳ್ಳೆ ಸಿಟಿಸನ್ ಅಂತ ಎಲ್ಲರಿಗೂ ಗೊತ್ತಲ್ವೇನ್ರು? ಒಂದ್ ನಿಮಿಷ ಮಹಾಲಕ್ಷ್ಮಿ, ಯಾವ್ದೋ ಕಾಲ್ ಬರ್ತಿದೆ. ಏಯ್ ಎಲ್ಲಿದ್ಯಾ? ಆಫೀಸ್. ನೀನ್ ಓತ್ಲ ಆಫೀಸ್ ಗೊತ್ತು ನನಗೆ. ನಿನ್ನ ಹತ್ರ ಕೆಲಸ ಇದೆ ಬಾ. ಹಲೋ, ಒಂದ್ ಕೇಸ್ ಬಿಯರ್ ಬೆಟ್ಟಿಂಗ್ ಇಲ್ಲಿ. ಹಲೋ, 10,000 ಡೀಲ್ ಇಲ್ಲಿ. 10,000 ರೂಪಾಯಿ ನನ್ಗೆ ಆಫರ್ ಮಾಡ್ತಿದ್ಯಾ ಅಂದ್ರೆ ಯಾವ್ದೋ ದೊಡ್ಡ ಡೀಲ್ ಅನ್ಸುತ್ತೆ. ಡೀಲ್ ಅಮೌಂಟ್ ಎಷ್ಟು? 3 ಲಕ್ಷ. ಏನು? ನಿಲ್ಸು, ನಿಲ್ಸು ಗಾಡಿ. ಯಾಕೋ ನಿಲ್ಸು. ಯಾಕಂತ ಹೇಳು. ಹಲೋ, ನಿನಗ್ 3 ಲಕ್ಷ, ನನಗ್ ಭಿಕ್ಷೆ 10,000 ರೂಪಾಯಿನ. 30,000 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀನಿ. ಬೇಡ 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 ಬೇಡ, ಕೊಡ್ತೀನಿ ಬಾ. ಡೀಲ್ ಡೀಲು 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 ಡೀಲು. ಹೌದು, ಯಾರ್ ಲ್ಯಾಂಡ್ ನ ಯಾರ್ಗ್ ತಗ್ಲಾಗ್ತಿದ್ಯಾ? ಅದು ಹಾಗಲ್ಲ ಕಣ. ಒಬ್ರು ಆಸ್ಪತ್ರೆ ಕಟ್ಟಕ್ಕೆ ಒಂದು ಜಾಗ ಬೇಕು ಅಂದ್ರು. ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಓಡಾಡಿ ಒಂದು ಒಳ್ಳೆ ಜಾಗನ ಓಕೆ ಮಾಡಿದೆ. ಒಳ್ಳೆ ಕೆಲಸ ಅಂತ ಕಮಿಷನ್ನು ಕಡಿಮೆ ಕೇಳಿದೆ. ಈಗ ಕಮಿಷನ್ ಕೊಡಿ ಅಂದರೆ ಆವಾಗ ಇವಾಗ ಅಂತ ಓಡಾಡಿಸ್ತಾ ಇದ್ದಾರೆ. ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಡ್ತೀನಿರು ನಿಂಗೆ ಆಮೇಲೆ. ಕೆಲ್ಸ ಕಾರ್ಯ ಇಲ್ದ್ರೆ ಇರೋ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ತರ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ರೆ ಕೆಲ್ಸ ಆಗಲ್ಲ. ಮೈ ಬಗ್ಸಿ ದುಡಿಬೇಕು. ತಿಂಗಳು ಹೆಂಡ್ಸಲ್ವಾ ಬೋಳಿ ಮಗನೇ. ಸರ್ 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 ನಿಂದೇನು ಕಿತ್ತೋಗಿರೋ 3 ಲಕ್ಷ ರೂಪಾಯಿಗೋಸ್ಕರ 3 ದಿನಕ್ಕೂ ಬರ್ತೀಯಲ್ಲ? ನಿನಗೆ ಬೇರೆ ಕೆಲಸ ಇಲ್ವಾ? ಸರ್, ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತಾನೆ ಇದ್ದೀರಲ್ಲ ಸರ್. ನನ್ನ ಕಮಿಷನ್ ಕೇಳಿದ್ರೆ ಇವಾಗ ಬಾ ಅವಾಗ ಬಾ ಅಂತಿದ್ದೀರಿ. 1 ವರ್ಷ ಆಗೋಯ್ತಲ್ಲ ಸರ್. ಆಗುತ್ತೆ. ಒಂದು ತಾಯಿ ಮಗುನ ಇರ್ಬೇಕಾದ್ರೆ 9 ತಿಂಗಳು ಕಾಯ್ಬೇಕು. ಹಂಗೆ ನೀನು ಕಾಯ್ಬೇಕು. ನನ್ನ ಹತ್ರ ಇದ್ದಿದ್ ಬಂಡವಾಳ ಎಲ್ಲ ಇಟ್ಟಿಗೆ ಮರಳು ಜಲ್ಲಿ ಹರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕ್ಬಿಟ್ಟಿದೀನಿ. ಇನ್ನ ಹಾಸ್ಪಿಟ್ಲ್ ಓಪನ್ ಆಗ್ಬೇಕು, ಪೇಷಂಟ್ಗಳು ಬರ್ಬೇಕು. ಅವ್ರ ಹತ್ರ ನಾನು ಕೋಟಿ ದುಡ್ಡು ದೋಚಬೇಕು. ಆಮೇಲೆ ನಾನು ನಿನಗ್ ಕೊಡ್ಬೇಕು. ದುಡ್ಡು ಬಂದವಾಗ ಕೊಡ್ತೀನಿ, ಹೋಗಲ್ಲ. ದುಡ್ಡು ಬಂದವ ಕೊಡ್ತೀನಿ, ಹೋಗಲ್ಲ. ನನ್ನ ಮಗನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಸಾರಿ. ಏನ್ ಅನ್ಕೊಂಡಿದ್ದೀರಾ ನೀವು? ತಲೆ ಬುದ್ಧಿಗಿದ್ದ ಇದೆಯಾ ನಿಮ್ಗೆ? ಎಷ್ಟು ಅಂತ ನಾನು ಹೇಳಕ್ಕಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಾದ್ರೂ ತಿಳ್ಕೊಬೇಕು. ನೀವು ಸ್ವಂತ ಮಗನ ಸೆಟಲ್ಮೆಂಟ್ ಕರ್ಕೊಂಡು ಹೋಗಿದ್ದೀರಲ್ಲ, ಅಲ್ಲಿರೋ ರೌಡಿಗಳು ಅವನ್ಗೇನಾದ್ರೂ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅವನೀಗ ರೌಡಿಗಳ ತಲೆಲಿ ನಿಮಗ್ ಸ್ವಂತ ಬುದ್ಧಿ ಇಲ್ಲ. ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಅಮ್ಮ, ನನ್ಗೇನು ಆಗಿಲ್ಲ ಅಮ್ಮ. ನಿನಗೇನು ಆಗಲ್ಲ ಅಂತ ನನಗ್ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಕಣೋ. ನೀನ್ ನನ್ ಹೊಟ್ಟೆಲಿದ್ದಾಗ್ಲೇ ನಾನು ಸಾಕಷ್ಟು ಕೆಮ್ಮಣ್ಣು ತಿಂದಿದ್ದೀನಿ. ಮುಂದೆ ಯಾರಾದ್ರೂ ನೀನ್ ವಿಷಯಕ್ಕೆ ಬಂದ್ರೆ ಸರಿಯಾಗಿ ಮಣ್ಮುಕ್ಕಿಸ್ಲಿ ಅಂತ. ಏಯ್ ಸಾಕು ಸುಮ್ನಿರೆ. ಅಲ್ಲಿ ಮೇಲಿದ್ದಾನಲ್ಲ ಗೋಡೆಲಿ ನಮ್ಮಪ್ಪ, ಏನು ಮಾಡ್ದ ಗೋಡೆ ಸೇರ್ಕೊಂಡ್ಬಿಟ್ಟ. ಅವ್ನ ಜೊತೆಗಿದ್ದವ್ರೆಲ್ಲ ಕೋಟಿ ಸಂಪಾದನೆ ಮಾಡಿದ್ರು. ಆದ್ರೆ ಇವನ ಅಟ್ಲೀಸ್ಟ್ 1 ಕೋಟಿನಾದ್ರೂ ಸಂಪಾದನೆ ಮಾಡಿದ್ನ. ಇರೋದೊಂದ್ ಮನೆ ಬಿಟ್ಬಿಡು. ಅದಕ್ಕೆ ಇವನಿಂದ ಸಂಪಾದನೆ ಮಾಡೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಸುಮ್ಮನೆ ವಟವಟ ಅನ್ಬೇಡ, ಹೋಗ್ ನಿನ್ ಕೆಲಸ ನೋಡ್ಕೋ. ಆಗೋವರೆಗೂ ನಿಮಗ್ ಬುದ್ಧಿ ಬರಲ್ಲ. ಏಯ್, ಆ ಟಿವಿ ಆಫ್ ಮಾಡಿ. ಇವ್ರಿಬ್ರು ಜಗಳದಲ್ಲಿ ಬೇಕಾ? ನಾನ್ 4 ದಿನದಿಂದ ಯಾವ ಸೀರಿಯಲ್ ನೋಡಿಲ್ಲ. ನೀವು ಹೊಡೆದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಟಿವಿ ಆಫ್ ಮಾಡಲ್ಲ. ಮೆಂಟಲ್ ನೋಡು, ನಿನ್ಗೆ ಟಿವಿ ಜಗಳ ನಮ್ ಜಗಳ ಯಾವ್ದು ಬೇಡ. ಆದ್ರೆ ನಾನೊಂದ್ ಮಾತ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಇನ್ನೊಂದ್ಸಲ ನಿಮ್ಮ ಅಪ್ಪ ಏನಾದ್ರು ನಿನ್ನ ಸೆಟಲ್ಮೆಂಟ್ ಕರೆದ್ರೆ ನೀನ್ ಮಾತ್ರ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡು. ವೆರಿ ಗುಡ್. ಕಮ್ ಆನ್, ನಿದ್ದೆ ಮಾಡು ಆಯ್ತಾ? 1 ನಿಮಿಷ ಇರೋ. ನಿಂಗೆ ತುಂಬಾ ಫೋನ್ಸ್ ಬರ್ತಾ ಇರುತ್ತಲ್ವಾ, ತಗೋ ಫೋನ್ ಚಾರ್ಜ್ ಹಾಕು. ಆದ್ರೆ ಫೋನಲ್ಲಿ ಮಾತಾಡುವಾಗ ಮಾತ್ರ ಚಾರ್ಜರ್ನೇ ತೆಗಿಬೇಕು ಆಯ್ತಾ? ಓಕೆ. ನಿಮ್ಮ ಅಪ್ಪನ ವಿಷಯ ನಾನು ನೋಡ್ಕೋತೀನಿ. ಟಿವಿ ಆಫ್ ಮಾಡೆ. ಬನ್ರಿ, ನಿಜ ನಿಮ್ಗೆ ಮರಿ ಮಗನ್ ಕರ್ಕೊಂಡು ಹೋಗ್ತಾರೆ ಸೆಟಲ್ಮೆಂಟ್ಗೆ. ಎತ್ತಾನೆ. ಹಲೋ, ಏನ್ ಮಾಡ್ತಾ ಇದ್ಯಾ? ಏಯ್, ಇಷ್ಟೊತ್ತಲ್ಲಿ ಏನೇ ಮಾಡ್ತಾರೆ, ಮಲಗಿದ್ದೀನಿ. ಹೌದಾ? ಹೌದು.
ಮನೇಲಿ ಯಾರು ಇಲ್ವಾ? ಇಲ್ಲ. ಅಮ್ಮ ಬಂದ್ರೆ ಏನು ಸಿಗಾಕೊಳ್ತೀಯಲ್ವೇನೆ? ಸಿಕ್ಕಾಕೊಳ್ಳೋದ ನಾನಾ? ಅದಕ್ಕೆ ತಾನೇ ನಮ್ಮಮ್ಮಂಗ್ ಗೆಜ್ಜೆ ಕೊಡ್ಸಿರೋದು. ಗೆಜ್ಜೆನಾ? ಏಯ್, ಈ ಗೆಜ್ಜೆಗೂ ಫೋನ್ಗೂ ಏನೇ ಸಂಬಂಧ? ಸಂಬಂಧ ಇದೆ. ಈಗ ನಮ್ಮಮ್ಮ ಆ ರೂಮಿಂದ ಈ ರೂಮ್ ಬರ್ಬೇಕಾದ್ರೆ ಗೆಜ್ಜೆ ಶಬ್ದ ಬರ್ತಾನೆ. ಆ ಸೌಂಡ್ ನಾನು ಕ್ಯಾಚ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತೀನಿ. ನೀ ಹುಡುಗಿರದೇನ್ ಪ್ಲಾನ್ ಮಾಡ್ತೀರಮ್ಮ? ಸರಿ, ಬೇಗ ಬಾ. ಎಲ್ಲಿಗೆ? ಮನೆಗೆ. ಯಾಕೆ? ನೋಡ್ಬೇಕನ್ಸ್ತಿದೆ ಅದಕ್ಕೆ. ಈ ಟೈಮಲ್ಲ ಹೋಗೆ. ನೀನ್ ಬರ್ತಿದ್ಯಾ ಅಷ್ಟೇ. ಇಲ್ಲ ಬರಲ್ಲ. ಬಂದೆ. ಮನೆ ಮುಂದೆ ಇದೀನಿ, ಗೇಟ್ ತೆಗಿ. ನಿನ್ ಗೇಟ್ ತೆಗ್ದು ಆರ್ತಿ ಎತ್ತಿ ನಮ್ಮಪ್ಪ ಅಮ್ಮ ಒಳ ಕರ್ಕೊಂತಾರೆ. ಮುಚ್ಕೊಂಡು ಕಾಂಪೌಂಡ್ ಹತ್ ಬಾ. ಇದೇನ್ ಕಾಂಪೌಂಡಾ? ಚೈನಾ ವಾಲ್ ಇದ್ದಂಗಿದೆ. ಮುಚ್ಕೊಂಡು ವಾಲ್ ಹತ್ಕೊಂಡ್ ಬಾ. ಈಗಲೇ ಕಾಂಪೌಂಡ್ ಎದುರಿಸ್ತಾವಳೆ, ಮುಂದೆ ಏನೇನ್ ಕಾದಿದ್ಯೋ. ವಾಚ್ಮನ್ ಎದ್ದಿದ್ದಾನ? ಏಯ್, ಬಂದಾಯ್ತು, ಡೋರ್ ತೆಗಿ ಬಾ. ಅದೆಲ್ಲ ಆಗಲ್ಲ, ಹೆಂಗಾದ್ರೂ ಸರಿ ಮೇಲ್ ಹತ್ ಬಾ ಅಷ್ಟೇ. ಹೇಳ್ದೆ ಲವ್ ಬೇಡ ಅಂತ. ಎಲ್ ಕೇಳ್ತಾನ ನಮ್ಮಪ್ಪ? ದೇವ್ರೇ, ಹೆಂಗಪ್ಪ ಹತ್ತೋದು? ಎಲ್ಲಿದ್ಯಾ? ಇಲ್ಲೆಲ್ಲ ಸಿಗಾಕೊಂಡಿದ್ದೀನಿ ಸೆಂಟ್ರಲ್ಲಿ. ನಿಮ್ಮಪ್ಪ ಬೇರೆ ಕೋಟೆ ಕಟ್ಸೋನೆ. ಮತ್ತೆ ರಾಣಿ ಬೇಕಂದ್ರೆ ಕೋಟೆ ಹತ್ ಬರ್ಲೇಬೇಕು. ಇರೋ 3 ಜನಕ್ಕೆ ನಿಮ್ಮಪ್ಪ ಮನೆ ಬೇರೆ ಹಿಂಗೆ ಕಟ್ಸೋನೆ. 4 ಸತಿ ನಿಮ್ಮ ಮನೆ ಹತ್ತು ಇಳಿದ್ಬಿಟ್ರೆ ಮಿಲಿಟ್ರಿಯಲ್ಲಿ ಕೆಲಸ ಗ್ಯಾರಂಟಿ ನನಗೆ. ಅಮ್ಮ, ಇರಮ್ಮ, ಹತ್ತಾ ಇದ್ದೀನಿ. ಅಲ್ಲ, ನಿಮ್ಮಪ್ಪ ಮನೆ ಕಟ್ಟೋಣ ಬೆಟ್ಟನ? ಮಹಾಲಕ್ಷ್ಮಿ, ಡೋರ್ ತೆಗೆ. ಒನ್ ಮಿನಿಟ್ ಪ್ಲೀಸ್. ಯಾಕೆ ನಜ್ಜಿ? ನೀರ್ ಬೇಕಾ? ಬೇರ್ ಬೇಕು. ಬಿಸ್ಕಿ ಆದ್ರೆ ಓಕೆನಾ? ವಿಸ್ಕಿನಾ? ಡಬಲ್ ಓಕೆ. ಮಿಡ್ ನೈಟು, ಮೂನ್ ಲೈಟು, ಕ್ಯಾಂಡಲ್ ಲೈಟ್ ವಿತ್ ಮಹಾಲಕ್ಷ್ಮಿ. ವಾಸು, ನೀನು ಎಲ್ಲೆಲ್ಲೋ ಮಚ್ಚ ಇದೆ ಕಣ. ಈ ದಿನ ನಾನು ಮರೆಯಕ್ಕಾಲ. ಮಹಾಲಕ್ಷ್ಮಿ, ಬಾ, ರಪ್ಪದ ಸೆಲ್ಫಿ ತಗೊಂಡ್ಬಿಡೋಣ. ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನಾನೇ ಸರ್ವ್ ಮಾಡ್ತೀನಿ. ಅದೃಷ್ಟ ಅಂದ್ರೆ ನಿಂದೆ ಕಣ. ಸ್ವಲ್ಪ ಬೇಡ, ನಮ್ಗೆ ಸೋಡಾ ಆಗ್ಬರಲ್ಲ. ವಾಟರ್ ಪ್ಲೀಸ್. ಸ್ವಲ್ಪ. ಇದೇನು? ನಮ್ ತಾತನಿಗೆ. ತಾತ, ನೀನು 100% ಇದೆಯಾ? ಚಿಯರ್ಸ್. ಇಷ್ಟೆಲ್ಲ ಅರೇಂಜ್ ಮಾಡಿದ್ಯಾ? ಒಂದು ಸ್ಟಾರ್ಟರ್ಸ್ ಬೇಡವಾ? ನಿನ್ ಸ್ಟಾರ್ಟರ್ ನನ್ನ ಹತ್ರ ಇದೆ, ವೇಟ್. ಪಿಂಕಯ್ಯ, ಈ ಸೆಟ ಬೇರೆ ಇದೆಯಾ? ವಾಸು, ಇಟ್ಸ್ ಯೋರ್ ಡೇ, ಕುಡಿ. ಹೌದು, ಹೇಗಿದೆ? ಇನ್ನೊಂದು ಲಾರ್ಜ್ ಹಾಕು, ಫುಲ್ ಡಿಟೈಲ್ ಆಗಿ ಹೇಳ್ತೀನಿ. ಇಲ್ಲ, ನಾವು ಸೆಕೆಂಡ್ ಟೈಮು ರಾ ಕುಡಿಯೋದು. ಆಮೇಲೆ ಕುಡಿಬಾರ್ದು. ಇನ್ನೊಂದು ಲಾರ್ಜ್ ಹಾಕು. ಹಾಕು. ವಾಸು, ಇದು ಲಾಸ್ಟ್, ಓಕೆ? ನನ್ನ ಎದೆಲಿರೋ ನೋವೇನ್ ಗೊತ್ತಾ ಮಹಾಲಕ್ಷ್ಮಿ? ನನ್ನ ಮಕ್ಕಳು ಫ್ರೆಂಡ್ಸು ಕುಡ್ದು ಹೆಲ್ತ್ ಹಾಳು ಮಾಡ್ಕೊತಾ ಇದ್ದಾರೆ ಮಹಾಲಕ್ಷ್ಮಿ. ನೀನೇನಾರ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದ್ರೆ ನಿನ್ ಮಾತು ಕೇಳ್ತಾರೆ. ಬಿಡ್ಬೇಕಾಗಿರೋದು ಅವರಲ್ಲ, ನೀನು. ಇಲ್ಲಿ ಬಿದ್ದು ಸತ್ತೋಗ್ಬೇಕಾ? ಸತ್ತೋಗ್ಬಿಡ್ತೀನಿ. ನನ್ನ ಮಕ್ಳು ಫ್ರೆಂಡ್ಸ್ನ ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ದರಿದ್ರಿ ನನ್ನ ಮಕ್ಳು. ನಿನ್ನೂ ಬಿಡ್ಬೇಕಾ?
ಮನೆ ಕರ್ದ್ಬಿಟ್ಟು ಅವಮಾನ ಮಾಡ್ತಿದ್ಯಾ ಪ್ಲೀಸ್. ನಿನಗ್ ನಾನ್ ಬೇಕು ಅಂದ್ರೆ ನೀನ್ ಕುಡಿಯೋದ್ ನಿಲ್ಲಿಸ್ಬೇಕು. ಆಯ್ತು ಬಿಡು, ಬಿಟ್ಬಿಡ್ತೀನಿ. ಪ್ರಾಮಿಸ್? ಮಹಾಲಕ್ಷ್ಮಿ, ನಿನ್ ಮೇಲಿರೋ ಪ್ರೀತಿಗೆ ಕುಡಿಯೋದೊಂದೇ ಅಲ್ಲ, ಏನ್ ಬೇಕಾರ ಬಿಟ್ಬಿಡ್ತೀನಿ. ನಿನ್ ಒಬ್ಬಳನ್ನ ಬಿಟ್ಟು ಏನ್ ಬೇಕಾರ ಬಿಟ್ಬಿಡ್ತೀನಿ. ಪ್ರಾಮಿಸ್. ಐ ಲವ್ ಯು ವಾಸು. ನಾನ್ ಸತ್ರು ನಿನ್ನ ಬಿಡಲ್ಲ. ಸರಿ, ನಾಳೆ ಬೆಳಿಗ್ಗೆ ನಿನ್ ದೇವಸ್ಥಾನಕ್ಕೆ ಬಂದ್ಬಿಡು. ಅಯ್ಯೋ ಅಮ್ಮ, ತಲೆ ನೋವ್ತಿದೆ, ಮಜ್ಜಿಗೆ ಆದ್ರೂ ಕೊಡಮ್ಮ. ಪೂಜೆ ಮಾಡ್ತಿರೋ ಟೈಮಲ್ಲಿ ಸರಿಯಾಗಿ ಕರೀತಾನಪ್ಪ. ಸಂಧ್ಯಾ, ಅವನಿಗೆ ಮಜ್ಜಿಗೆ ಅಂತ ಸ್ವಲ್ಪ ಕೊಡಮ್ಮ. ಸರಿ ಮಾ. ಬಾರೆ ಬೇಗ. ಬಂದೆ ಇರೋ. ಅದಕ್ಕೆ ಹೇಳೋದು ಇಂಪೋರ್ಟೆಡ್ ವಿಸ್ಕಿ ಕುಡಿಬಾರ್ದು ಅಂತ, ನಮ್ ಲೋಕಲ್ಲೇ ಕರೆಕ್ಟ್. ಬಾರೆ ಬೇಗ. ಕುಡಿಯೋದ್ ಯಾಕೆ, ಗೊದ್ದಾಡೋದ್ ಯಾಕೆ? ಒಳ್ಳೆ ರಾಮಾಯಣ ಆಯ್ತು ನಿಂದು. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡ್ಲಿಲ್ಲ ನೀನು. ಹೇಗ್ ಕೂಗಾಡ್ತಾ ಇದ್ದೆ ಗೊತ್ತಾ? ಅವಳನ್ನ ಇವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ನೆನ್ಪಿದೆ ಅಲ್ವಾ ನಿಂಗೆ? ಆಯ್ತಮ್ಮ, ಬೆಳಿಗ್ಗೆನೆ ನಿಂದು. ಯಾವನ ಒಂದ್ ತಲೆ ನೋತಿದ್ರೆ ಫೋನ್ ಮಾಡ್ತಿರೋದು? ಮಹಾಲಕ್ಷ್ಮಿ ಎಲ್ಲಿದ್ಯಾ? ದೇವಸ್ಥಾನ. ನಾನು ಅಲ್ಲೇ ಇದ್ದೀನಿ. ಕೀನೆಲ್ಲೋ ಇದ್ಯಾ? ಅಲ್ಲಲ್ಲಿ. ನಾನ್ ಮುಂದ್ಗಡೆ ಇದ್ದೀನೋ? ನಾನು ಹಿಂದ್ಗಡೆ ಇದ್ದೀನಿ. ಹಿಂದೆನಾ? ಒಂದ್ ನಿಮಿಷ ಬಂದೆ. ಏನಾಯ್ತು ನಿಂಗೆ? ಅಯ್ಯೋ ದೇವ್ರೆ, ಇವತ್ತೇನ್ ಕಾದಿದ್ಯೋ ನಂಗೆ. ನೆನ್ನೆ ನೋಡ್ದ ಎಣ್ಣೆ ಬಿಡಿಸ್ಲು, ಇವತ್ತೇನ್ ಬಿಡಿಸ್ತಾಳೆ ಏನೋ. ಹೊತ್ತಾಗ್ತಾ ಇದೆ, ನಾನು ಬಸ್ ಸ್ಟಾಪ್ ಹೋಗ್ಬಿಡು. ಇಲ್ಲ ಆಗಲ್ಲ ಬಾ. ನೀನು ಆಟೋ ಹೋಗಮ್ಮ, ಹೆಂಗಾದ್ರೂ ಹೋಗಿ ನಂಗೆ ಗೊತ್ತಿಲ್ಲ. ಇಲ್ಲ ಕರ್ಕೊಂಡು ಹೋಗೋ ನೀನು. ಇಲ್ಲ ಇದೇ ನನ್ನ ಟೆನ್ಷನ್. ನಂದು ಬರ್ತೀಯಾ ಅಂತ. ಬಾ. ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನಾಮ್ಯಃ ಅಸ್ಯ ನಾಮಸ್ಯ. ಹೌದು, ಇವತ್ತೇನಿಗೆ ದೇವಸ್ಥಾನಕ್ಕೆ ಬಂದಿದ್ದು? ನಿಮ್ಮ ಅಪ್ಪ ಅಮ್ಮನ ಬರ್ಡೇನಾ? ಇಲ್ಲ. ಇಲ್ವಾ? ಏಯ್, ನಿಮ್ ನಾಯಿ ಬರ್ಡೇನಾ? ಈ ನಡುವೆ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದಕ್ಕೆ ಕೇಳಿದ್ನಪ್ಪ. ಮತ್ತೆ ಏನಕ್ಕೆ ಬಂದಿರೋ ದೇವಸ್ಥಾನಕ್ಕೆ ನಾವು? ಇವತ್ ಬರ್ಬೇಕಾಗಿತ್ತು, ಅದಕ್ಕೆ. ಹೌದು, ನಾನ್ ಹೇಳಿದ್ ನೆನ್ಪಿದ್ಯಾ? ಓ, ಯಾಕೆ ನೆನ್ಪಿಲ್ಲ? ನನ್ ಮಕ್ಳಿಗೆ ಇವತ್ತೇ ಎಣ್ಣೆ ಬಿಡಿಸ್ಬಿಡಲ್ವಾ? ನಾನ್ ಬಿಡ್ಬೇಕಲ್ವಾ ಎಣ್ಣೆನ? ನೆನ್ನೆ ರಾತ್ರಿನೇ ಡ್ಯಾಮರ್. ಸರಿ, ಟೈಮ್ ಆಯ್ತು, ಹೊರಡೋಣ. ಬೈಕ್ ಇದೆ, ಡ್ರಾಪ್ ಮಾಡ್ತೀನಿ ಬಾ. ಬೇಡ, ಈ ಕಡೆ ಹೋಗೋಣ. ಈ ಕಡೆ ಯಾಕೆ? ಹಾಗೆ ಸುಮ್ನೆ ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಏಯ್, ಏನು ನೋಡ್ಕೊಂಡ್ ಬರಕ್ಕಾಗಲ್ವಾ? ಯಾರಿಗ್ ಹೇಳ್ತಿದ್ಯಾ? ಚಪ್ಲಿ ಕಿತ್ತೋಗುತ್ತೆ. ಏನ್ ಚಪ್ಲಿ ಗಿಪ್ಲಿ ಅಂತಿದ್ಯಾ? ಕಣ್ಬಿಟ್ಕೊಂಡು ಓಡಾಡೋದ್ ಕಲೆ. ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಹುಷಾರು. ಸಾರಿ ಹೇಳ್ತೀಯಾ? ನೀನ್ ಹೊಡೆದ್ರೆ ಅವ್ರು ಸತ್ತೋಗ್ತಾರೆ ಅಂತ ಗೊತ್ತಿಲ್ವಾ ನಿನಗೆ? ನಾನ್ ನೋಡಿದ್ರೆ ಸಾಯ್ತಾರ ನಿನಗೆ ಗೊತ್ತಾ? ಅವ್ರಿಗೆ ಗೊತ್ತಾ? ನೀನ್ ಸುಮ್ನೆ ಎಕ್ಸೈಟ್ ಆಗ್ಬೇಡ. ಅವ್ರ ಮನೇಲೂ ಸ್ಕೂಲ್ಗೆ ಹೋಗೋ ಮಗು ಇರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋ ಅಮ್ಮ ಇರ್ತಾರೆ, ಮನೇಲಿ ಹೆಂಡ್ತಿ ಇರ್ತಾರೆ. ಅನಾಥರ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಂಗೆ ಓಕೆನಾ? ಏನು, ನೀನ್ ಹೊಡೆದ್ರೆ ಸತ್ತೋಗ್ಬಿಡ್ತೀವ? ಹೊಡಿಯೋ, ಹೊಡಿಯಲೇ. ನೋಡು, ಹೀರೋ ತರ ಸ್ಪೆಷಲ್ ಆಗಿತ್ತಾ ಇದ್ದಾನೆ. ಹೊಡಿಯೋ ತರ ಪೋಸ್. ಏನ ಹೊಡೆದ್ ಬಿಡ್ತೀಯಾ? ಹೊಡಿಯ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೆ. ಈಗ ತಾನೇ ಫೋನ್ ಬಂದಿತ್ತು. ಪ್ರಾಮಿಸ್ ಅಣ್ಣ. ಪಾಪು ಅಣ್ಣ, ಚಿಕ್ಕ ಪಾಪು, ಮನೇಲಿ ಒಂದೇ ಇದೆ.
ಸ್ಕೂಲ್ ಕರ್ಕೊಂಡು ಹೋಗ್ಬೇಕು, ಬಿಟ್ಬಿಡೋಣ. ಹಲೋ, ಬಂದೆ, ಬರ್ತಾ ಇದ್ದೀನಿ. ಆಯ್ತಾಯ್ತು. ಅಯ್ಯೋ, ಈ ಫೋನ್ ಬೇರೆ ಈಗಲೇ ರಿಂಗ್ ಆಗ್ಬೇಕಾ? ಅಲ್ಲ, ಬರ್ತಾ ಇದ್ದೀನಿ ಅಣ್ಣ. ಕರ್ಕೊಂಡೋಗಿ. ಸರಿ ಅಣ್ಣ. ಅಬ್ಬಾ, ಹೆಂಗ್ ಹೊಡ್ದಿದ್ದಾನೆ? ಇದೇ ಏಟು ಲೆಫ್ಟ್ ಹೊಡ್ದಿದ್ರೆ ಕಿಡ್ನಿ ಔಟ್, ಇದೇ ಮೇಲ್ ಹೊಡ್ದಿದ್ರೆ ಹಾರ್ಟೇ ಔಟ್, ಇನ್ನೊಂದ್ ಚೂರ್ ಕೆಳಗ್ ಹೊಡ್ದಿದ್ರೆ ಔಟೇ. ರೀ ಮೇಡಮ್, ನೀವೇನ್ ಡಾಕ್ಟ್ರ ಇಲ್ಲ ಡೈಲಾಗ್ ರೈಟ್ರ? ನೀವ್ ನೋಡಿದ್ರೆ ತಮಾಷೆಗೆ ರೇಕ್ಸಿ ಅಂದ್ರಿ, ಅವ್ನ್ ನೋಡಿದ್ರೆ ರಿಯಲ್ ಆಗಿ ಹೊಡ್ದವ್ನೆ. ನೋಡಿ ನಮ್ಮ ಹುಡುಗ ಹೆಂಗ್ ಬಿದ್ದವ್ನೆ. ನೀವ್ ಹೇಳ್ದಂಗೆ ಅಲ್ಲಿ ಬಿಟ್ಟು ಆ ಕಡೆ ಹೊಡ್ತಿದ್ರೆ ಎಲ್ಲ ಔಟು. ಏನ್ ಮಗ? ಹೌದ್ ಮಗ, 1 ತಿಂಗಳು ಬೆಡ್ ರೆಸ್ಟ್ ತಗೋಬೇಕಂತ ಡಾಕ್ಟರ್ ಹೇಳಿದಾರೆ. ನೀವು ಕೊಡೋ ಪೇಮೆಂಟ್ ಏನಕ್ಕೆ ಸಾಲ್ತಿಲ್ಲ? ಎಕ್ಸ್ಟ್ರಾ ಪೇಮೆಂಟ್ ಕೊಡಿ. ಎಕ್ಸ್ಟ್ರಾ ಪೇಮೆಂಟ್ ಕೊಡಿ. ಓಕೆ, ಕೊಡ್ತೀನಿ. ನನ್ಗೇನ್ ಗೊತ್ತಿತ್ತು ಅವ್ನು ಇಷ್ಟೊಂದು ಸೀರಿಯಸ್ ಆಗಿ ಹೊಡಿತಾನೆ ಅಂತ. ಕೊಡಿ. ಏನೇ ಇದು? ಅದು ಚಿಕ್ಕ ಡ್ರಾಮಾ ಸೆಟಪ್. ಡ್ರಾಮಾ ಸೆಟಪ್? ನೀನ್ ಅಡ್ಡದಲ್ಲಿ ಹೆಂಗ್ ಫೈಟ್ ಮಾಡ್ತೀಯ ಅಂತ ನೋಡಿದೀನಿ. ಲೈವ್ ಆಗಿ 4 ಜನಕ್ಕೆ ಹೊಡೆಯೋದನ್ನ ನೋಡ್ಬೇಕಿತ್ತು. ಅದಕ್ಕೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಂದ್ ಚಿಕ್ಕ ಸೆಟಪ್ ಮಾಡಿದೆ. ನೀನು ನಿನ್ ಸೆಟಪ್. ಬರೋ ಇಲ್ಲಿ, ಬಾರೋ. ಥ್ಯಾಂಕ್ಸ್ ಅಣ್ಣ. ಇದ್ಯಾಕೆ? ನನ್ ಖರ್ಚಿಗಾಗುತ್ತೆ. ಬಾ. ಏ ಹೌದು, ನೀನೇನಿಲ್ಲಿ? ಅಕ್ಕ ಬಂದಿದ್ದಾರೆ ಚೆಕಪ್ ಮಾಡಿಸೋದಕ್ಕೆ. ಅಕ್ಕ ಬಂದಿದ್ದಾರಾ? ಎಲ್ಲಿದ್ದಾರೆ ತೋರ್ಸು. ನಿನ್ನೆ ಈ ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ದೆ. ಒಂದ್ 2 ನಿಮಿಷ ಪ್ಲೀಸ್ ವೇಟ್ ಮಾಡಿ, ಮುಗ್ದು ಹೋಗುತ್ತೆ. ಸರಿಯಾಗಿ ಮಾಡಿದ್ಲು. ಓ, ಚೆನ್ನಾಗಿತ್ತು ಎಪಿಸೋಡ್. ಹಾ, ಹೇಳಿ ಮತ್ತೆ. ಹಲೋ ಮ್ಯಾಮ್. ಹಾಯ್. ಇವ್ರು ಗೊತ್ತಾ ನಿಮ್ಗೆ? ಬೆಳಗ್ಗೆ ಬ್ರಹ್ಮಾಂಡ ಎಷ್ಟೊತ್ತಿಗೆ ಬರುತ್ತೆ? 8:30ಗೆ. ಆಗ ಈ ಮಾತ್ರೆ ತಗೋಬೇಕು. ಮಧ್ಯಾಹ್ನ ಲೇಡೀಸ್ ಕ್ಲಬ್ 1:30ಗೆ ಡಾಕ್ಟರ್. ಹಾ, ಆವಾಗ ಈ ಟ್ಯಾಬ್ಲೆಟ್ ತಗೊಳ್ಳಿ. ಪುಟ್ಕೌರಿ ಸೀರಿಯಲ್ 7:30. ಅದಕ್ ಮುಂಚೆ ಈ ಟ್ಯಾಬ್ಲೆಟ್ ತಗೋಬೇಕು. ಅಗ್ನಿ ಸಾಕ್ಷಿ 8:30. ಗುಡ್. ಅದು ಮುಗಿಯಕ್ಕಿಂತ ಮುಂಚೆ ಈ ಟ್ಯಾಬ್ಲೆಟ್ ತಗೋಬೇಕು. ಡಾಕ್ಟರ್, ನೀವು ಜಾಸ್ತಿ ಸೀರಿಯಲ್ಸ್ ನೋಡ್ತೀರಾ? ಪೇಷಂಟ್ ನ ಬೇಕಾದ್ರೆ ಮಿಸ್ ಮಾಡ್ಕೊಳ್ತೀನಿ, ಆದ್ರೆ ಸೀರಿಯಲ್ ನ ಮಾತ್ರ ಮಿಸ್ ಮಾಡ್ಕೊಳಲ್ಲ. ನೀವು? ನಾನು ಅಷ್ಟೇ, ಒಂದು ಪ್ರೋಗ್ರಾಮನ್ನು ಬಿಡಲ್ಲ. ವೆರಿ ಗುಡ್. ಮಹಾಲಕ್ಷ್ಮಿ. ನೀವು ಡಾಕ್ಟ್ರಾ? ಇಲ್ಲ, ಮೆಡಿಕಲ್ ಸ್ಟೂಡೆಂಟ್. ಇಲ್ಲೇ ಓದ್ತಾ ಇರೋದು ನಾನು. ಎಷ್ಟು ತಿಂಗಳು? 6 ಮಂತ್ಸ್. 6 ಮಂತ್ಸಾ? ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ಯೋಗ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಒಳ್ಳೊಳ್ಳೆ ಹಾಡ್ ಕೇಳಿ, ಕಮರ್ಷಿಯಲ್ ಮೂವಿ ನೋಡಿ, ಆಯ್ತಾ? ಮಗು ಹೆಲ್ದಿಯಾಗಿ ಹುಟ್ಟುತ್ತೆ. ಏಯ್, ನೀನು ನಿನ್ ಕಮರ್ಷಿಯಲ್ ಫಿಲ್ಮ್ ತೊಗೊಳ್ಳಿ ಸರ್. ಮನೆಗ್ ಬಾ ಮಹಾಲಕ್ಷ್ಮಿ. ಅಯ್ಯೋ, ನನಗೆ ಕ್ಲಾಸ್ ಇದೆ, ನಾಳೆ ಪಕ್ಕ ಬರ್ತೀನಿ, ಆಯ್ತಾ? ನಾನು ಹೊರಡ್ತೀನಿ. ಬಾಯ್ ಬಾಯ್ ವಾಸು. ಈಗ ಸಕ್ಕತ್ತಾಗಿದ್ದಾಳಲ್ಲೋ. ಹೌದು, ಡೇಟ್ಸ್ ಬೇಡ ರೀ. ಎಕ್ಸ್ಕ್ಯೂಸ್ ಮೀ ಸರ್. ಒಂದು ಫುಲ್ ಯಾರಿಗೆ ಇಂಡಿಯಾದಲ್ಲಿರೋ ಬೆಸ್ಟ್ ಲಾಯರ್ ನನಗೆ ಬೇಕು ಸರ್. ಇವತ್ತಿನ ಪ್ರೋಗ್ರಾಮ್ ಸರ್, ಆ ಮಿನಿಸ್ಟ್ರು ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು. ಹೌದು, ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರೆ 3 ಗಂಟೆಗೆ. ಅವ್ರ ಜೊತೆ ಒಂದು ಸಣ್ಣ ಮೀಟಿಂಗ್ ಇದೆ. ಆದಷ್ಟು ಬೇಗ ಮಾಡ್ಕೊಡಿ. ಹಾಗೆ ಹೋಗ್ತಾ ದಾರಿಲಿ ಒಂದು ಸಣ್ಣ ಕೆಲಸ ಇದೆ ಸರ್. ಅದೇ ಸರ್, ಸತ್ತೋದ್ರಲ್ಲ ನಮ್ಮ ಬಿಲ್ಡಿಂಗ್ ಸೂಪರ್ವೈಸರ್, ಅವ್ರ ಮನೆಗೆ. ಇಂಡಿಯಾದಲ್ಲಿರೋ ಬೆಸ್ಟ್ ಲಾಯರ್ನ ಅಪಾಯಿಂಟ್ ಮಾಡಿ ಕೇಸ್ ವಿನ್ ಆಗಲೇಬೇಕು. ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ನಲ್ಲ ಸರ್. ನೀವೇ ಬಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ನಾನು ಯಾಕ್ರಿ ಬರಬೇಕು? ಸ್ಲಾಬ್ ಬೀಳ್ಸ್ದವನು ನಾನಾ? ಅವನ ಕರ್ಮ ಅವ್ನು ಸತ್ತೋದ. ಹಾಗಲ್ಲ ಸರ್, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ. ಮೀಡಿಯಾ ಗಿಡಿಯಾ ಅಂತ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಏನೋ ಆಗಿದ್ದಾಗೋಯ್ತು, ಎಲ್ಲ ವಿಧಿಯಾಟ. ಇದನ್ನೇ ನೆನ್ಸ್ಕೊಂಡು ನಿಮ್ ಜೀವನ ಎಲ್ಲ ಹಾಳು ಮಾಡ್ಕೋಬೇಡಿ. ಬೇಡ ಸರ್. ತಗೊಳಪ್ಪ, ತಗೋ. ಅವರೇ ಕೊಡ್ತಾ ಇದ್ರಲ್ಲ, ಪರವಾಗಿಲ್ಲ, ತಗೋ. ಗುಂಡಿಗೆ ಬಿದ್ದ ಹೆಣ, ಹುಂಡಿಗೆ ಬಿದ್ದ ಹಣ, 2 ದೇವ್ರ ಸೊತ್ತು. ಇವನ್ ಸತ್ತು ಆ ದೇವ್ರ ಪಾದ ಸೇರ್ಕೊಂಡ. ನಾನು ದೇವ್ರ ಥರ ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಇವನ್ ಜೀವನ ಪೂರ್ತಿ ದುಡ್ದಿದ್ರು ಇಷ್ಟು ಹಣ ಸಂಪಾದಿಸಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದನ್ನ ತಗೊಂಡು ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಕೊಳ್ಳಿ. ಅದು ಬಿಟ್ಟು ಅಕ್ಕಪಕ್ಕದವ್ರು ಹೇಳಿದ್ರು ಅಂತ ಕೋರ್ಟು ಕಚೇರಿ ಮೀಡಿಯಾ ಅಂತ ಓಡಾಡಿದ್ರೆ ಸಿಗೋದು ಏನೂ ಇಲ್ಲ. ದುಡ್ಡು ಖಾಲಿ ಆಗುತ್ತೆ ಅಷ್ಟೇ. ಹೋದ್ರೆ ಹೋಗ್ಲಿ ಅಂತ ಬೂದಿನ ನೀರಲ್ಲಿ ಬಿಟ್ರೆ ನೀವು ಹಣ ಮಿಕ್ಕತ್ತೆ. ಏನ್ ಮಾಡ್ಕೊಂಡಿದ್ಯಾ? MA ಇನ್ ಕನ್ನಡ, ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದೀನಿ. ಕನ್ನಡ ಸ್ಕೂಲ್ ಪಿಲ್ಲರ್ಗಳೇ ನೆಟ್ಟಿಗೆ ನಿಲ್ತಾ ಇಲ್ಲ. ನೀನ್ ಕನ್ನಡ ಪಾಠ ಕೇಳಕ್ಕೆ ಯಾರು ಬರ್ತಾರೋ?
ಡ್ರೈವಿಂಗ್ ಬರುತ್ತಾ? ಹಾ ಬರುತ್ತೆ. ನಾಳೆ ಬೆಳಿಗ್ಗೆ ಮನೆಗೆ ಬಂದ್ಬಿಡು. ಸರಿ ಸರ್. ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹಾಸ್ಪಿಟಲ್ ಹೋಗಿದ್ಯಾ? ಹಾ ಹೋಗಿದೆ, ವಾಸುನೇ ಕರ್ಕೊಂಡು ಹೋಗಿದ್ದ. ಡಾಕ್ಟರ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ವಾಸು ಇದ್ದಾನ ಮನೇಲಿ? ಹಾ ಇಲ್ಲೇ ಇದ್ದಾನೆ, ಕೊಡ್ತೀನಿ ತಗೋ ನಿಮ್ ಬಾವ ಫೋನ್. ಫೋನ್ ಕರೆಕ್ಟೇ ಕೊಡೆ. ಹಲೋ. ಹಾ ಬಾವಾ, ಚೆನ್ನಾಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ. ಮಹಾಲಕ್ಷ್ಮಿ ಹೇಗಿದ್ದಾಳೆ? ಏಯ್ ಎಲ್ಲ ಹೇಳ್ಬಿಟ್ಟೇನೆ, ನಿನ್ ಬಾಯ್ಲೆ ನಿಲ್ಲಲ್ವಾ? ಫೋಟೋ ಕಳ್ಸ ನಿಮ್ ಹುಡುಗಿದು, ಹೇಗಿದ್ದಾಳೆ ನೋಡೋಣ. ಓಕೆ ಬಾಬಾ, ವಾಟ್ಸಪ್ ಮಾಡ್ತೀನಿ. ಸಾಕ್ ಕೊಡು. ವಾಸು ಏಯ್ 2 ನಿಮಿಷ ಇರೋ, ಬಂದೆ. ಅಮ್ಮ ಏನು? ನಾಳೆ ನಿನ್ ಕೆಲ್ಸಕ್ಕೆ ಹೋಗ್ಬೇಡ. ಯಾಕೆ? ಮಹಾಲಕ್ಷ್ಮಿ ಮನೆಗ್ ಬರ್ತಿದ್ದಾಳೆ. ನಮ್ಮನೆ ಮಹಾಲಕ್ಷ್ಮಿನ? ಆ ಮ್ಯಾನೇಜರ್ ಒಂದ್ ಮೆಂಟ್ಲು, ಕೇಳಿದ ತಕ್ಷಣ ರಜಾ ಕೊಡಲ್ಲ. ಮೊದ್ಲೇ ಹೇಳದಲ್ವಾ ನೀನು? ಮನೇಲಿ ಎಷ್ಟೊಂದ್ ಕೆಲ್ಸ ಇದೆ ಗೊತ್ತಾ? ಮನೆ ಕ್ಲೀನ್ ಮಾಡ್ಬೇಕು, ತಿಂಡಿ ಮಾಡ್ಬೇಕು. ನೀನ್ ಯಾಕೆ ಇವಾಗ ಹೇಳ್ತಾ ಇದ್ಯಾ? ಅಮ್ಮ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಟೈಮ್ ಆಗ್ತಿದೆ ಶೋಗೆ. ಮಹಾಲಕ್ಷ್ಮಿ ನಾಳೆ ಬರ್ತಿದ್ದಾಳೆ. ಅಪ್ಪಗೂ ಹೇಳ್ಬೇಡಮ್ಮ, ಬಾಯ್. ಇದಾಗೋಯ್ತು ಕಣೋ ನಿಂದು. ಇನ್ ಒಂದ್ ದಿವ್ಸ ಮುಂಚೆ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ನ್ಗೆ? ಎಲ್ಲ ಹೀಗೆ ಮಾಡ್ತಾನೆ. ಸಂಧ್ಯಾ, ಏನಮ್ಮ? ನಿಂಗ್ ಗೊತ್ತಾ ನಾಳೆ ನಮ್ಮನೆಗ್ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ? ಹಾ ಗೊತ್ತಲ್ಲ. ಎಲ್ರಿಗೂ ಎಲ್ಲಾ ವಿಷಯ ಗೊತ್ತಿರುತ್ತೆ. ನಾನ್ ನಮ್ಮನೇಲಿದ್ದೀನ ಬೇರೆಯವ್ರ ಮನೇಲಿದ್ದೀನ ಅಂತ ಗೊತ್ತಾಗ್ತಾ ಇಲ್ಲ. ಸೀತಾ ಇವ್ರಿಗೆ ಸ್ಯಾರೀಸ್ ತೋರಿಸಿ. ಓಕೆ ಸರ್, ಬನ್ನಿ ನೋಡಿ. ನಮಸ್ತೆ. ನಮಸ್ತೆ. ಯಾವ ರೇಂಜಲ್ಲಿ ತೋರಿಸ್ಲಿ? ಎಷ್ಟಾದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಚೆನ್ನಾಗಿರೋದು ತೋರಿಸಿ. ಓಕೆ, ಇದು ಚೆನ್ನಾಗಿದೆಯಾ ನೋಡಿ, ಅದು ತೋರಿಸಿ. ಮ್ಯಾಮ್, ಇಷ್ಟು ಸೀರೆಲ್ಲೂ ನೀವು ಯಾವ್ದನ್ನು ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ನೀವೇನೋ ಸ್ಪೆಷಲ್ ಆಗಿರೋದೇ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ಇದು ನನ್ಗಲ್ಲ, ನಮ್ಮ ಅತ್ತೆಗೆ. ಅವ್ರು ತುಂಬಾ ಬೆಳ್ಳಗಿದಾರಂತೆ, ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ ನೋಡಿ ಮ್ಯಾಮ್, ನಿಮ್ಮ ಅತ್ತೆಗೆ. ಅದ್ ತೋರಿಸಿ. ಹಾ, ಇದಾ? ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕ ಅದಲ್ಲ ಮೇಡಮ್, ಅದ್ರ ಪಕ್ಕದ್ದು ಗೋಲ್ಡ್ದು. ಹಾ ಕಡಿ. ಇಲ್ಲ ಮ್ಯಾಮ್, ಇದು ಆಲ್ರೆಡಿ ತಗೊಂಡಿದ್ದಾರೆ. ಅಯ್ಯೋ, ಸೇಲ್ ಆಗೋಯ್ತಾ? ಯಾರು ತಗೊಂಡ್ರು? ಅವ್ರ ನಂಬರ್ ಕೊಡ್ತೀರಾ? ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಹಾಗಲ್ಲ, ಈ ಸೀರೆನ ನಾನೇ ತಗೊಂಡಿರೋದು. ಓ ನೀವೇನಾ? ಹಾಗಿದ್ರೆ ಆ ಸೀರೆ ನನ್ಗೆ ಕೊಟ್ಬಿಡಿ. ನನ್ ಸೊಸೆಗೋಸ್ಕರ ತುಂಬಾ ಪ್ರೀತಿಯಿಂದ ತಗೊಂಡಿದ್ದೀನಿ ಇದನ್ನ. 1 ತಿಂಗಳು ಸಂಬಳ ಪೂರ್ತಿ ಕೊಟ್ಟಿದ್ದೀನಿ ಇದಕ್ಕೆ. ಅವ್ರು ತುಂಬಾ ರಿಚ್ಚು. ನಿಮ್ ಪೂರ್ತಿ ಸಂಬಳ ಜೊತೆಗೆ ನಾನ್ 10,000 ಕೊಡ್ತೀನಿ. ಆ ಸೀರೆ ಮಾತ್ರ ನನ್ಗೆ ಕೊಡಿ. ನನಗೆ ನಿಮ್ ಎಕ್ಸ್ಟ್ರಾ ದುಡ್ಡು ಬೇಕಾಗಿಲ್ಲ. ನಮ್ಮ ಅಂಗಡಿಲಿನ 1000 ಸೀರೆಗಳಿದೆ, ತೋರಿಸ್ತೀನಿ. ಆದ್ರೆ ಈ ಸೀರೆ ಕೊಡೋದಿಲ್ಲ. ಅಯ್ಯೋ, ಅದ್ಯಾಕೆ ಇಷ್ಟು ಕೋಪ ಮಾಡ್ಕೊಂತೀರಾ? ಇಷ್ಟೊಂದ್ ಸೀರೆ ಇದೆ. ನಿಮ್ ಸೊಸೆಗೆ ಬೇರೆ ಯಾವ ಸೀರೆನೂ ಸಿಕ್ಕಿಲ್ವಾ? ನಿಮ್ಗೂ ಅಷ್ಟೇ. ಊರ್ ತುಂಬಾ ಸೀರೆ ಅಂಗಡಿ ಇದೆ, ಎಲ್ಲ ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಈ ಸೀರೆನೆ ಕೇಳ್ತಾ ಇದೀರಲ್ಲ. ಸೀಮೆಗಿಲ್ದಿರೋ ಅತ್ತೆ, ಊರ್ಗಿಲ್ದಿರೋ ಸೊಸೆ. ಇವಳೊಬ್ಳು ಸೊಸೆ, ಅವಳೊಬ್ಳು ಅತ್ತೆ. ನೋಡಿ, ನಮ್ಮ ಅತ್ತೆ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ ಸೊಸೆ ತಂಟೆಗೆ ಬಂದ್ರೆ ನಾನು ಸುಮ್ನೆ ಇರಲ್ಲ, ಚಪ್ಪಲಿ ಹೊಡೆದ್ಬಿಡ್ತೀನಿ ಅಷ್ಟೇ. ನೀನೇನಾದ್ರೂ ನಮ್ಮನೆ ಸೊಸೆಯಾಗಿ ಬರ್ಬೇಕಾಗಿತ್ತು, ಫಸ್ಟ್ ದಿನಾನೇ ವಿಷ ಹಾಕಿ ಸಾಯಿಸ್ಬಿಡ್ತಾ ಇದ್ದೆ. ಆಹಾಹಾ, ನಿಮ್ಮಂತ ಅತ್ತೆ ಸಿಕ್ಕಿದ್ರೆ ಮದ್ವೆಗ್ ಮುಂಚೆ ಸಾಯಿಸ್ಬಿಡ್ತಾ ಇದ್ದೆ. ಹೌದು, ನಿನ್ ಮದ್ವೆ ಆಗಿದ್ದಾನಲ್ಲ, ಅವ್ನ್ ದೊಡ್ಡ ವೇಸ್ಟ್ ಬಾಡಿ ಆಗಿರ್ತಾನೆ. ನೀನೇನ್ ಕಟ್ಕೋತಾ ಇದ್ದಾನಲ್ಲ, ಅವ್ನ್ ನನ್ ಗಂಡಂಗಿಂತ ಡಬಲ್ ಟ್ರಿಬಲ್ ವೇಸ್ಟ್. ಏನಾದ್ರೂ ಮಾಡ್ಕೋ. ಏನ್ ನಡೀತಿದೆ ಇಲ್ಲಿ? ಸರ್ ನೋಡಿ ಸರ್, ಆ ಸೀರೆ ನಂಗೆ ಇಷ್ಟ ಆಗಿದೆ, ಅದನ್ನ ಕೊಡಿ ಅಂದ್ರೆ ಕೊಡಲ್ಲ ಅಂತಿದ್ದಾರೆ. ಯಾಕ್ರಿ ಕೊಡ್ತಿಲ್ಲ? ಕೊಡ್ರಿ ಆ ಸೀರೆನಾ. ಸರ್, ಅದು ನನ್ ಸೊಸೆಗೆ ಅಂತ ತಗೊಂಡಿದ್ದೀನಿ ಸರ್. ನಿಮ್ ಸೊಸೆ ಇಂಪಾರ್ಟೆಂಟಾ ನಮ್ ಕಸ್ಟಮರ್ಸ್ ಇಂಪಾರ್ಟೆಂಟಾ? ಕೊಡ್ರಿ. ಸರ್, ಅದು ನನ್ ಸೊಸೆಗೆ ಅಂತ. ಕೊಡ್ತೀಯಾ ಕೆಲ್ಸ ಕಳ್ಕೊಳ್ತೀಯಾ? ಕೊಡು ಅವ್ರ ಸೀರೆನಾ. ಕೊಡ್ರಿ. ಇನ್ನು ಬಂದೇ ಇಲ್ವಲ್ಲ ಇವ್ರು? ಎಷ್ಟೊತ್ತಿಗೆ ಬರ್ತಾರೋ ಏನೋ. ಅಯ್ಯೋ, ನಿಮ್ ರಿಯಲ್ ಎಸ್ಟೇಟ್ ಗೆಟಪ್ ಎಲ್ಲ ಹೊರಗಡೆ ಇಟ್ಕೊಳಕ್ಕಾಗಲ್ವಾ? ಮನೇಲೂ ಬೇಕಾ? ಒಂದ್ ಫೋನ್ ಮಾಡಿ ಕೇಳಕ್ಕಾಗಲ್ವಾ ಎಲ್ಲಿದ್ದಾರೆ ಅಂತ? ಎಲ್ಲೋ ಅವಳು? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನೋಡಿ, ಇವ್ನ್ ಕರ್ಕೊಂಡೇ ಬಂದಿಲ್ಲ. ನೀನ್ ಒಳ್ಳೆ ಹುಡುಗಿ ಕಣಮ್ಮ, ನೀನು ಸರಿಯಾದ ಕೆಲಸನೇ ಮಾಡಿದ್ಯಾ. ಇವಳಿಗೆ ಹಂಗೆ ಆಗ್ಬೇಕು. ನಾನು ಇವಳಿಗೆ ನಿಮ್ಮತ್ತೆ ಕತ್ತೆ ಅಂದೆ ಅಷ್ಟೇ. ಪಟ್ಟಂತ ನನ್ ಜುಟ್ಟಿಡ್ಕೊಂಡು ಅಂಗಡಿ ಜಗಳನೇ ಆಡ್ಬಿಡ್ತು ಈ ಹುಡುಗಿ. ಅತ್ತೆ ಅಂದ್ರೆ ಎಷ್ಟು ಪ್ರೀತಿ ಇವಳಿಗೆ. ನೀವೇನ್ ಕಮ್ಮಿನ ಅತ್ತೆ? ನಿಮ್ ಸೊಸೆನ ಒಂದ್ ಮಾತ್ ಅಂದಿದ್ಕೆ ಚಪ್ಲಿ ತಗೊಂಡ್ ಹೊಡಿತೀನಿ ಅಂದ್ರಿ. ಸೊಸೆ ಮೇಲೆ ನಿಮ್ಗೆ ಎಷ್ಟ್ ಪ್ರೀತಿ ಇದೆ? ನಿನ್ನಂತ ಸೊಸೆನ ನಾವೇ ಹುಡುಕಿದ್ರು ನಮಗ್ ಸಿಗ್ತಾ ಇರ್ಲಿಲ್ಲ. ಆದ್ರೂ ನನಗ್ ಕ್ಷಮಿಸಿ ಅತ್ತೆ, ನಾನ್ ನಿಮ್ ಹತ್ರ ಆತರ ಮಾತಾಡಬಾರ್ದಾಗಿತ್ತು. ನೀನೇನು ಫೀಲ್ ಮಾಡ್ಕೋಬೇಡಮ್ಮ. ಅವಳಿಗೆ ಎದುರು ಮಾತಾಡೋ ಯಾರು ಇರ್ಲಿಲ್ಲ.
ನಮಗಂತ ಆ ಧೈರ್ಯನೂ ಇರ್ಲಿಲ್ಲ. ಈಗ್ಲೇ ಅವಳನ್ನ ಕಂಟ್ರೋಲ್ ತಗ, ಇಲ್ಲಾಂದ್ರೆ ನಿನ್ನನ್ನು ನುಂಗಾಕ್ತಾಳೆ. ಸುಮ್ಮನೆ ಇರ್ತೀರಾ ನೀವು? ಇದೇ ಆಗೋಯ್ತು ನಿಮ್ದೆಲ್ಲ. ಬಾ ಮಹಾಲಕ್ಷ್ಮಿ ಮನೆ ಹೋಗಮ್ಮ. ಏಯ್ ಸುಮ್ನಿರೆ. ಇದೊಂದ್ ದೊಡ್ಡ ಮೈಸೂರು ಪ್ಯಾಲೇಸ್. ಇದು ಹಾಲು, ಅದ್ ರೂಮು, ಅದ್ ಕಿಚನ್, ಪಕ್ಕದಲ್ಲಿ ಬಾತ್ರೂಮ್. ಹಲೋ, ಬಂದಿರೋ ಗೆಸ್ಟ್ ಏನಾದ್ರು ಕೊಡ್ತೀರಾ ಇಲ್ಲ ಬರೀ ಮಾತೇನಾ? ನನ್ ಬುದ್ಧಿಗಿಷ್ಟು. ಈಗ ತರ್ತೀನಿ, ತಗೋ. ನಿಂಗೆ ಯಾವ ಸ್ವೀಟ್ ಇಷ್ಟ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾವ್ದು ಬೇಕೋ ತಗೋ. ಹೆವಿ ಅಟ್ಯಾಚ್ಮೆಂಟ್. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ? ಥ್ಯಾಂಕ್ ಯು ಅತ್ತೆ. ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾರಮ್ಮ? My father owns a lot of companies, uncle. He's a board of director for a lot of blue chip companies. He runs small NGOs and charitable trusts. He's an advisor for urban planning and management commission. He's a well-known philanthropist also. ಏನೇನೋ ಮಾಡ್ಕೊಂಡಿದ್ದಾರೆ. ನಮಸ್ತಿಲ್ಲ. ಅಂಕಲ್, ಇವ್ರು ಯಾರು? ಅವನು ನನ್ನಪ್ಪ. ಇವನಿಗೆ ಎಲ್ಲ ಅವಂದೇ ಹೋಲಿಕೆ. ಇವನ್ಗಿಂತ ಅವರೇ ಎಷ್ಟು ಸ್ಮಾರ್ಟ್ ಆಗಿದಾರಲ್ಲ. ಮಹಾಲಕ್ಷ್ಮಿ, ಅತ್ತೆ, ಮಧ್ಯರಾತ್ರಿ ಅವನಿಗೆ ಫೋನ್ ಮಾಡಿ ನಿನ್ ಮನೆಗೆ ಕರ್ಸ್ಕೋಬೇಡ. ನಿನ್ನೆಲ್ಲ ಜೊತೆಲಿದ್ವಿ, ಆದ್ರೂ ಇವತ್ತು ಮೀಟ್ ಮಾಡ್ಬೇಕನ್ನಿಸ್ತಾ ಇದೆ. ಅಯ್ಯೋ, ಹೊಟ್ಟೆ ಫೀಲಿಂಗ್. ನನ್ನ ನೋಡಿದ್ರೆ ಮಹಾಲಕ್ಷ್ಮಿ ನೋಡ್ದಂಗೆ ಅಲ್ವೇನೋ? ಏಯ್, ಮೊನ್ನೆ ನಿನ್ ಮೂತಿ ನೋಡೆ, ಅವ್ನ್ ಬೈಕಿಂದ ಬಿದ್ದಿದ್ದು. ಹೋಗಿ ಆಫೀಸಿಗೆ ಟೈಮ್ ಆಯ್ತು. ಅತಿ ಆಯ್ತು ಕಣೋ ನಿಂದು. ನಿಮ್ಮಜ್ಜಿ ಬಂದ್ ಮಾಡ್ತೀನಿ. ಹೋಗಿ ಸುಮ್ನೆ. ಅವಳಿಗೆ ಫೋನ್ ಮಾಡು, ಇದ್ರೆ ಮೀಟ್ ಮಾಡ್ಕೊಂಬಾ. ಅವಳು ಕಾಲ್ ಕಟ್ ಮಾಡ್ತಿದ್ದಲ್ ಕಣೋ. ಕಾಲೇಜ್ಗೆ ಹೋಗೋಣ ಬಾ. ಅದು ಮೆಡಿಕಲ್ ಕಾಲೇಜು, ನಮ್ಮನ್ನೆಲ್ಲ ಹಾಕೋಬಿಡ್ತಾರೆ. ಹೌದಲ್ವಾ? ನಾವ್ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಪೇಷಂಟ್ ಆಗಿರ್ಬೇಕು, ಇಲ್ಲ ಸ್ಟೂಡೆಂಟ್ ಆಗಿರ್ಬೇಕು. ಇಲ್ಲಿ ಪೇಷಂಟು ಇಲ್ಲ, ಈ ಕಡೆ ಸ್ಟೂಡೆಂಟು ಅಲ್ಲ. ಆಗುತ್ತೋ ಮತ್ತೆ ಹೆಂಗೋ? ಆಗತ್ತಂತೆಯಲ್ಲ, ಅದು ಹೆಂಗೋ ಆಗುತ್ತೆ. ನೋಡ ಹೆಂಗೋ ಬಿಡ್ತಾರೆ. ಅವ್ನು ಹೇಳ್ದೆ ಕರೆಕ್ಟ್. ಹೆಂಗೋ ಒಳಗ್ ಬಿಡ್ತಾರೆ. ಅದ್ ಹೆಂಗೋ ಬಿಡ್ತಾರೆ. ಅದ್ ಹೆಂಗೋ ಬಿಡ್ತಾರೆ. ಬಿಡ್ತಾರೆ. ಒಳಗಡೆ ಬಿಡ್ತಾರೆ. ಹೆಂಗೋ ಬಿಡ್ತಾರೆ. ಅದೆಲ್ಲ ಆಗಲ್ಲ ಕಣ. ಮಹಾಲಕ್ಷ್ಮಿ, ಇದನ್ನೆಲ್ಲ ಕೈ ಎತ್ತುತ್ತಾರೆ. ನಾನ್ ಕರ್ದಿದ್ದು ನನ್ ಕಮರ್ಷಿಯಲ್ ಮಹಾಲಕ್ಷ್ಮಿನ. ಮಹಾಲಕ್ಷ್ಮಿ ಬಾಲು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ? ನೀನ್ ಡಾಕ್ಟರ್ ಅಲ್ವಾ? ಡಾಕ್ಟರ್ ಹತ್ರ ಹೋಗ್ಬೇಕು. ಅವ್ರೇ ಇದನ್ನೆಲ್ಲ ನೋಡೋದು. ಬಾ ಬೇಗ. ನಿನ್ ಫಸ್ಟ್ ಏಡ್ ಮಾಡಕ್ಕೂ ಬರಲ್ವಾ? ನೀನೊಬ್ಬ ನೀನು ಫಸ್ಟ್ ಏಡ್ ಕಿಟ್ ತಗೋಬಾಕಿ ತರ್ತೀನಿ. ನೀನ್ ಇಷ್ಟೊಂದು ಏನ್ ಮಾಡ್ಕೊಂಡಿದ್ಯಾ? ಬಾ ಬೇಗ. ಮಹಾಲಕ್ಷ್ಮಿನೇ ಮಾಡ್ಲಿ. ಬಂದೆ. ಸೌಮ್ಯ, ಕೊಟ್ಟು ತಗೋ. ಕ್ಲೀನ್ ಮಾಡೋಣ ಫಸ್ಟ್. ಹರಿಯ. ಓಕೆ. ಏನಾಯ್ತು? ಓರಂಗ್ ಮಾಡ್ತಾವನೆ ಮಗ ಇದನ್ನಲ್ಲ. ಬುದ್ದು ತಿನ್ನು. ನಾನ್ ಹೇಳ್ತೀನಿ ಮಹಾಲಕ್ಷ್ಮಿ, ಅದೇ ನನ್ ಮಗ ಶಾಮಿಯಾನ ಅಂಗಡಿ ಇಟ್ಟಿದಾನಲ್ವಾ, ಅದನ್ನ ನಾವು ಕ್ಲೀನ್ ಮಾಡ್ತಾ ಇದ್ವಾ. ಮೇಲಿಂದ ಸಿಲಿಂಡರ್ ಕೆಳಗಡೆ ಬಿದ್ದ್ಬಿಡ್ತು. ಅವಾಗ ನಾನು ಅವನ ಮೇಲೆ ಬಿದ್ದು, ಅವನು ನನ್ ಮೇಲೆ ಬಿದ್ದು, ಜಸ್ಟ್ ಮಿಸ್ ಆಗಿ ಕೈ ಮೇಲೆ ಬಿತ್ತು. ಇಲ್ಲಾಂದ್ರೆ ತಲೆ ಹೊಡೆದೋಗಿರೋದು. ಸಿಲಿಂಡರ್ ಬಿತ್ತ, ಮತ್ತೆ ಗ್ಲಾಸ್ ಪೀಸ್ ಚುಚ್ಚಿದೆ. ಅದು ಗ್ಯಾಸ್ ಸಿಲಿಂಡರ್ ಅಲ್ಲ, ಗ್ಲಾಸ್ ಸಿಲಿಂಡರ್. ಸುಮ್ಮನೆ ಬೇಡ ಮಹಾಲಕ್ಷ್ಮಿ ಹತ್ರ. ಸಿಲಿಂಡರ್ ಬಿದ್ದ ಜಾಗದಲ್ಲಿ ಬಾಟ್ಲ್ ಇತ್ತು. ಪೆಪ್ಸಿ ಬಾಟ್ಲು. ಮಾತಂದ್ರೆ ಮಾತು, ನಾವು ಕುಡಿಯೋದ್ ಬಿಟ್ಬಿಟ್ಟಿದ್ವಿ. ಏನೋ ಸತ್ಯೋಲು. ನಿಜಾನಾ? ಪೆಪ್ಸಿ ಬಾಟ್ಲೇನಾ? ಏಯ್, ಮಿಡ್ ನೈಟ್ ಅಲ್ಲಿ ಹಾಕಿ ನಂಗೆ ಫೋನ್ ಮಾಡ್ಕರ್ದೆ. ಮಿಡ್ ನೈಟ್ ಅಲ್ಲಿ ಮೂಡ್ ಬಂತು. ಏನಾಯ್ತು? ಪೆಟ್ರೋಲ್ ಆಗೋಯ್ತು. ಪೆಟ್ರೋಲ್ ಆಗೋಯ್ತಾ? ಮತ್ತೀಗ ಏನ್ ಮಾಡೋದು? ಲಾಕ್ ಮಾಡಿ ವಾಕ್ ಮಾಡೋದು. ವಾಕ್ ಮಾಡೋದಾ? ನನ್ ಕೈಲಾಗಲ್ಲ. ಬಾರಮ್ಮ, ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಿ ಕರೆದ್ರೆ ಹಿಂಗೆ ಆಗೋದು. ಇಲ್ಲೇ 1 ಕಿಲೋಮೀಟರ್ ಬಾ. 1 ಕಿಲೋಮೀಟರ್ ನನ್ ಕೈಲಾಗಲ್ಲ. ಹಲೋ, ನಿಮ್ದು ಸೀರಿಯಸ್ ಲವ್, ನಮ್ದು ಕಮರ್ಷಿಯಲ್ ಲವ್. ಒಂದ್ ಹೆಜ್ಜೆನೂ ಇಡಲ್ಲ. ಬೇಕಿದ್ರೆ ಎತ್ಕೊಂಡು ಹೋಗು. ಏನ್ ಉಚ್ಕಿ ಚಿಡ್ದಿದ್ಯಾ? ಎತ್ಕೊಂಡು ಹೋಗುತ್ತೆ. ಬಾಬಾ, ಸಣ್ಣ ಪಾಪು ಇದು. ಈ ದೇವ್ರು ಯಾಕಾದ್ರೂ ಹಗಲಿನ ಸೃಷ್ಟಿ ಮಾಡೋದ್ನು? ಬರೀ ರಾತ್ರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ತಂಪಾದ ಗಾಳಿ, ಗಿಡ ಮರ, ಚಿಕ್ಕ ಚಿಕ್ಕ ಚುಕ್ಕಿಗಳು, ಅದ್ರ ಮಧ್ಯೆ ಹೊಳೆಯೋ ಚಂದ್ರ. ಅಪ್ಪ, ಎಷ್ಟು ಮುದ್ದಾಗಿದೆ. ನಿನಗ್ ಖುಷಿ ಆಗ್ತಿಲ್ವಾ? ನನಗ್ ಖುಷಿ ಆಗ್ತಿದೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಚಂದ್ರ ಎಲ್ಲಿದಂತ ತೋರ್ಸು. ಅಲ್ಲಿ. ಅಲ್ಲಲ್ಲ, ನನ್ ಪಕ್ಕದಲ್ಲೇ ಇದೆ. ಕಮರ್ಷಿಯಲ್ ಮಹಾಲಕ್ಷ್ಮಿಗೆ ಡವ್ವಾ? ಡವ್ ಯಾರು ಮಾಡಿದ್ರು ಅಂತ ಇಷ್ಟೊತ್ತು ಹೇಳ್ದಲ್ಲ. ಗಿಡ ಮರ ಚುಕ್ಕಿ ಅವುಗಳನ್ನ ಕೇಳು, ಹೇಳುತ್ತೆ. ಬೇಗ ಬಾ, ಬೆಳಿಗ್ಗೆ ನಂಗೆ ಇಂಟರ್ವ್ಯೂ ಇದೆ. ಇಂಟರ್ವ್ಯೂನಾ?
ಏನ್ ಇಂಟರ್ವ್ಯೂ? ನಾನೊಂದ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ, ಇಂಟರ್ವ್ಯೂ ಇದೆ, ಬಾ. ಏ, ನೀನ್ ಕೆಲ್ಸಕ್ಕೆ ಹೋದ್ರೆ ನಾನೇನ್ ಮಾಡ್ಲಿ? ಕಾಲೇಜ್ಗೆ ಹೋಗು. ಅದ್ ನನಗೂ ಗೊತ್ತು. ನಾನ್ ಕರ್ದಾಗ ಶಾಪಿಂಗು, ಸಿನಿಮಾ, ಸುತ್ತಾಟ ಅಂತ ಬರೋರು ಯಾರು? ಏನೇನೋ? ಅದೇ ಕಣೋ, ಶಾಪಿಂಗ್, ಸಿನಿಮಾ, ಸುತ್ತಾಟ ಅಂತ ಬರೋರು ಯಾರು? ನೀವು ಹುಡುಗಿರಿದಿರಲ್ಲ, ಲವ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಪ್ಲಾನ್ ಮಾಡ್ಬಿಡ್ತಿರಲ್ಲ. ಈಗ ಒಂದ್ ಮನೆ ಕಟ್ಬೇಕಂದ್ರೆ ಎಷ್ಟು ಪ್ಲಾನ್ ಮಾಡ್ಕೊಳ್ತೀವಲ್ಲ, ಅದೇ ಮನೇಲಿ ಮುಂದೆ ಒಬ್ಬನ ಜೊತೆ ಬಾಳ್ಬೇಕಂದ್ರೆ ಅವನ್ನ ಪ್ಲಾನ್ ಮಾಡಿ ಲವ್ ಮಾಡೋದ್ ಬೇಡ್ವಾ? ನೀನು ನಿನ್ ಕಮರ್ಷಿಯಲ್ ಆನ್ಸರ್ಸ್ ನೋಡ್ ವಾಸು, ಮದ್ವೆಗ್ ಮುಂಚೆ ಬಾಯ್ ಫ್ರೆಂಡ್ ಫುಲ್ ಫ್ರೀ ಇರ್ಬೇಕು, ಗರ್ಲ್ ಫ್ರೆಂಡ್ ಅವ್ನ್ ಕೈಗೆ ಸಿಕ್ತಂಗೆ ಬಿಸಿ ಇರ್ಬೇಕು. ಅದೇ ಮದ್ವೆ ಆದ್ಮೇಲೆ ಹೆಂಡತಿ ಫುಲ್ ಫ್ರೀ ಆಗಿರ್ಬೇಕು, ಆದ್ರೆ ಗಂಡ ಅವಳ ಕೈಗೆ ಸಿಗದೆ ಇರೋಂಗೆ ಬಿಸಿ ಆಗಿರ್ಬೇಕು. ಅರ್ಥ ಆಯ್ತಾ? ನಮ್ಮಪ್ಪ ನಾಣಿಗೂ ಅರ್ಥ ಆಗ್ಲಿಲ್ಲ, ಬೇಗ ಬಾ. ಈ ಭೂಮಿ ಮೇಲೆ ಯಾವಾಗ ಏನಾಗುತ್ತೆ ಅಂತ, ಈ ಹುಡುಗಿರ್ ಮನ್ಸಲ್ಲಿ ಯಾವಾಗ ಏನು ಹುಟ್ಟುತ್ತೆ ಅಂತ ಯಾವನು ಹೇಳಕ್ಕಾಗಲ್ಲ. ಇವಾಗ ಹೋಗೋಣ ಬಾ. ನಿಲ್ಸು, ಸ್ಟಾಪ್. ಅಲ್ಲಯ್ಯ, ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ, ಒಳ್ಳೆ ಅಕ್ಕ, ಒಳ್ಳೆ ಫ್ರೆಂಡ್ಸು, ಒಳ್ಳೆ ಲವರು, ಕತೆ ಬೇರೆ ಸ್ಮೂತಾಗಿ ನಡೀತಾ ಇದೆ, ಒಳ್ಳೆ ಲವ್ ಸ್ಟೋರಿ ಬೇರೆ. ನೀನೇ ಯಾಕಯ್ಯ ಇವಳನ್ನ ಸಾಯ್ಸಕ್ಕೆ ಹೊರಟಿದ್ಯಾ? ಇವಾಗ ಹಂಗೆ ಅನ್ಸುತ್ತೆ ಸರ್, ಮುಂದೆ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಸರಿ, ನಡುವೆ ಬಾರ್ಗಳು 24 ಗಂಟೆ ಬ್ಯುಸಿ ಆಗಿರುತ್ತೆ. ಯಾಕೆ ಗೊತ್ತಾ? ಜನಗಳ ಹತ್ರ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ ಸರ್, ನೋವು ಸರ್, ನೋವು ಜಾಸ್ತಿ ಆಗಿದೆ ಅಂತ. ಇಷ್ಟಪಟ್ಟವ್ರನ್ನ ಕಳ್ಕೊಂಡಿರೋ ನೋವು, ಪ್ರೀತಿಲಿ ಸೋತಿರೋ ನೋವು ಸರ್. ಸರಿ, ಹುಡುಗಿರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಲವ್ ಮಾಡ್ತಾರೆ, ಎಲ್ಲ ಸೂಪರ್ ಆಗಿರುತ್ತೆ. ಸಡನ್ ಆಗಿ ಏನಾಗುತ್ತೋ ಗೊತ್ತಿಲ್ಲ ಸರ್, ಬ್ರೇಕಪ್ ಅಂತಾರೆ. ಎಷ್ಟಾಗಿದೆ ನನ್ನ ಮಗನ ಬಿಲ್? 4600 ಆಗಿದೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದಾನಲ್ವಾ? ರಾಜಣ್ಣ, ಜಾಸ್ತಿ ಇದೆ ಇಲ್ಲಿ. ಹೇಗೋ ಮತ್ತೆ ಬರ್ತಾನಲ್ಲ. ಅಣ್ಣ, ವಾಸವಣ್ಣ ಹೋದ ತಿಂಗಳಿಗಿಂತ ಈ ತಿಂಗಳು ಸಿಕ್ಕಾಪಟ್ಟೆ ಸಿಗರೇಟ್ ಸೇರ್ತಾರೆ, ಒಂದು ಮಾತು ಹೇಳಿ ಅಣ್ಣ. ಓನಪ್ಪ, ಗೊತ್ತಿದೆ ಅಣ್ಣ. 4000 ಇದೆ ಅಣ್ಣ. ನೆಕ್ಸ್ಟ್ ಮಂತ್ಗೂ ಆಗುತ್ತೆ, ಇಟ್ಕೊಳಪ್ಪ. ಸರಿ ಅಣ್ಣ. ಬೇಗ ಬಾಟ್ಲನ್ನೆಲ್ಲ ಸರಿಯಾಗಿ ಜೋಡ್ಸ. ಏಯ್, ಬಿಲ್ಲ ಬಾಸ್. ಅಣ್ಣ, ಬಾಸ್ಗೆ ಇನ್ನೊಂದು ಬೇರ್ ಬೇಕಂತೆ. ಎಷ್ಟೋ ಕುಡಿತಾನ ಅವನು. ಕೊಡೋದು ಹೋಗ್ಲಿ. ಮಗನ ಮದುವೆ ದಯಮಾಡಿ ಕುಟುಂಬ ಸಮೇತ ಬರಬೇಕು. ವೆರಿ ಗುಡ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಮ್ಮ ವಾಸುನೇನಾ? ನಮ್ಮ ವಾಸುನೆ. ಏನಾಗಿದೆ ಅವನ್ಗೆ? ಏನಾಗಿದೆ? ಅಲ್ಲ, ಅವನ್ ವೇಷ ಅಲ್ಲ, ದುಡ್ದು ಸಂಪಾದನೆ ಮಾಡಿ ಮನೆಗ್ ತಂದು ಹಾಕೋ ವಯಸ್ಸಲ್ಲಿ ಕುಡ್ಕೊಂಬರದ, ಅದು ಹಗಲೊತ್ತಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಮಾತು ಹೇಳ್ಬಾರ್ದ? ಬಂದ್ಬಿಡ್ತಾರೆ, ಮಾಡಕ್ ಬೇರೆ ಕೆಲ್ಸ ಇಲ್ಲ. ಅಲ್ಲ, ನನ್ ತಮ್ಮನ್ ಬಗ್ಗೆ ಇವ್ರಿಗೇನು? ನಿಮ್ ಮಗ ಹೇಗಿದ್ದಾನೆ? ತಿಂಗಳಿಗೆ 3 ಲಕ್ಷ ಸಂಬಳ ತಗೊಂಡು ಆಸ್ಟ್ರೇಲಿಯಾದಲ್ಲಿ ಹಾಯಾಗಿ ಸೆಟ್ಲ್ ಆಗಿದ್ದಾನೆ. ಆಹಾ, ಬರೀ ಕೊಚ್ಕೊಳ್ಳೋದೇ ಆಗೋಯ್ತು. ಹಾಗಂತ ನೀವ್ ಅನ್ಕೊಂಡಿದ್ದೀರಿ? ಟೀ ಬೇರೆ ದಂಡ ಇವ್ರಿಗೆ. ಸುಮ್ನೆ ರಾಗೆಲ್ಲ ಮಾತಾಡ್ಬಾರ್ದು. ನಿಮಗಿಂತ ಜಾಸ್ತಿ ಅವ್ನು ನನಗೆ ಫೋನ್ ಮಾಡ್ತಾನೆ, ಗೊತ್ತಾ? ಅವನಿಗೆ ಏನ್ ಕೊರಗಿದೆ ಅಂತ ಗೊತ್ತಾ ನಿಮಗೆ? ಅವನು ಇಷ್ಟಪಟ್ಟಿದ್ದ ಹುಡುಗಿನ ಬಿಟ್ಟು ಆಸ್ತಿಗೋಸ್ಕರ ಬೇರೆ ಯಾವ್ದೊಂದು ಹುಡುಗಿನ ಮದುವೆ ಮಾಡಿ ಆಸ್ಟ್ರೇಲಿಯಾ ಕಳ್ಸಿದ್ರಿ. ನಿಮ್ ಮಗಳು? ನನ್ ಮಗಳು ಜರ್ಮನಿಲಿ ರಾಣಿ ತರ ಇದ್ದಾಳಲ್ಲ, ಅವಳಿಗೇನಾಯ್ತು? ಪಾಪ, ಅವಳಿಗೆ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರ್ಲಿಲ್ಲ. ಅಷ್ಟು ಹಚ್ಕೊಂಡಿದ್ಲು ನಿಮ್ಮನ್ನ. ಇದ್ದು ಒಬ್ಬಳು ಮಗಳು, ಫಾರಿನ್ ಕೆಲಸ ಅಂತ ಅವಳಿಗೆ ಇಷ್ಟ ಇಲ್ದಿದ್ರು ಬಲವಂತದಿಂದ ಹಿಂಸೆ ಮಾಡಿ ಅವಳನ್ನ ಕಳ್ಸಿದ್ರಿ. ಆ ಮಗು ಅಲ್ಲಿ ಖುಷಿಯಾಗಿದೆ ಅಂತ ಅನ್ಕೊಂಡಿದ್ದೀರಾ? ನಿಮ್ ದೊಡ್ಡತನ ತೋರ್ಸ್ಕೊಳಕ್ಕೆ ಹೇಳ್ಕೊಳಕ್ಕೆ ಚೆನ್ನಾಗಿದೆ ಅಷ್ಟೇ, ನನ್ನ ಮಗಳು ಫಾರಿನ್ ನಲ್ಲಿದ್ದಾರೆ ಅಂತ. ಆದ್ರೆ ಆ ಮಕ್ಕಳು ನೋವು ನಿಮಗೆ ಅರ್ಥ ಆಗಲ್ಲ. ಮಕ್ಕಳನ್ನ ಖುಷಿಯಾಗಿಡೋದು ಅಂದ್ರೆ ಫಾರಿನಿಗೆ ಕಳ್ಸೋದು, ಆಸ್ತಿ ಮಾಡೋದು ಅಲ್ಲ. ನನ್ನ ಮಗ ಬಂದಲ್ಲ, ಅವನು ಯಾವಾಗ ಹೇಳ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇಷ್ಟ ಬಂದಾಗ ತಿಂತಾನೆ, ಇಷ್ಟ ಬಂದಾಗ ಆಚೆ ಹೋಗ್ತಾನೆ. ಆದ್ರೆ ರಾತ್ರಿ ಮಾತ್ರ ಖಂಡಿತ ಮನೆಗೆ ಬರ್ತಾನೆ. ಯಾಕೆ ಗೊತ್ತಾ? ನಾವು ಅಪ್ಪ ಅಮ್ಮ ಇದ್ದೀವಿ ಅನ್ನೋ ಧೈರ್ಯ ನನ್ನ ಮಗನಿಗೆ ಯಾವ ಕೊರಗೂ ಇರಬಾರ್ದು. ನಾವು ಹೋದ್ಮೇಲೆ
ನಮ್ಮಪ್ಪ ನನ್ನ ಪಕ್ಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮಮ್ಮ ನನ್ನ ಪಕ್ಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವನಿಗೆ ಅನಿಸ್ಬೇಕೆ ಹೊರತು ನಮ್ಮಪ್ಪ ಅದು ಮಾಡಲಿಲ್ಲ, ನಮ್ಮಪ್ಪ ಇದು ಮಾಡಲಿಲ್ಲ ಅನ್ನೋ ಕೊರಗು ಯಾವತ್ತೂ ಅವನಿಗೆ ಬರಬಾರ್ದು. ಏನ್ ಮಾಡಿದಾನೆ ನನ್ನ ಮಗ? ಏನ್ ಮರ್ಡರ್ ಮಾಡಿದಾನ, ರೇಪ್ ಮಾಡಿದಾನ, ಅಥವಾ ಯಾರಿಗಾದ್ರೂ ಮೋಸ ಮಾಡಿದಾನ? ಹಾಗೇನಾದ್ರೂ ಮಾಡಿದ್ರೆ ನಾನೇ ವಿಷ ಹಾಕಿ ಸಾಯಿಸ್ಬಿಡ್ತಿದ್ದೆ ಅವನನ್ನ. ಲವ್ ಮಾಡ್ದ ಅಷ್ಟೇ, ಅದು ತಪ್ಪಲ್ಲ. ಆದ್ರೆ ರಾಂಗ್ ಪರ್ಸನ್ ಲವ್ ಮಾಡ್ಬಿಟ್ಟ, ಅದು ಅವನು ಮಾಡಿದ ತಪ್ಪು. ಅದರಲ್ಲಿ ನಮ್ದು ತಪ್ಪಿದೆ. ನನ್ನ ಮಗ ಬದಲಾಗ್ತಾನೆ, ನನ್ನ ಮಗನ ಬಗ್ಗೆ ನನಗೆ ನಂಬಿಕೆ ಇದೆ. ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನಾವು ಮದುವೆಗೆ ಬರ್ತೀವಿ, ಹೋಗಿ ಬನ್ನಿ. ಎತ್ಕೊಳ್ಳ ಅಂತ ಕೇಳ್ತಿದ್ಯಾ? ಬಾರೋ ಬಾರ ಎತ್ಕೊಳ್ಳೋ. ನಿಧಾನಕ್ಕೆ ಎತ್ಕೊಳ್ಳೋ. ಅಭ್ಯಾಸ ಮಾಡ್ಕೋ ವಾಸು. ನಿನ್ ಸಂಸಾರ, ನಿನ್ ಮಕ್ಳು ಮುಂದೆ ಹೀಗೆ ಎತ್ಕೋಬೇಕು ನೀನು. ಏನಾಯ್ತು? ಕಾಲು ಉಳುಕ್ತು. ನೋತಿದ್ಯಾ? ನೋವ್ತದೆ, ಎತ್ಕೊಳ್ಳೋ. ಏನು ಇಷ್ಟೊಂದು ಭಾರ ಇದೆಯಾ? ಬಾ, ಏನ್ ಹುಡುಗರು ದೂರ ಇದ್ದಾಗ ಹತ್ರಕ್ ಬಾ ಅಂತೀರಾ, ಹತ್ರ ಬಂದ್ರೆ ಅಬ್ಬಾ ಬಾರ ಅಂತೀರಾ. ಈಗ್ಲೇ ಹಿಂಗೆ, ಮುಂದೆ ನಮ್ ಫ್ಯಾಮಿಲಿ ಭಾರ, ನಮ್ಗೆ ಹುಟ್ಟೋ ಮಕ್ಳು ಭಾರ, ಅದ್ ಹೆಂಗ್ ನಿಭಾಯಿಸ್ತೀಯೋ? ಇನ್ನೊಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರು ಕೆಳಗ್ ಬಿಸಾಕ್ತೀನಿ. ಏಯ್, ಏನಾಯ್ತು ಕಣ್ಗೆ? ಕಣ್ಣಲ್ಲಿ ಧೂಳ್ ಬಿತ್ತು. ಕೆಳಗಿಳಿಸ್ಲಾ? ಬೇಡ ಕಾಲು. ಊದ್ಬೇಡ. ನಿನಗೆ ಊದೋದು ಬೇಡ, ಕೆಳಗಿಳಿಸೋದು ಬೇಡ, ಏನ್ ಮಾಡ್ಲೆ? ನಾಟಕ ಆಡ್ತಿದ್ಯಾ? ಹೆಸರಿಡ್ಲಾ ಅಂತ ಕೇಳ್ತಿದ್ಯಾ? ನೀನ್ ಇಷ್ಟಪಟ್ಟಿದ ಹೆಸರಿಡು ವಾಸು. ಏನ್ ಹೆಸರಿಡ್ತೀಯ ವಾಸು? ಮಹಾಲಕ್ಷ್ಮಿ ತರ ಇದ್ದಾಳೆ, ಮಹಾಲಕ್ಷ್ಮಿ ಅಂತ ಇರ್ತೀನಮ್ಮ. ಏಯ್, ತಲೆ ಕೆಟ್ಟಿದ್ಯಾ ನಿನಗೆ? ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅವಳ ಹೆಸರು ಹೇಳ್ತಾ ಇದ್ಯಾ? ಅಪ್ಪ, ಮಹಾಲಕ್ಷ್ಮಿ ಪ್ಯೂರ್ ಗೋಲ್ಡ್ ಅಪ್ಪ. ಅಲ್ಲೇನೋ ನಡೆದಿದೆ, ಅವಳದೇನೂ ತಪ್ಪಿಲ್ಲ. ನನ್ನ ಮಹಾಲಕ್ಷ್ಮಿನೇ ಅಪ್ಪ. ಏ ವಾಸು, ನೀನ್ ಇಷ್ಟಪಟ್ಟಿದ ಹೆಸರನ್ನ ಕರ್ಕೊ, ನಿಮ್ ಭಾವನ ಹತ್ರ ನಾನು ಮಾತಾಡ್ತೀನಿ. ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ. Okay, tomorrow we'll go out. ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನೋಡಿದ್ರು ನೋಡಿದ್ರೆ ಹೋಗ್ಬಿಡ್ಲಿ ಕಣ. ತುಂಬಾ ಬೇಜಾರಾಗ್ತದೆ ಜೀವ. ಲಾಸ್ಟ್ ಪೆಗ್ ಜೀವನ್ ಅಂತ ತಲೆ ತಿಂತಿದ್ದಾರೆ. ನಾವ್ ಬರಲ್ಲ ಕಣೋ, ನಾನ್ ಕುಡಿಬೇಕು, ನಾವ್ ಬರಲ್ಲ.
ನೀವ್ಯಾಕೆ ಬರಕ್ ಹೋದ್ರಿ ಅಂಕಲ್? ನಾವೇ ಹೆಂಗೋ ಕರ್ಕೊಂಡ್ ಬರ್ತಾ ಇದ್ವಲ್ಲ. ಇಲ್ಲ ಇಲ್ಲ ನಾನು ಕರ್ಕೊಂಡು ಬಾ ಬಾ ನಾ ಮನೆ ಹೋಗೋಣ ಬಾ ಬಾ. ಜೀವನ್ ನಾನು ಕಷ್ಟದಲ್ಲಿದ್ದಾಗ ಅವನ ಜೊತೆಗಿರ್ತಿದ್ದ. ಈಗ ಅವನು ಪ್ರಾಬ್ಲಮ್ ಅಲ್ಲಿ ಇದ್ದಾನೆ. ನಾನು ಜೊತೆಗಿರ್ಬೇಕಲ್ವಾ? ನಾನು ಕರ್ಕೊಂಡು ಹೋಗ್ತೀನಿ ಬಾ 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 ಮಗ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ನೀವು ಗಾಡಿ ಎತ್ತಿ. ಹುಷಾರು. ಜೀವನ್ ಜೀವನ್ ನಮ್ಮಪ್ಪ ತುಂಬ ಒಳ್ಳೆಯವರು. ಜೀವನ್ ನಮ್ಮಪ್ಪ ತುಂಬ ಒಳ್ಳೆಯವರು. ಅವ್ರ ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತಿದ್ರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅನ್ಕೊಂಡ್ರು. ಜೀವನ್ ಸಾಧನೆ ಅನ್ಕೊಂಡ್ರು. ಅವ್ರು ಉಸಿರಾಡ್ತಾ ಇರೋದೇ ನಮಗೋಸ್ಕರ. ಜೀವನ್ ಅವ್ರನ್ನ ನೋಡಿದ್ರೆ ಕುಡಿಬಾರ್ದು ಅನ್ಸುತ್ತೆ. ಅದೇ ಈ ಮಹಾಲಕ್ಷ್ಮಿ ನೋಡಿದ್ರೆ ಕುಡಿತಾರೇ ಇರ್ಬೇಕನ್ಸುತ್ತೆ. ಈ ಬಾರಲ್ಲಿ ಎಣ್ಣೆ ಕೊಡೋ ಬದಲು ವಿಷ ಏನಾದ್ರು ಕೊಟ್ರೆ ಒಂದೇ ಸರಿ ಕುಡಿದು ಸಾಯ್ಬೇಕನ್ಸುತ್ತೆ. ಜೀವನ್ ಸಾಯ್ಬೇಕನ್ಸುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು. ಸಾಯೋ ಮಾತೆಲ್ಲ ಆಡಬಾರ್ದು ಮಗ, ಆಡಬಾರ್ದು. ಜೀವನ್ ನಮ್ಮಪ್ಪ ಏನಾದ್ರು ಇವಾಗ ಇಲ್ಲೇ ಇದ್ದಿದ್ರೆ ಅವ್ರ ಕಾಲಲ್ಲಿರೋ ಚಪ್ಪಲಿ ತಗೊಂಡು ತಲೆ ಮೇಲೆ ಇಟ್ಕೊಂಡು ಅಪ್ಪ ಅಪ್ಪ ಇನ್ಮೇಲೆ ನಿನ್ ಮಗ ನೀವು ಹೇಳ್ದೆ ಕೇಳ್ಕೊಂಡು ಇರ್ತಾನೆ ಅಂತ ಹೇಳ್ಬಿಡ್ತಾ ಇದ್ದೆ. ಜೀವನ್ ಹೇಳ್ಬಿಡ್ತಾ ಇದ್ದ. ಮೊನ್ನೆ ಅಷ್ಟೇ ನಮ್ ಬೇಕಾದವ್ರು ನಮ್ ಮನೆಗ್ ಬಂದಿದ್ರೆ ನಾನ್ ತೂರಾಡ್ಕೊಂಡು ಹೋದೆ. ಆದ್ರೂ ನಮ್ಮಪ್ಪ ಅವ್ರ ಮುಂದೆ ನಾನೆಲ್ಲೋ ಇಟ್ಟಿದ್ದಾರೆ, ಎಲ್ಲೋ ಇಟ್ಟಿದ್ದಾರೆ. ಈ ದೇವ್ರೇನಾದ್ರೂ ನನಗೆ ಇನ್ನೊಂದು ಜನ್ಮ ಅಂತ ಕೊಟ್ರೆ ನಮ್ಮಪ್ಪನ ಹೊಟ್ಟೆಲ್ಲ ಹುಟ್ಬೇಕು. ನಮ್ಮಪ್ಪನ ಹೊಟ್ಟೆಲ್ಲ ಹುಟ್ಬೇಕು. ಏಯ್ ನೀನು ಸಾಯ್ತೀಯಾ? ನಾನು ಸಾಯ್ತೀನಿ. ಸಾಯೋ ಮತ್ ಬೇಡ. ಅದು ನಮ್ಮಪ್ಪ ಸಾಯ್ಬಾರ್ದು ಕಣೋ. ಸಾಯೋ ಮತ್ ಬೇಡ ಮಗ, ಸಾಯ್ಬಾರ್ದು. ಸಾಯೋ ಮತ್ ಬೇಡ ಮಗ, ಬೇಡ. ನಮ್ಮಪ್ಪ ಇಲ್ಲಾಂದ್ರೆ ನನ್ನ ಕೈಲಿ ಇರಕ್ಕೆ ಆಗಲ್ಲ ಕಣೋ. ಯಾರು ಸಾಯ್ಬಾರ್ದು ಮಗ, ಸಾಯ್ಬಾರ್ದು. ನಮ್ಮಪ್ಪ ಗೋಲ್ಡ್. ಜೀವನ್ ನಮ್ಮಪ್ಪ ಗೋಲ್ಡು. ಹೌದು ಕಣಪ್ಪ, ನಮ್ಮಪ್ಪ ಗೋಲ್ಡು. ಹೌದು ಗೋಲ್ಡು. ಏನ್ ಹೇಳ ನಮ್ಮಪ್ಪ ಗೋಲ್ಡು. ಮಹಾಲಕ್ಷ್ಮಿ ಇವ್ರ ಮಗಳ. ಹರಾಜಿಗೆ ಬಂದಿರುವ ಸರ್ವೆ ನಂಬರ್ 126 ಬಾರ್ ಎ 13 ಎಕರೆ 15 ಗುಂಟೆ ಸರ್ಕಾರಿ ಜಮೀನಿನ ಬೆಲೆಯು 3,27,00,000 ಆಗಿದ್ದು ಹರಾಜು ಪ್ರಕ್ರಿಯೆ ಈಗ ಆರಂಭವಾಗಲಿದೆ. 40 ಕೋಟಿ. ಸರ್ ಯು ಆರ್ ಗ್ರೇಟ್ ಸರ್. ಇಡೀ ಟೀಮ್ ಏನೇ ದಬ್ಬಾಕಿದ್ರು ಧೋನಿ ಲಾಸ್ಟ್ ಬಾಲ್ ನಲ್ಲಿ ಒಂದು ವಿನಿಂಗ್ ಶಾಟ್ ಹೊಡಿತಾನಲ್ಲ ಸರ್, ಹಂಗೆ ಒಂದೇ ಶಾಟ್ ಅಲ್ಲಿ ಇಡೀ ಡೀಲ್ನೇ ಮುಗಿಸ್ಬಿಟ್ರಲ್ಲ ಸರ್. ಸರ್ ನಾನು ಮೊದಲೇ ಹೇಳಿರ್ಲಿಲ್ವಾ ಸರ್ ಈ ಡೀಲ್ ನಿಮ್ಗೆ ಆಗತ್ತೆ ಅಂತ? ನಂಗ ಏನ್ ಸರ್ ಇಷ್ಟಂಕೋ? ಮುಂದೆ ಇದೇ ಥರ ಡೀಲ್ ಇದ್ರೆ ಹೇಳು. ಹಾಂ ಸರ್. ಮನೆ ಕಡೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ಇನ್ನೂ ಏನಾದರೂ ಬೇಕಿದ್ರೆ ಮನೆ ಹತ್ರ ಬಾ. ಹಾಂ ಸರ್. ನಮ್ಮ ಜನಾರ್ದನ್ ಸರ್ ಮಗಳನ್ನ ನೀವು ಲವ್ ಮಾಡ್ತಾ ಇರೋದು ತಟ್ಟ ಮೊದಲೇ ಹೇಳೋದಲ್ವೇನೋ? ಸಂಧ್ಯಾ ಸಂಧ್ಯಾ ಬೇಗ. ಅಯ್ಯೋ ನಿಮ್ ತಾತಂದ್ ಇದ್ದಿದ್ದೆ. ಬರ್ತೀನಿ ಬೇಗ. ಮಗು ಮಲ್ಕೋತಿದೆ, ಯಾವಾಗ ನೋಡು ಕಿರ್ಚ್ತೀರಾ. ತಗೊಳ್ಳಿ. ಹೌದಲ್ವಾ? ನೀವ್ ರೆಡಿ ಆಗ್ತಾ ಇರೋದ್ ನೋಡಿದ್ರೆ ಹುಡ್ಗಿ ನಿಮ್ ಮಗಂಗಲ್ಲ ನಿಮ್ಗೆ ನೋಡ್ಕೋತಿರೋ ಆಗಿದೆ. ಅವ್ರು ತುಂಬಾ ರಿಚ್ ಫ್ಯಾಮಿಲಿ ಕಣೆ, ನಿಂಗೆ ಗೊತ್ತಾಗಲ್ಲ. ತಿಂಡಿ ತರ್ಲಾ? ಬೇಡ ಬೇಡ, ಅದು ಬೀಗರ ಮೇಲೆ ಆಗುತ್ತೆ. ಕಾಫಿ? ಅದು ಅಲ್ಲೇ ಒಂದ್ ಲೋಟ ನೀರಾದ್ರೂ ಕುಡ್ಕೊಂಡು ಹೋಗ್ರಿ. ಯಾಕ್ರಿ? ನನ್ನ ಮಗನ ಮದುವೆ ಫಿಕ್ಸ್ ಆಗೋವರೆಗೂ ಒಂದ್ ಲೋಟ ನೀರ್ ಕೂಡ ಕುಡಿಯಲ್ಲ ನಮ್ಮ ಮನೇಲಿ. ಅಬ್ಬಬ್ಬಬ್ಬ ಏನಪ್ಪನೋ. ರಾತ್ರಿ ಮನೆಗ್ ಬರ್ತಿರೋ ಇಲ್ಲ ಅವ್ರ ಮೇಲೆ ಜಾಂಡ ಉರ್ತಿರೋ? ರೀ ವಾಸುನ್ ಕರ್ಕೊಂಡು ಹೋಗಲ್ವಾ? ಸುಮ್ಮನೆ ನೀನು, ಅವ್ನು ಮಲ್ಕೊಂಡೇ ಇರ್ಲಿ. ನಾನು ಬೀಗರ ಮನೆಗೆ ಹೋಗಿ ಸಂಬಂಧ ಕುದುರಿಸಿ ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅಪ್ಪ ಅಂದ್ರೆ ಏನು ಅಂತ ತೋರಿಸ್ಬಿಡ್ತೀನಿ. ನೋಡಿ ಅವ್ರ ದೊಡ್ಡ ಮನುಷ್ಯರು ಅಂತ ಹೇಳ್ತಾ ಇದ್ದೀರಾ, ಸ್ವಲ್ಪ ಸರಿಯಾಗಿ ಮಾತಾಡಿ. ಈ ರಿಯಲ್ ಎಸ್ಟೇಟ್ ಬಿಲ್ಡಪ್ ಎಲ್ಲ ಏನು ಬೇಡ. ಸರಿ ಸರಿ, ನನಗೆಲ್ಲ ಗೊತ್ತಿದೆ. ನೀವೊಂದ್ಸಲ ಎದುರುಗಡೆ ಬಾ ಹೋಗು. ನಾನಾ? ಬೇಡಪ್ಪ, ಕೆಲ್ಸ ಆಗದೆ ಹೋದ್ರೆ? ನಿನ್ನ ಮುಖ ನೋಡ್ಕೊಂಡು ಹೋಗಿದ್ದು ಯಾವ ಕೆಲಸನೂ ಫೇಲ್ ಆಗಿಲ್ಲ. ನಿಜನಾ? ನಿಜ. ನಿಮಗ್ ನಂಬಿಕೆ ಇದೆಯಾ? ಖಂಡಿತ. ಓ ದೇವ್ರೇ ಕಾಪಾಡಪ್ಪ. ನೀವ್ ಹೋಗ್ತಾ ಇರೋ ಕೆಲ್ಸ ಶುಭವಾಗ್ಲಿ.
ಯಾರೋ ರಿಯಲ್ ಎಸ್ಟೇಟ್ ರಾಜ ಅಂತೆ ಸರ್, ನಿಮ್ಗೆ ನೋಡ್ಬೇಕಂತೆ ಸರ್. ಮಾತಾಡಿ ಸರ್. ನಮಸ್ಕಾರ ಸರ್. ಏ ರಾಜ, ಬಾ ಒಳಗಡೆ ಬಾ. ಬಂದೆ. ಏಯ್, ನನ್ನ ಮುಖ ಜ್ಞಾಪಕ ಇಟ್ಕ. ಆಯ್ತು ಸರ್. ಚೆನ್ನಾಗಿದ್ದೀರಾ? ಏನಪ್ಪಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಏ ಬಾರಯ್ಯ, ಎಷ್ಟು ಬಿಲ್ಡಪ್ ತಗೋತ್ಯಾ? ಬಂದೆ. ಒಳಗಡೆ ಕೂತ್ಕೋ ಬಾ, ಸಾರ್ ಕರಿತೀನಿ. ಯಾವ ಥರ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ವೇ. ಏನ್ ಮಾಡಲಿ? ನಮಸ್ಕಾರ ಸರ್, ನಾನು ರಿಯಲ್ ಎಸ್ಟೇಟ್ ರಾಜ ಅಂತ. ನಿಮಗೆ ನೆನಪಿದೆಯೋ ಇಲ್ವೋ? ನನ್ನ ಮಗ ವಾಸು ಮತ್ತೆ ನಿಮ್ಮ ಮಗಳು ಮಹಾಲಕ್ಷ್ಮಿ ತುಂಬಾ ದಿನದಿಂದ ಒಬ್ಬರೊಬ್ಬರು ಲವ್ ಮಾಡ್ತಾ ಇದ್ದಾರೆ ಸರ್. ಒಂದಿನ ನಿಮ್ಮ ಮಗಳು ನಮ್ಮ ಮನೆಗೆ ಕೂಡ ಬಂದಿದ್ಲು. ನಮಗೆಲ್ರಿಗೂ ತುಂಬಾ ಇಷ್ಟ ಆಗಿದ್ದಾಳೆ ಸರ್. ಅವಳಿಗೂ ನಾವೆಲ್ಲ ಇಷ್ಟ ಆಗಿದ್ದೀವಿ ಸರ್. ಆದರೆ ಅದೇನಾಯ್ತೋ ಗೊತ್ತಿಲ್ಲ ಸರ್. ಒಂದಿನ ನನ್ನ ಮಗ ಲವ್ ಬ್ರೇಕಪ್ ಅಂತ ಮನೇಲೇ ಇದ್ಬಿಟ್ಟ. ನಿಮ್ಮ ಮಗಳ ನೆನಪಲ್ಲಿ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟ ಸರ್. ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಸರ್. ಬರ್ತಾ ಬರ್ತಾ ಕುಡ್ತಾನು ಜಾಸ್ತಿ ಮಾಡಿಬಿಟ್ಟ. ಹೀಗೆ ಕುಡಿತಾ ಒಂದಿನ ವಿಷಾನು ಕುಡಿದ್ಬಿಟ್ರೆ ಸರ್, ನನಗೆ ನಿಮ್ಮ ಆಸ್ತಿ ಹಣ ಯಾವುದು ಬೇಕಾಗಿಲ್ಲ ಸರ್. ನನ್ನ ಮಗ ನನ್ನ ಕಣ್ಮುಂದೆ ಜೀವಂತವಾಗಿದ್ರೆ ಸಾಕು ಸರ್. ಅವನು ಹಾಗಿರ್ಬೇಕು ಅಂದ್ರೆ ನಿಮ್ಮ ಮಗಳು ಅವನ ಕಣ್ಮುಂದೆ ಇರಬೇಕು ಸರ್. ಸರ್, ಬೇಕಾದ್ರೆ ನಮ್ಮ ಇಡೀ ಫ್ಯಾಮಿಲಿ ನಿಮ್ಮ ಋಣದಲ್ಲಿ ಇರ್ತೀವಿ ಸರ್. ನಿಮ್ ಕಾಲಿಟ್ಟು ಕೇಳ್ಕೊತೀನಿ ಸರ್. ಏನೋ ಗೊತ್ತಿರೋರು ಅಂತ ಮನೆ ಒಳಗಡೆ ಬಿಟ್ಕೊಂಡ್ರೆ ನನ್ನ ಮನೆ ಮಹಾಲಕ್ಷ್ಮಿನ ಕೆಳಗೆ ರಿಹರ್ಸಲ್ ಮಾಡ್ತಾ ಇದ್ಯಾ? ಸರ್ ಯಾಕೆ ಸರ್ ಎಷ್ಟು ಧೈರ್ಯ ನಿಂಗೆ? ಅದು ನನ್ನ ಮನೆಗೆ ಕೆಲಸನೂ ಇಲ್ಲ, ಮನೇಲಿ ಕಷ್ಟ ಅಂತ ದುಡ್ಡು ಕೇಳಕ್ ಬಂದಿದ್ದೆ ಅನ್ಕೊಂಡ್ರೆ ಮನೆ ಮಹಾಲಕ್ಷ್ಮಿನ ನಿನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದೆ. ಹುಚ್ಚು ಏನ್ ಸರ್ ನಾನ್ ಕೊಡೋ ಕಮಿಷನ್ ಅಲ್ಲಿ ಬದುಕೋ ಬ್ರೋಕರ್ ನನ್ ಮಗ ನೀನು. ನನ್ನ ಹೆಸರು ಹೇಳ್ಕೊಂಡು ಜೀವನ ನಡೆಸೋ ನೀನು. ನನ್ನ ನೆರಳಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರೋ ನೀನು. ನಿನ್ನ ಮಗನಿಗೆ ನನ್ನ ಮಗಳು ಬೇಕಾ? ಹೇ ಬ್ರೋಕರ್ ನನ್ನ ಮಗನೇ, ಗವರ್ಮೆಂಟ್ ಕೋಟದಲ್ಲಿ ಕೊಡೋ ಅಕ್ಕಿ ತಿನ್ನೋ ನೀನು, ಕೋಟಿಗೆ ಬಾಳ್ತಿರೋ ನಾನು. ವರ್ಷಕ್ಕೆ ಒಂದೇ ಸರಿ ಬರೋ ಹಬ್ಬಕ್ಕೆ ಮನೆಗೆ ಯಾವ ಕಲರ್ ಪೇಂಟ್ ಹೊಡಿಸ್ಬೇಕು ಅಂತ ಯೋಚನೆ ಮಾಡೋನು ನೀನು. ಅದೇ ನನ್ನ ಮಗಳು ದಿನ ಹೊರಗಡೆ ಹೋಗುವಾಗ ಯಾವ ಕಲರ್ ಕಾರಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅರ್ಥ ಆಯ್ತಾ? ಯಾವ ಧೈರ್ಯದಿಂದ ನನ್ನ ಮನೆಗೆ ಬಂದೆ? ಇನ್ನು ಎಲ್ಲಿದ್ದೀರಿ ಸರ್ ನೀವು? 2018 ಸರ್, ಇದು 2018. ಈಗಲೂ ಇರೋರು ಇಲ್ದೇ ಇರೋರು ಅಂತ ಯಾವುದೋ ಹಳೆ ಪಿಕ್ಚರ್ ಡೈಲಾಗ್ ಹೇಳ್ತಾ ಇದ್ರಲ್ಲ ಸರ್. ರಾಜ ನೀನ್ ಹೆಸರಿಗಷ್ಟೇ ರಾಜ ಕಣೋ, ಆದ್ರೆ ನಾನು ಆಕಾಶದ ತರ ಯಾವಾಗ್ಲೂ ಮೇಲೆ ಇರ್ತೀನಿ. ನೀನು ಭೂಮಿ ತರ ಯಾವಾಗ್ಲೂ ನನ್ನ ಕಾಲ್ ಕೆಳಗಡೆನೆ ಇರ್ಬೇಕು. ಇವೆರಡು ಒಂದಾಗಕ್ ಸಾಧ್ಯನೇ ಇಲ್ಲ. ನಾವೆಲ್ಲಿ ನೀನೆಲ್ಲಿ ಅಂತ ನಿನಗೆ ಗೊತ್ತಿದ್ಯಾ? ನನ್ನ ಮಗಳು ನನ್ನ ಆಸ್ತಿ ಕಣೋ, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ ಮಗಳಿಗೋಸ್ಕರ ನೀವೇನ್ ಮಾಡಿದಿರಿ? ಏನ್ ಮಾಡಿಲ್ಲ ಕೇಳು. ಆಸ್ತಿ, ಅಂತಸ್ತು, ಗಾಡಿ, ಬಂಗ್ಲೆ ಎಲ್ಲ ಕೊಟ್ಟಿದ್ದೀನಿ. ನಿನ್ ಮಗನಿಗೆ ಏನೋ ಮಾಡಿದ್ಯಾ? ಅವನು ಹೂ ಅಂದ್ರೆ ಈಗ್ಲೇ ಇಲ್ಲೇ ಈ ಕ್ಷಣನೇ ನನ್ನ ಕತ್ತು ಕುಯ್ಕೊಂಡು ಸಾಯ್ತೀನಿ. ಯಾವನ ವಾಸು ಇಲ್ಲಿ? ಯಾರು? ಅಮ್ಮ, ಅಪ್ಪ, ಯಾರು ನೀವೆಲ್ಲ? ಏನಕ್ಕೆ ಬಂದಿದ್ದೀರಿ? ಯಾವನೋ ನೀನು?
ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿತಾ ಇದೀರಿ ಅಂತ ಹೇಳ್ಬಿಟ್ಟು ಹೊಡಿರಪ್ಪ. ನಿನ್ ಮಗನಿಗೆ ಜರಾದಸನ್ ಮಗಳ ಬೇಕಾ? ನಿನ್ ಯೋಗ್ಯತೆನೋ ಅವ್ರ ಯೋಗ್ಯತೆನೋ? ವಾ ಇದ ವಿಷಯ. ನೀವೆಲ್ಲ ಸ್ವಲ್ಪ ಸೈಡ್ಗೆ ಹೋಗಿ. ಒಳಗಡೆ ಹೋಗಿ ಎಲ್ಲ ಒಂದು ಬಿಡ್ಬೇಡ್ರಿ. ಏನ್ ಹುಡುಕ್ತಾ ಇದ್ಯಾ? ಏನಪ್ಪ ಪೆನ್ನು ಪೇಪರ್ ಹೇಳ್ತಾ ಇದೀನಿ, ಅವಾಗ ಹೊಡಿತೀಯಲ್ಲ. ಪೆನ್ನು ಪೇಪರ ಅದನ್ನ ಯಾಕೆ ಹುಡುಕ್ತಾ ಇದ್ಯಾ? ನನ್ ಮಗ ಪ್ರೀತಿಯಿಂದ ತಂದಿರೋ ವಸ್ತುಗಳನ್ನೆಲ್ಲ ಹೊಡೆದಾಕ್ತಿಯಾ? ಅವ್ನು ಬರ್ತಿದ್ದಾಗ ಇದೇ ಒಂದ್ ನಿಮಿಷ, ಅವ್ನು ಬರ್ತಿದ್ದಾಗ ಕೇಳ್ತಾನೆ ಏನೇನು ಹೊಡೆದಾಕಿದ್ರು ಅಂತ. ಅದಕ್ಕೆ ಎಲ್ಲ ಲಿಸ್ಟ್ ಮಾಡ್ಕೋಬೇಕಲ್ವಾ? ಹೌದಾ? ರೂಮಲ್ಲಿ ಯಾವ ಐಟಮು ಬಿಟ್ಟಿಲ್ಲ. ಇವ್ರು ಯಾರು ಅಂತ ಸರಿಯಾಗಿ ತಿಳ್ಕೊಬೇಕು. ನನ್ ಮಗ ಬಂದ್ ಕೇಳಿದ್ರೆ ಕೊಡ್ಬೇಕಾಗತ್ತೆ. ನಾನ್ ವಿಸಿಟಿಂಗ್ ಕಾರ್ಡ್ ಇಟ್ಕೋ. ನಿನ್ ಮಗ ಬಂದ್ರೆ ಲೀಸ್ಟ್ ತಗೊಂಡು ಈ ಅಡ್ರೆಸ್ ಬರಕ್ ಕೇಳೋ. ಹಾಳಾಗಿರೋ ಎಲ್ಲ ಐಟಮ್ ಕೊಟ್ಕಳ್ತೀನಿ. ಎಲ್ಲ ಹೋಗಿ ಆಯ್ತು. ಇಷ್ಟು ಐಟಮ್ ಹೋಗಿದೆ ಅಂತ ಬರ್ಕೊಂಡಿದ್ದೀನಿ. ಅಲ್ಲಿ ಯಾವ್ದಾದ್ರು ಹಳೆದಿದ್ರೆ ಹೇಳೋ, ಅದನ್ನು ಸೇರ್ಸ್ ಬರ್ದು ಬಿಡ್ತೀನಿ. ಎಲ್ಲ ಹೊಸದ್ ಬರುತ್ತೆ. ವಾಸು ನಿಮ್ಗೆಲ್ಲ ಸರ್ ಬೈದಿದ್ದು ನಮ್ಗೆ ಬಂದ್ಬಿಟ್ಟು ಸರ್. ಅಣ್ಣ ಇಲ್ಲಿ ಕೆಲಸ ಏನಾದ್ರು ಸಿಗುತ್ತಾ ಅಣ್ಣ? ಕೆಲಸನ ನನ್ನ ಟೆನ್ಷನ್ ಮುಗ್ದ ಸರ್ ಕೆಲಸ. ನಮ್ಮ ಹುಡುಗರು ಮುಗಿಸ್ಬಿಟ್ಟಿದ್ದಾರೆ. ಅವ್ರು ಬಂದ ತಕ್ಷಣ ನಾನು ಫೋನ್ ಏನಾದ್ರು ಕೆಲಸ ಸಿಗುತ್ತಾ? ಏನ್ ಕೆಲಸ ಬೇಕಾದ್ರೂ ಮಾಡ್ತೀವಣ್ಣ. ಇಟ್ಗೆ ಎತ್ಬೇಕಾ, ಮಣ್ ಮಿಕ್ಸ್ ಮಾಡ್ಬೇಕಾ, ಮಾಡ್ತೀವಿ. ಅನ್ಲೋಡಿಂಗ್ ಎಲ್ಲ ನಾವೇ ಮಾಡ್ತೀವಣ್ಣ. ನಾನ್ ನೋಡಿದ್ರೆ ಒಂದ್ ಡೀಲ್ಗೆ ನಮ್ಮ ಹುಡುಗರು ಕಳ್ಸಿದೀನಿ. ಆ ನನ್ನ ಮಕ್ಳು ನೋಡಿದ್ರೆ ಫೋನ್ ಎತ್ತಲ್ವೋ, ಆ ಟೆನ್ಷನ್ ನಾನಿದ್ರೆ ನಿಮ್ದೇನೋ ಮಧ್ಯದಲ್ಲಿ ಗೋಳು. ಕೆಲಸ ಮಾಡ್ತೀವಣ್ಣ. ನಾವ ಕೆಲಸ ಮಾಡ್ತೀವಣ್ಣ. ಏನ್ ಕೆಲಸ ಮಾಡ್ತೀಯಾ? ಏನೋ ಕೆಲಸ ಮಾಡ್ತೀಯಾ? ಒಂದು ಫ್ಯಾಮಿಲಿಯನ್ನು ಮುಗ್ಸಾಕ್ ಕಳ್ಸಿದೀನಿ. ಮುಗ್ಸ್ತೀಯೇನೋ? ನೀನ್ ಮಾಡ್ತೀಯೇನೋ? ಮಾಡ್ತೀವಣ್ಣ. ಮಾಡ್ತೀಯಾ? ಹೆಂಗೋ ಮಾಡ್ತೀಯಾ? ಹೆಂಗೋ ಮಾಡ್ತೀಯಾ? ಒಂದ್ ನಿಮಿಷ. ಜಪಾನ್ ಯಾರು ನೋಡೋದು? ಏನ್ ವಿಷಯ? GK ಕ್ರಷರ್ಸ್, ಯಲಂಕ, ನ್ಯೂ ಟೌನ್, ಸಿದ್ದಾಪುರ. ಇದೆ ಅಲ್ಲ ಸರ್ ಅಡ್ರೆಸ್? ಹೌದು ಇದೆ. ಏನ್ ವಿಷಯ? ಏನ್ ಬೇಕು? ನಾನು ಹೇಳಿಲ್ವಾ ಕರೆಕ್ಟಾಗಿ ಬಂದಿದ್ದೀವಿ ಅಂತ? ಕರೆಕ್ಟಾಗಿ ಬಂದಿದ್ದೀವಿ. ಒಂದ್ ನಿಮಿಷ ಸರ್. ಫ್ರಿಜ್ಜು, ಟಿವಿ, ವಾಷಿಂಗ್ ಮಿಷಿನ್, ಕುಕ್ಕರು, ವಾಜು, ಫ್ಯಾನು, ಪಾಟ್ಸು, ಪಾತ್ರೆ ಸಾಮಾನುಗಳು, ಹಂಗೆ ನಾವು ಗೆದ್ದಿರೋ ಕಪ್ಪು, ಇದೆಲ್ಲ ಇಲ್ಲಿ ಸಿಗುತ್ತೆ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ. ಅದಕ್ಕೆ ಬಂದೆ. ನೀವು ಕೊಟ್ರೆ ಹಂಗೆ ತಗೊಂಡೋಗ್ಬಿಡ್ತೀವಿ. ಲೇ ತಮ್ಮ, ನೀನ್ ದಾರಿ ತಪ್ಪ ಬಂದಿದ್ಯಾ ಇಲ್ಲಿಗೆ. ನೀನ್ ಹೇಳ್ತಿರೋ ಐಟಮ್ಸ್ ಎಲ್ಲ ಶಿವಾಜಿನಗರ ಗುಜರಿಲಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗೋ. ಇಲ್ಲಿ ಜಲ್ಲಿ, ಕಲ್ಲು, ಮರಳು ಮಾತ್ರ ಸಿಗೋದು. ಇಲ್ಲಿರೋದು ಬಿಲ್ಡಿಂಗ್ ಕಟ್ಟೋ ಮೆಟೀರಿಯಲ್ಸ್ ಮಾತ್ರ. ಲೇ ಮಚ್ಚಾ, ಮೊನ್ನೆ ನೀನು ನಿನ್ ಸೆಕೆಂಡ್ ಸೆಟಪ್ಗೆ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಕೊಡ್ಸಲ್ಲ, ಅದು ಶಿವಾಜಿನಗರದೇ ಅಲ್ವೇನೋ? ಹೌದು ಮಾಮ. ನೀನ್ ಕಾರ್ಡ್ ಹೊಡಿಯೋ. ಹೋಗ್ತಮ್ಮ ಹೋಗೋ. ಯಾಕೋ ಕನ್ಫ್ಯೂಸ್ ಆಗಿದಾರಲ್ಲ ಇವರು. ಹೌದು ನೋಡ, ಅದೇನ್ ಬೇಕೋ ಕೊಟ್ಟು ಕಳ್ಸೋ. ಏಯ್, ನೀನ್ ಇಲ್ಲೇ ನಿಂತ್ಕೊಂಡಿದ್ರೆ ಆ ಕ್ರಷರ್ ಅಲ್ಲಿ ಪುಡಿ ಪುಡಿಯಾಗಿ ಹೋಗ್ತೀಯಾ. ಸೈಡ್ಗೆ ಹೋಗೋ. ಏನೋ ಹಿಂಗ್ ಹೊಡಿತಾ ಇದ್ಯಾ? ಎಲ್ಲಾರ ಮನೇಲೂ ನಾಯಿನ್ ಸಾಕ್ತಾರೆ ಸೇಫ್ಟಿಗೆ, ಆದ್ರೆ ನಮ್ ಮನೇಲಿ ನನ್ನನ್ ಸಾಕಿದ್ದಾರೆ. ಅದೆಂಗೋ ಹೋದೆ ನಮ್ಮ ಮನೆ ಕಡೆಗೆ. ನಮ್ ಏರಿಯಾಕ್ ಬಂದು ನಮ್ ಹುಡುಗರಿಗೆ ಹೊಡಿತ್ಯಾ? ಏನೋ ಏರಿಯಾ ಅಂತೆಲ್ಲ ಮಾತಾಡ್ತಾವ್ನೆ. ಹೊಸ ಒಂದ್ ಡೈಲ ಹೊಡಿ ಒಂದ್ ಕೌಂಟ್ರಿಗೆ. ಸುಮ್ನಿರೋ ಓವರ್ ಆಗುತ್ತೆ. ಹೊಡಿಗುರು ಬೇಡ ಸುಮ್ನಿರೋ. ಹೊಡಿಗುರು ಅಂದ್ರೆ ಹೌದಾ? ಏರಿಯಾ ಜಗತ್ತಲ್ಲಿ ಸಾವಿರಾರು ಏರಿಯಾ ಇದೆ. ಶ್ರೀರಾಮ್ಪುರ, ಕಳಸಿಪಾಳ್ಯ, ಶಿವಾಜಿನಗರ, KG ಕೊಪ್ಪಲು, ಕುಂಬಾನಕೊಪ್ಪಲು, ಆವಳಹಳ್ಳಿ, ಮಾವಳ್ಳಿ, ಮೂಡಲ್ಪಾಳ್ಯ, ಗೌರಿಪಾಳ್ಯ. ಈ ತರ ಡಿಸೈನ್ ಹೆಸರು ಡಿಸೈನ್ ಏರಿಯಾಗಳು ಭಾರತ ದೇಶದ ಅಡಿಯಿಂದ ಮುಡಿಯೋರ್ಗೂ ಇದೆ. ಎಲ್ಲ ಏರಿಯಲ್ಲಿ ಬದುಕ್ತಾ ಇರೋದು ನಿಮ್ಮಂತ ಡಿಸೈನ್ ಮನುಷ್ಯ. ನೀವೆಲ್ಲ ಫೈಟ್ ಮಾಡೋದು ಪೇಮೆಂಟ್ಗೋಸ್ಕರ, ನಾನ್ ಫೈಟ್ ಮಾಡೋದು ಸೆಂಟಿಮೆಂಟ್ಗೋಸ್ಕರ. ಹೆಂಗೆ ಡೈಲಾಗ್? ಆದ್ರೂ ನಮ್ಮ ಮನೆಗೆ ಹೋಗಿ ನಮ್ಮ ಅಕ್ಕನಿಗೆ ಹೊಡೆದು ಬಂದಿದ್ರ.
ಗೊತ್ತಿಲ್ವನ ನಿನ್ಗೆ? ಗೊತ್ತಿಲ್ಲ. ನಿನ್ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಟ್ರೆ ನೀನ್ ಯಾರು, ಯಾಕೆ ಹುಟ್ಟಿದೆ, ಯಾರು ಹುಟ್ಟಿದೆ ಅಂತಾನು ಹೇಳ್ತೀನಿ. ನನ್ನ ಏರಿಯಾಗೆ ಬಂದು ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಮೇಲೆ ಕೈ ಬಾರ್ತೀಯಾ? ಇಲ್ಲ ಕಣೋ, ಈ ನನ್ನ ಮಗನ ಸ್ಟಾರ್ ಹೋಟೆಲ್ ರೂಮ್ ಹಾಕ್ಬಿಟ್ಟು ಹೊಡಿತಾರೆ. ನಿನ್ನ ಈ ಕರ್ನಾಟಕದಲ್ಲೇ ಇಲ್ದಂಗ್ ಮಾಡ್ತೀನಿ, ನೋಡ್ತೀಯಾ? ಈ ನನ್ನ ಮಕ್ಳು ಚೇಂಜ್ ಆಗಲ್ಲ ಕಣೋ. ನನ್ನ ಮಕ್ಳ ಪ್ರತಿಯೊಬ್ಬಂದು ಇದೊಂದು ಆಟ ಆಗ್ಬಿಟ್ಟಿದೆ ಕಣೋ. ಕರ್ನಾಟಕದಿಂದ ಆಚೆ ಹಾಕ್ತೀನಿ, ಬೆಂಗಳೂರಿಂದ ಆಚೆ ಹಾಕ್ತೀನಿ, ಏರಿಯಾಯಿಂದ ಆಚೆ ಹಾಕ್ತೀನಿ. ಈ ಏರಿಯಾ ನಿಂದ ನಿಮ್ಮಪ್ಪಂದ. ನನಗೆ ಗೊತ್ತು ನಿನ್ ಯಾರು ಕಳ್ಸಿದ್ದಾರೆ ಅಂತ. ಅವ್ರಿಗೋಗಿ ಹೇಳು, ವಾಸು ಪಕ್ಕ ಮಾಸ್ ಅಂತ. ಈಗ ನಮ್ಮ ಮಾವನಿಗಿದೆ, ನೋಡ್ತಾ ಚೆನ್ನಾಗಿದ್ದೀರಾ? ಓ, ನೆಂಟ್ರೆಲ್ಲ ಬಂದಿದ್ದಾರೆ. ಹಾಯ್, ನೋಡ್ತಾ ಯಾವನ ನೀನು? ನಿನ್ನೆ ಕೇಳ್ತಾ ಇರೋದು. ನೋಡು, ನಾನ್ ನಿನ್ ಮದ್ವೆ ಆಗಿದ್ದಿದ್ರೆ ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ನೈಟ್ ಸರ್ ಅನ್ಬೇಕಾಗಿರೋನ್ ಕಾಲರ್ ಇಟ್ಕೊಂಡಿದ್ದಾನೆ. ಎಲ್ಲ ನಿನ್ ದಯೆ. ನೀನ್ ಸತ್ರೆ ಪೆನ್ಷನ್ ಕೊಡೋದಕ್ಕೆ ನೀನೇನ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ. ಸುಮ್ಮನೆ ನನ್ನ ಕೈಯಲ್ಲಿ ಸಾಯ್ಬೇಡ, ರೈಟ್ ಹೇಳು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮನೆ ಅಲಂಕಾರ, ಮೆಹಂದಿ ಸೆಟಪ್ಪು, ಮುಗ್ದಲ್ ಕಳೆ, ಫಾರಿನ್ ಗಂಡು, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ, ಸೂಪರ್. ಕಂಗ್ರಾಟ್ಸ್ ಮಹಾಲಕ್ಷ್ಮಿ, ಕಂಗ್ರಾಟ್ಸ್. ನೀವು ಹುಡುಗಿರಿದ್ದೀರಲ್ಲ, ಯಾವ್ದಾದ್ರು ಬೀದಿ ನಾಯಿಗೆ ಏಟಾದ್ರೆ ಅದನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಮನೆ ಕರ್ಕೊಂಬಂದು ಒಂದು ಸೆಲ್ಫಿ ಹೊಡ್ಕೊಂಡು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅದೇನ್ ಕೇರ್ ತಗೊಂತೀರ? ಅದೇ ನಾಯಿ ತರ ನಿಯತ್ತಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನೋಡ್ಕೊಂತೀನಿ. ನನ್ನ ಹುಡುಗನ್ಗೆ ಹಾರ್ಟ್ ಬ್ರೇಕ್ ಆಗಿ ಕುಡಿದು ರೋಡಲ್ಲಿ ಬಿದ್ದಿದ್ರು ಯಾಕೆ ಅಂತ ಒಂದು ಮಾತು ನೀವು ಕೇಳಲ್ವಲ್ಲ? ಸೂಪರ್ 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 ವಾಸು, ಗಲಾಟೆ ಬೇಡವಾ? ಅಲ್ಲ, ಯಾರು ಗಲಾಟೆ ಮಾಡ್ತಿರೋದು? ಏನ್ ಕುಡ್ದಿದ್ಯಾ? ಅಲ್ಲ ವಾಸು, ಲೇ, ಮನೆಗೆ ನುಗ್ಗಿ ಗಲಾಟೆ ಮಾಡ್ಸಿದ್ ಅವರು. ಕುಡ್ದೇನೇನೋ ಮಾತಾಡ್ಬೇಡ. ಮಹಾಲಕ್ಷ್ಮಿ, ನಮ್ಮಪ್ಪ ಇಡೀ ಲೈಫಲ್ಲಿ ಯಾರ ಮನೆ ಮುಂದೆ ಹೋಗಿ ತಲೆ ತೆಗ್ಸಿ ನಿಂತಿರ್ಲಿಲ್ಲ. ನನ್ನ ಮೇಲಿರೋ ಪ್ರೀತಿಗೆ, ನಿನ್ ಮೇಲಿರೋ ಗೌರವಕ್ಕೆ ನಿಮ್ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಈ ದೊಡ್ಡ ಮನುಷ್ಯ ನಮ್ಮಪ್ಪನ ಅವಮಾನ ಮಾಡಿ ಕತ್ಪಟ್ಟಿಡ್ದು ಆಚೆ ಹಾಕಿ ರೌಡಿಗಳನ್ನ ಕಳಿಸಿ ನಮ್ಮ ಅಕ್ಕನ ಮೇಲೆ ಕೈ ಮಾಡಿ ನಮ್ಮ ಇಡೀ ಫ್ಯಾಮಿಲಿನ ಮುಗಿಸ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನು ನಿನ್ನ ಮಗಳ ಮಹಾಲಕ್ಷ್ಮಿ ಒಬ್ಬಳನೇ ಅಲ್ಲ, ಇಡೀ ಫ್ಯಾಮಿಲಿನ ಪ್ಯಾಕೇಜ್ ಅಲ್ಲಿ ಲವ್ ಮಾಡ್ತಾ ಇದ್ದೀನಿ ಮಾವ. ಓ ಸಾರಿ ಸಾರಿ ಸಾರಿ, ದ ಗ್ರೇಟ್ ಬಿಸ್ನೆಸ್ ಟೈಕೋನ್ ಮಿಸ್ಟರ್ ಜನಾರ್ದನ್. ನಮಸ್ಕಾರ ಸರ್. ನಡಿಯೋ ನಡಿಯಾಲೇ, ನಡಿ ಏನೋ ಮಾಡಿ ಹಿಂಗ್ ಇಟ್ಕೊಂಡ್ಬಿಟ್ರದಕ್ಕೆ. ಓಹೋ, ನೀನ್ ಕರಿಯಾನೋ ದಾಸನೋ? ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಕಡೆಗೆ ಸಿಗುತ್ತೆ, ತೋರಣ ಕಟ್ಬಿಡ್ತೀನಿ ನನ್ನ ಮಕ್ಳ. ಹೇಯ್, ನಾನು ರುಬ್ಬಕ್ ಶುರು ಮಾಡಿದ್ರೆ ಮಗನೇ ನಿನ್ನ ನವರಂಧ್ರಗಳಲ್ಲೂ ನೀರು ಕಿತ್ಕೊಂಡ್ಬಿಡ್ಬೇಕು. ಹಂಗ್ ರುಬ್ತೀನಿ ಇವಾಗ. ಹೆಂಗೆ? ತಗೋ ತಗೋ. ಏನಲ್ಲ ಮಂಚಗಳು ಹೊಡಿತಾ ಇದ್ದಾನೆ, ಗಡ್ಗಮ್ಮ ನಿಂತಿದ್ಯಲ್ಲೋ ಸರ್. ಸಮುದ್ರಕ್ಕೆ ಒಂದ್ ಬಿಂದಿಗೆ ನೀರ್ ಹಾಕಿದ್ರೆ ಸಮುದ್ರ ಏನು ಉಕ್ಕರಿಯತ್ತ ಸರ್? ಇಲ್ಲ, ಅವ್ನು ಆಲ್ರೆಡಿ ಬಹಳ ನೋವಲ್ಲಿದ್ದಾನೆ. ನೀವು ಎಷ್ಟು ಹೊಡೆದ್ರು ಅವನಿಗೆ ನೋವು ಆಗಲ್ಲ ಸರ್. ಯಾಕೆ? ಇವನು ಜೀವಂತವಾಗಿರೋ ಶವ ಸರ್. ಏನಾಗಂದ್ರೆ ಲವ್ ಬ್ರೇಕಪ್ ಸರ್. ಏನ್ ಹೇಳ್ತಾ ಇದೀಯ ನೀನು? ಹ್ಞೂ ಸರ್, ಲವ್ ಬ್ರೇಕಪ್ ನನ್ನ ಮಗ. ಹೇಳ್ಬೇಡ. ಫೀಲಿಂಗ್ ಅಲ್ಲಿದ್ದೇನೋ? ನಿಂದು ಲವ್ ಫೇಲರ್ ಏನೋ? ಅಯ್ಯೋ, ನನಗೆ ಗೊತ್ತಾಗ್ಲಿಲ್ವಲ್ಲೋ. ಅಯ್ಯೋ, ಎಂತ ದಟ್ಟನೋ ನಾನು. ಗೊತ್ತಾಗ್ದೆ ಹೊಡ್ಬಿಟ್ನಲ್ಲೋ ನಿಂಗೆ. ಎಲ್ಲ ನೋಡ್ಬಿಟ್ನಲ್ಲೋ.
ಬ್ಲಡ್ ಪೂರ ಹೊಡೆದ್ಬಿಟ್ನಲ್ಲೋ. ಈ ಜಾಗದಲ್ಲಿ ಹೊಡಿಲಿಲ್ವಲ್ಲ? ಖರ್ಚು ಫೆಲಿಟ್ಟೆ. ಹಿಂದೆ ಹೊಡೆದಿದ್ದು ಮುಂದೆ ಯಾಕೆ ಬಂತು ಬ್ಲಡ್ಡು? ಅಯ್ಯೋ ಅಯ್ಯೋ, ಏನಾಗಲ್ಲ. ಹೇಯ್ ನನ್ನ ಸ್ಟೇಷನ್ಗೆ ಕಳ್ಳರು, ಸುಳ್ಳರು, ದರೋಡೆಕೋರರು ಎಲ್ಲರೂ ಬರ್ತಾರೆ. ಎಲ್ರಿಗೂ ನಾಯಿ ರುಬ್ದಂಗೆ ರುಬ್ತೀನ. ಆದರೆ ಲವ್ ಫೇಲ್ಯೂರ್ ಆಗಿರೋರು ಬಂದರೆ ಮಾತ್ರ ಕಳಿಸ್ಬಿಡ್ತೀನಿ. ಸುಮ್ಮನೆ ಕಳ್ಸಲ್ಲ, ಚೆನ್ನಾಗಿ ಕುಡಿಸ್ ಕಳಿಸ್ತೀನಿ. ಆ ಫೀಲಿಂಗ್ ನಾವು ಮರಿಬೇಕು. ಅದಕ್ಕೆ ಕುಡಿಸ್ತೀನಿ. ಆ ಫೀಲಿಂಗ್ ಏನು ಅಂತ ನನಗೆ ಗೊತ್ತಾ? ಮಂಜೇಗೌಡ ಗೊತ್ತಾ? ನೀನೇನ್ ಕುಡಿತ್ಯಾ? ಏನ್ ಕುಡಿತ್ಯಾ ಸರ್? ಏ ಪಾಟೀಲ್ ಸರ್, ಮೊನ್ನೆ ಸೀಸ್ ಮಾಡಿದ್ದು ಎಲ್ಲಾ ಬಾಟ್ಲು ತಗೊಂಬನ್ರಿ. ಆಯ್ತು ಸರ್. ಕುಡಿ. ಲವ್ ಬ್ರೇಕಪ್ ಆಗಿರೋದು ಅವನು. ನಿನಗೆ ಯಾಕೋ ಬಾಯಿಸ್ಕೊಂಡು ಕೂತ್ಕೊಳ್ಳ. ಸರ್ ನಿಮ್ಗೆ? ನಂಗೆ ಬೇಡಪ್ಪ. ಮತ್ತೇನ್ ಕುಡಿತೀರಾ ಸರ್? ಸ್ಪ್ರೈಟ್. ರೈಟ್, ಕರೆಕ್ಟ್. ನೀ ಕುಡಿಯಪ್ಪ. ಸರ್ ನಿಮ್ದು ಏನಾದ್ರು ಲವ್ ಫೇಲಿಯರಾ ಸರ್? ಅಲ್ಲ, ನನ್ನ ಹೆಂಡ್ತಿದ್ದು. ಈ ಮಂಚೇಗೌಡಂಗೆ ಫಸ್ಟ್ ನೈಟು ಮಂಚದ ಮೇಲೆ ಗೊತ್ತಾಗಿತ್ತು ನನ್ನ ಹೆಂಡ್ತಿದ್ದು ಲವ್ ಸ್ಟೋರಿ ಇದೆ, ಅದು ಬ್ರೇಕಪ್ ಆಗಿದೆ ಅಂತ. ಮದುವೆ ಮುಂಚೆನೆ ಹೇಳ್ತಿದ್ರೆ ನಾನೇ ನಿಂತು ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತಾ ಇದ್ದೆ. ಅವಳು ಹೇಳಿಲ್ಲ. ಅಯ್ಯೋ, ನನ್ನ ಜೊತೆ ಮಲ್ಗಕ್ಕಾಗ್ದೆ, ಸಂಸಾರನೂ ಮಾಡಕ್ಕಾಗ್ದೆ, ಬಿಲ ಅಂತ ಒದ್ದಾಡ್ಬಿಡ್ತಿದ್ಲು. ಇದಕ್ಕಿದ್ದಂಗೆ ಮಧ್ಯರಾತ್ರಿ ಎದ್ಬಿಟ್ಟು ಶಿವಾ ಅನ್ನೋಳು. ನಾನಾ ಅಂತಿದ್ದೆ, ಅವಳು ನೀನಲ್ಲ ಅನ್ನೋಳು. ನಾನು ಟುಸ್ಸಾಗ್ಬಿಡ್ತಾ ಇದ್ದೆ. ಶಿವ 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 ಅನ್ನೋಳು. ಆಮೇಲೆ ನಂಗೆ ರಾತ್ರಿ ಎಲ್ಲ ಜಾಗರಣೆ ಆಗ್ಬಿಡೋದು. ಇತ್ತೀಚೆಗಷ್ಟೇ ಪಾಪ ಅವನು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟ. ಅಯ್ಯೋ, ಆ ವಿಷಯ ಅವಳಿಗೆ ಗೊತ್ತಾಗಿ ಮರ್ತ್ಬಿಟ್ಲು. ಈಗ ನಾನು ನನ್ನ ಹೆಂಡತಿ ಜೊತೆ ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ವೆರಿ ಗುಡ್ ಸರ್. ಆದ್ರೆ ಅವಳು ಅವನ್ನ ಇನ್ನೂ ಮರ್ತಿಲ್ಲ ಕಣ. ಯಾಕೇಳು? ಮೊಟ್ಟ ಮೊದಲ ಪ್ರೀತಿ ಯಾವ ಮನುಷ್ಯನೂ ಮರೆಯಲ್ಲ. ಕರೆಕ್ಟ್. ಈ ಲವರ್ಸ್ದು ಪ್ರೀತಿ, ಪ್ರೇಮ, ಕಷ್ಟ, ಸುಖ, ನೋವು ಎಲ್ಲ ಗೊತ್ತು ನಂಗೆ. ಹಿಂಗೆ ನಡೀತಾ ಇದೆ ಜೀವನ. ಅಂದ್ರೆ ಮಂಚೇಗೌಡ ಅಂತ ಹೆಸರಿಟ್ಕೊಂಡು ಮಂಚೇನೆ ಹತ್ತಿಲ್ಲ. ನನ್ನ ಮೇಲೆ ದುಡ್ಡು ಬರ ಮಾಡ್ಬಿಟ್ಟ. ಹೌದು, ನಿಂದು ಅವಳದು ಬ್ರೇಕಪ್ ಹೆಂಗಾಯ್ತು? ಹೆಂಗಾಯ್ತು? ಬ್ರೇಕಪ್ಪ? ತಲೆಗಿಲೆ ಕೆಟ್ಟಿದೆ ನಿಂಗೆ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ವಾಸು. ನೀನು ಹೇಳ್ತಾ ಇರೋದು ನಿಜಾನೇ ಆಗಿರ್ಬೋದು, ಆದರೆ ನಮ್ಮಿಬ್ಬರ ಮಧ್ಯೆ ಈ ಮಾತು ಯಾವತ್ತೂ ನಿಜ ಆಗ್ಬಾರ್ದು. ಜೋಕ್ ಮಾಡಬೇಡ. ನನಗೂ ನಿನಗೂ ಸೆಟ್ ಆಗಲ್ಲ. ಬ್ರೇಕಪ್ ಅಷ್ಟೇ. ಹೇಯ್, ಬೆಳಿಗ್ಗೆ ಎದ್ದು ಯೋಗ ಮಾಡು, ಕಾಮಿಡಿ ಮಾಡಕ್ ಹೋಗ್ಬೇಡ. ಬಾ. ಏಯ್, ನನ್ನ ಮಾತು ಕೇಳಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಿನಗೊಳ್ಳೇದೇನೋ, ನನಗಲ್ಲ, ನಮ್ಮಿಬ್ಬರಿಗಲ್ಲ. ನಮ್ಮ ಮನೆಯಲ್ಲಿ ಸಂಬಂಧ ನೋಡಿದ್ದಾರೆ, ನನಗೆ ಮದ್ವೆ ಫಿಕ್ಸ್ ಆಗಿದೆ. ನಿಮ್ಮ ಮನೇಲಿ ಹೇಳಿದ ಮೇಲೆ ವಾಸು ಅನ್ನೋನ ಲವ್ ಮಾಡ್ತಾ ಇದ್ದೀನಿ, ನಾನು ಅವನ್ನೇ ಮದ್ವೆ ಆಗೋದು ಅಂತ. ಏನಂತ ಹೇಳಿ? ಏನಂತ ಹೇಳಿ? ಕೆಲ್ಸ ಕಾರ್ಯ ಇಲ್ಲದೆ ಬಾಕ್ಸಿಂಗ್ ಬೆಟ್ಟಿಂಗ್ ಅನ್ಕೊಂಡು ಅಪ್ಪನ ದುಡ್ಡು ಕುಡ್ಕೊಂಡು ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಊರ್ ತಿರುಗ್ತಾನೆ ಅಂತ ಹೇಳ? ಎಲ್ಲ ಗೊತ್ತಿದ್ದು ತಾನೇ ಲವ್ ಮಾಡಿದ್ದು. ಕೆಲ್ಸ ಇಲ್ದಿರ ಫ್ರೀ ಆಗಿರ್ಬೇಕು, ಕರ್ದಿದ ತಕ್ಷಣ ಬರ್ಬೇಕು, ಮದ್ವೆ ಆದ್ಮೇಲೆ ಬ್ಯುಸಿ ಆಗಿರ್ಬೇಕು ಅಂತೆ. ಈಗೇನೆ ಏನೇನೋ ಮಾತಾಡ್ತಾ ಇದೀಯಾ? ನಮ್ಮ ಮೇಡಮ್ ಹೇಳ್ತಾ ಇಲ್ವಾ ಬ್ರೇಕಪ್ ಅಂತ? ಏನ್ ಓವರ್ ಆಕ್ಷನ್ ಮಾಡ್ತಾ ಇದ್ಯಾ? ನಾನೇನ್ ಕ್ಯೂಡಾನ? ಮಾತಾಡ್ತಾ ಇದ್ದೀನಿ ತಾನೆ. ಬ್ರೇಕ್ ನಿಮ್ ಮೇಡಮ್ ಹೇಳಿದ್ದು ಬ್ರೇಕಪ್ ಅಂತ, ನಾನಲ್ಲ. ವಾಸು, ನಾನೇನ್ ಹೇಳಿದ್ರು ಕೇಳ್ತೀನಿ ಅಂತ ಹೇಳಿದೀಯಾ? ಹೌದು, ಈಗ್ಲೂ ಜೀವನ ಪೂರ್ತಿ ನೀನು ಹೇಳ್ದಂಗೆ ಕೇಳ್ತೀನಿ. ಬ್ರೇಕಪ್ ಅನ್ನೋದನ್ನ ಬಿಟ್ಟು ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಕಣೆ. ಏಯ್, ಬ್ರೇಕಪ್ ಮಾಡೋದಕ್ಕೆ ಒಂದೇ ಒಂದು ರೀಸನ್ ಹೇಳು, ಒಂದೇ ಒಂದು ರೀಸನ್. ಖುಷಿಯಿಂದ ನಾನೇ ಮುಂದೆ ನಿಂತಿನ ಮದುವೆ ಮಾಡಿಸ್ತೀನಿ. ಯೋಚನೆ ಮಾಡ್ತಿದ್ಯಾ? ರೀಸನ್ ಇಲ್ಲ, ರೀಸನ್ ಸಿಗಲ್ಲ. ನಿನಗೆ ಯಾಕೋ ಹೇಳ್ಬೇಕು ರೀಸನ್? ರೀಸನ್ ಕೇಳ್ತಾ ಇದ್ದೀನಿ. ರೀಸನ್ ಯಾಕ? ರೀಸನ್ ಇದೆ ವಾಸು. ನೀನ್ ಯಾವತ್ತಾದ್ರೂ ನಂಗೆ ಐ ಲವ್ ಯು ಅಂತ ಹೇಳಿದ್ಯಾ? ನೀನ್ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ಯಾ?
ನೆನಪು ಮಾಡ್ಕೋ. ನೆನಪಾಯ್ತಾ? ನಾನು ನಿನಗೆ ಹೇಳಿದ್ದೀನಿ ವಾಸು ಐ ಲವ್ ಯು ಅಂತ, ಆದ್ರೆ ನೀನ್ ಒಂದ್ಸತಿನೂ ಹೇಳಿಲ್ಲ. ಈಗ ರೀಸನ್ ಸಿಕ್ತಾ? ಇದೊಂದು ರೀಸನ್ ಬ್ರೇಕಪ್ಗೆ. ನಮ್ ಮೇಡಮ್ ಹೇಳಿದ್ರು ತಾನೇ ರೀಸನ್. ಇನ್ನೊಂದ್ಸಲ ನಮ್ ಮೇಡಮ್ ಹಿಂದೆ ಬಂದಿದ್ ಗೊತ್ತಾದ್ರೆ ಐ ಲವ್ ಯು ಹೇಳಿಲ್ಲ ಅಂತ ಬ್ರೇಕಪ್ಪ. ಇದೊಂದು ರೀಸನ್. ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಉಸಿರಾಗಿರ್ತೀನಿ ಅಂದ್ಲು, ಆದರೆ ಉಸಿರೇ ನಿಂತೋಗೋ ಮಾತಾಡೋಗ್ಬಿಟ್ಲು ಸರ್. ಅಯ್ಯೋ, ಐ ಲವ್ ಯು ಅಂದ್ರೆ ಮಾತ್ರ ಲವ್ ಸರ್? ಏನೋ ನೀನ್ ಐ ಲವ್ ಯು ಹೇಳಿಲ್ಲ ಅಂತ ಬ್ರೇಕಪ್ ಆಗೋಯ್ತಾ? ಅಲ್ವಾ ಸರ್? ಈ ಜಗತ್ತಲ್ಲಿ ಐ ಲವ್ ಯು ಅಂದಿಲ್ಲ ಅಂತ ಬ್ರೇಕಪ್ ಆಗಿರೋ ಏಕೈಕ ಲವ್ ಸ್ಟೋರಿ ಇವಂದೇ ಸರ್. ಕರ್ಮನಪ್ಪ. ಈ ಸಲೀಮ್ ಅನಾರ್ಕಲಿ, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ಗೂ ನನ್ನಷ್ಟು ಕಷ್ಟ ಬಂದಿರಲ್ಲ ಸರ್. ಬಂದಿಲ್ಲ ಬಿಡು. ನೋ. ಕುಡಿ ಕುಡಿ, ಚೆನ್ನಾಗಿ ಕುಡಿ ಸರ್. ಬ್ರೇಕಪ್ಗೆ ಗಾಡ್ ಫಾದರ್ ಆಗಿರೋ ದೇವದಾಸನ್ಗೂ ನನ್ನಷ್ಟು ವರ್ಸ್ಟ್ ಬ್ರೇಕಪ್ ಆಗಿರಲ್ಲ ಸರ್. ಸರಿ, ನಿಂದು ಆಲ್ ವೆಜಿಟಬಲ್ ಮಿಕ್ಸ್ಡ್ ವಿತ್ ಫ್ರೂಟ್ ಜ್ಯೂಸ್ ತರ ಆಗ್ಬಿಟ್ಟಿದೆ ನಿನ್ ಲವ್ ಸ್ಟೋರಿ. ವಾಸು, ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣಿಗೆ ಒಂದು ಗಂಡು, ಗಂಡಿಗೆ ಹೆಣ್ಣಿಲ್ಲ ಅಂದ್ರೆ ಎಣ್ಣೆ ಅಂತ ಸೃಷ್ಟಿ ಮಾಡ್ಬಿಟ್ಟವನೆ. ಕರೆಕ್ಟ್. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಕುಡಿ, ಚೆನ್ನಾಗಿ ಕುಡಿ, ಎಂಜಾಯ್ ಎಂಜಾಯ್. ಸರ್, ರೈಡಲ್ಲಿ 3 ಜನ ಹುಡುಗಿರು ಸಿಕ್ಕಾಕೊಂಡಿದ್ದಾರೆ, ಕರ್ಕೊಂಡು ಬಂದಿದ್ದೀವಿ. ಹೌದಾ ಸರ್? ಪಾಟೇಲ್, ಆ 3 ಜನ ಹುಡುಗಿರ ಹೆಸರು ಬರ್ಕೊಳ್ರಿ, ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಣ. ಓಕೆ ಸರ್. ಹಾ, ನೀ ಕುಡಿ, ನೀ ಕುಡಿ. ಹೆಸರೇನಮ್ಮ? ಗೀತಾ. ನಿಂದು? ಸಂಗೀತ. ಸಂಗೀತ ಸರ್. ನಾನ್ ಮಹಾಲಕ್ಷ್ಮಿ ಸರ್. ಆಮೇಲೆ ಯಾಕಪ್ಪ, ಯಾಕೆ ವಾಸು ಫುಲ್ ಬಾಟಲ್ ಕುಡ್ಕೊಂಡೋಗಪ್ಪ. ವಾಸು, ಏನಂದ್ರೆ ನೀವೀಗ? ಮಹಾಲಕ್ಷ್ಮಿ. ಅಯ್ಯ, ನಿಮ್ ಬೇರೆ ಯಾವ ಹೆಸರು ಸಿಗ್ಲಿಲ್ವಾ? ಯಾಕೆ? ಆ ಹೆಸರಿಂದ ನಿಂಗೇನ್ ಪ್ರಾಬ್ಲಮ್? ನಾವ್ ಈ ರೇಂಜ್ ಬರೋದಕ್ಕೆ ಕಾರಣ ಅದೇ ಹೆಸರು. ಓ, ಲವ್. ಲವ್ ಲವ್ ತಲೆ ನೋವು. ಪೊಲೀಸ್ ಸ್ಟೇಷನ್ ಇದು, ಹುಚ್ಚಿಂಗೆಲ್ಲ ಮಾತಾಡಬೇಡ. ನಡೆಯೋ ಪೊಲೀಸ್ ಸ್ಟೇಷನ್. ಹಿಂದೆ ಒಂದ್ಸರಿ ಇದೇ ಮಾತು ಹೇಳಿದ್ದೆ, ಯಾಕೋ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲವ್ವು ತಲೆ ನೋವು. ಈ ದೇಶದಲ್ಲಿರೋ ಏರಿಯಾಲಿರೋ ಗಲ್ಲಿಯಲ್ಲಿರೋ ಮನೆಯಲ್ಲಿರೋ ಹುಡುಗರಿಗೆಲ್ಲ ಹೇಳ್ತಾ ಇರೋದು ಒಂದೇ ಒಂದು ಮಾತು, ಲವ್ವು ತಲೆ ನೋವು. ಹುಡುಗರು ಮಾಡೋ ರೌಡಿಸಮ್ಗಿನ ಹುಡುಗಿರು ಮಾಡೋ ರೌಡಿಸಮೇ ತುಂಬಾ ಡೇಂಜರು. ಹುಡುಗರು ಲಾಂಗು ಮಚ್ಚು ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ, ಹುಡುಗಿರು ಪ್ರೀತಿ ಅನ್ನೋ ಐಟಮ್ ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ. ಚಿನ್ನ ರನ್ನ ಲಂಗು ಲಸ್ಕು ಅಂತೆಲ್ಲ ಮಾತಾಡಿ ನಮ್ ಬದುಕೆ ಚಿಂದಿ ಚಿತ್ರಣ ಮಾಡಕ್ ಬಿಡ್ತಾರೆ. ಲೈಫಲ್ಲಿ ಯಾವುದೇ ಟಾರ್ಚರ್ ಬೇಕಾದ್ರೂ ಅನುಭವಿಸಿ, ಲವ್ ಅನ್ನೋ ಟಾರ್ಚರ್ ನಿಮ್ ಶತ್ರು ಕೂಡ ಬೇಡ ಕಣ್ರಿ. ನೀವು ನೀವಾಗಿರಿ. ಯಾವ ಒಳ್ಳೋ ಹೇಳುದು ಅಂತ ನಿಮ್ಮನ್ನ ನೀವು ಬದಲಾಯಿಸ್ಕೊಳಕ್ ಹೋದ್ರು ಕೋಡಂಗಿಗಳಾಗ್ಬಿಡ್ತೀರಾ. ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ಆಗದೆ ಇರಂಗೆ ಸೆಂಟಿಮೆಂಟ್ ಅನ್ನೋ ಕುರ್ಪಾಕಿ ನಿಮ್ ಹೃದಯನ ಮನ್ಸ್ನ ಕೆತ್ತು ಬಿಡ್ತಾರೆ. ಹೆಂಗೆ ಕರೆಂಟ್ ಹೋಗಿದ್ದು ಸರ್? ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ, ಆದ್ರೆ ಇರೋದೊಂದು ಜೀವನ, ಅದನ್ನ ಕಳ್ಕೊಬೇಡ ವಾಸು. ಏಯ್, ಹುಷಾರ ನೋಡ್ಕೊಳ್ಳೋ. ಸರಿ ಸರ್. ರೆಡಿ ವಾಸು? ಬಾ ವಾಸು. ಒಳ್ಳೇದಾಗ್ಲಿ. ಇರೋದೊಂದು ಜೀವನ, ಅದನ್ನ ಕಳ್ಕೊಬೇಡ ವಾಸು. ನನ್ನ ಮಗ ಬದಲಾಗ್ತಾನೆ. ನನ್ನ ಮಗನ ಬಗ್ಗೆ ನನಗೆ ನಂಬಿಕೆ ಇದೆ. ಬ್ರೋಕರ್ ಮಗ ವಾಸು, ಕೊನೆಗೆ ನಿನ್ಗೆ ಅಡ್ಡನೆ ಗತಿ. ಗಾಳಿ ಇಲ್ದಿರೋ ಬಲೂನ್ ತರ ಆಗೋಯ್ತಲ್ಲ ನಿನ್ ಲೈಫ್. ಏ ಗುರು, ನಾಳೆ ಅವಳಿಗೆ ಮದ್ವೆ ಅಂತಮ್ಮ. ಇವನು ನಾಮರ್ದ ಅಂತ ಅವಳಿಗೂ ಗೊತ್ತಾಗಿರ್ಬೇಕು. ಅದಕ್ಕೆ ಯಾರು ಸರಿಯಾಗಿರೋನ ನೋಡ್ಕೊಂಡವಳೆ. ಲೋ ವಾಸು,
ನಾನು ಗಂಡ್ಸೆ ಕಣ, ನನ್ನ ಒಂದ್ಸಲ ಟ್ರೈ ಮಾಡಕ್ ಹೇಳ್ಬೇಕಿತ್ತು ಬಾಸು. ಬಾಸು ನಮ್ಗೂ ಒಂಚೂರು ಹೇಳೋ ಬಾಸು, ಹೇಳೋ please ಕಣ, ನಮ್ಗೂ ಒಂಚೂರು help ಮಾಡೋ. ನಾಳೆ ನಮ್ಮ ಹುಡುಗಿ ಮದುವೆ, ಆ ಟೆನ್ಷನ್ ಅಲ್ಲಿ ನಾನಿದ್ರೆ ನಿಮ್ಮ ಅಯ್ಯ ನನ್ನ ಹತ್ರನೇ ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿದ್ದೀವಿ ಅನ್ನೋ ಒಂದೇ ಒಂದು ರೀಸನ್ಗೆ ನಿನ್ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನಯ್ಯ ನಿನ್ನ ಲೈಫಲ್ಲಿ ಇಷ್ಟೊಂದು ಟ್ವಿಸ್ಟಿಗೆ ಎಕ್ಸಾಂಪಲೇ ನಾನು ಸರ್. ನನ್ನ ಏಜಲ್ಲಿ ನಿಮ್ಗೇನಾದರೂ ಈ ಥರ ಆಗಿದ್ರೆ ನೀವೇನು ಸರ್ ಮಾಡ್ತಿದ್ರಿ? ನೋಡಿದ್ರ, ಒಂದು ಇಮ್ಯಾಜಿನೇಷನ್ಗೆ ನಿಮ್ಗೀಗಾದರೆ ಅನುಭವಿಸ್ತಾ ಇರೋ ನನಗೆ ಈಗ ಆಗ್ಬೇಕು ಸರ್. ಕೋಪದಲ್ಲಿ ವಿಷ ಕುಡಿದು ಆಸ್ಪತ್ರೆ ಸೇರೋಕ್ಕಾಗಲ್ಲ, ವಿಭೂತಿ ಹಾಕ್ಕೊಂಡು ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ. ಪಕ್ಕದಲ್ಲಿರೋ ಬಾರೇ ಗತಿ ಸರ್. ಆ ಕೋಪದಲ್ಲಿ ನಾವೇನಾದರೂ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಚೆನ್ನಾಗಿ ರುಬ್ತೀರಾ, ಸಾಯಿಸಿದ್ರೆ ಸ್ಯಾಡಿಸ್ಟ್ ಅಂತೀರಾ, ಸುಮ್ಮನಿದ್ರೆ ದೇವರು ಅಂತೀರಾ. ನಾನು ಸ್ಯಾಡಿಸ್ಟು ಅಲ್ಲ, ದೇವರು ಅಲ್ಲ ಸರ್. ನಾನು ಲವರ್ ಸರ್. ನನ್ನ ಲವರ್ ನಂಗೆ ಬೇಕು.
ನಿಮ್ಗೇನಾದ್ರು ಕಷ್ಟ ಬಂದರೆ ನಮ್ಮ ಹತ್ರ ಕರ್ಕೊಂಬನ್ನಿ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತೀರಲ್ಲ ಸರ್. ನನ್ನ ಲವ್ ನಂಗೆ ಬೇಕು ಸರ್, ಪ್ಲೀಸ್ ಸಾಲ್ವ್ ಮಾಡಿಕೊಡಿ. ಮೆಚ್ಚಿದೆ ಕಣೋ, ಮೆಚ್ಚಿದೆ. ನೀನು ಪೀಡಿಸೋ ರೀತಿನ ಯಾವ ಪ್ರೀತಿಗೂ ಸೋಲೆ ಇರೋದಿಲ್ಲ. ಸರ್, ಯಾವುದೋ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ನೀವೇ ಮಾತಾಡಿ ಕಳಿಸ್ರಿ. ಇಲ್ಲ ಸರ್, ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಆಯ್ತು, ಬಂದೆ. ಯಾರೀ ಅದು? ಆ ಹುಡುಗಿ ಸರ್. FIR ಬರ್ಕೊಳ್ಳಿ ಸರ್. FIR? ನೀವ್ ಕೇಳಿದ್ದು ನಾನು ಹೇಳಿದ್ದು ಎರಡೂ ಕರೆಕ್ಟ್. ಇವನನ್ನ ನಾನು ಎತ್ಬಿಡ್ತಾ ಇದ್ದೀನಿ. ಯಾಕ ಇವನೊಬ್ಬ ಕಮರ್ಷಿಯಲ್ ಹೀರೋ ತರ ಲಾಸ್ಟ್ ಮಿನಿಟ್ ಬಂದ ನನ್ನ ಎತ್ತಾಕೊಂಡು ಹೋಗ್ತಾನಂತ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಬಿದ್ದಿದ್ದಾನೆ. ನೀವ್ ಬರ್ಕೊಂಡ್ರು ಬರಿದೇ ಇದ್ರು ನಾನು ಇವನನ್ನ ಎತ್ಬಿಡ್ತೀನಿ. ಏನಾದ್ರು ಗೊತ್ತಾಯ್ತಾ? ಏನ್ ಮಾಡ್ತೀರಾ ನೀವಲ್ಲ ಇಷ್ಟ ಜನ? ಇಷ್ಟು ದಿನ ಅದನ್ನ ಸುಮ್ಮನೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಈ ಮಿಡಲ್ ಕ್ಲಾಸ್ ಅವ್ರನ್ನ ಯಾವತ್ತೂ ನಂಬಲೇಬಾರ್ದು. ಪೊಲೀಸಾ? ಪೊಲೀಸ್ ಸ್ಟೇಷನ್? ಐ ಸರ್, ಗಾಡಿ ತಿರ್ಸೋ ಸ್ಟೇಷನ್ಗೆ. ಸರಿ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳ, ಮಾಡ್ತೀನಿ ತಡಿ. ಹಾಸ್ಪಿಟ್ಲ್ ಕಡೆ ನಡಿ ಫಸ್ಟ್. ಹಾಸ್ಪಿಟ್ಲ? ನಿಮ್ಮ ಮಗಳು ಪೊಲೀಸ್ ಸ್ಟೇಷನ್ ಇದ್ದಾಳೆ. ಹೇಳ್ದಷ್ಟು ಮಾಡೋ ನೀನು. ಗಾಡಿ ಹಾಕಿ ನಿಲ್ಲಿಸಿದೆ, ಹಾಸ್ಪಿಟ್ಲಿಗೆ ಹೋಗೋ. ಎಷ್ಟು ಕೊಡ್ತೀರಾ ಸರ್? 1 ಲಕ್ಷ ಕೊಡ್ತೀನಿ. ಹಾಸ್ಪಿಟ್ಲ್ ಕಡೆ ನಡಿ ಪ್ಲೀಸ್. ಇನ್ನೊಂದು 0 ಆ್ಯಡ್ ಮಾಡಿ ಸರ್. 10 ಲಕ್ಷ ಕೊಡ್ತೀನಿ. ಇನ್ನೂ ಒಂದು 0 ಆ್ಯಡ್ ಮಾಡಿ ಸರ್. 1 ಕೋಟಿ ಕೊಡ್ತೀನಿ. ಪ್ಲೀಸ್ ಪ್ಲೀಸ್, ಹಾಸ್ಪಿಟಲ್ ಕಡೆ ನಡಿ. ಇನ್ನೊಂದು 0 ಆ್ಯಡ್ ಮಾಡಿ ಸರ್. ಎಲ್ಲ ಆಸ್ತಿ ಬರ್ಕೊಡ್ತೀನಿ. ನಡಿಯೋ, ನಡಿಯಲ್ಲ. ಎಲ್ಲವನ್ನ 0 ಇಂದ ಕೊಂಡ್ಕೊಳಕ್ಕಾಗಲ್ಲ ಸರ್. ಕೆಲವನ್ನ ಪ್ರೀತಿಯಿಂದ ಪಡ್ಕೋಬೇಕು. ಅದು ನಿಮ್ಮ ಹತ್ರ ಇಲ್ಲ ಸರ್. ನನ್ನ ತಂದೆ ಸಾವನ್ನು ಕೂಡ ನಿಮ್ಮ ದುಡ್ಡಿಂದ ಅಳೆದ್ಬಿಟ್ರಲ್ಲ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ನಾನ್ ತಮಾಷೆ ಮಾಡ್ತಿಲ್ಲ. ನೀನ್ ತಮಾಷೆನೆ ಮಾಡ್ತಾ ಇರೋದು. ಸಾಯಿಸ್ಬಿಡ್ತೀಯ ಅವನ್ನ? ಸಾಯಿಸು. ಈಗ ಅವನೆಲ್ಲಿದ್ದಾನೆ ಗೊತ್ತಾ? ಅದ್ ಗೊತ್ತಿದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ವಾಸು ಸರ್, ನೀನು ಅವನನ್ನು ಸಾಯಿಸ್ತೀಯೋ ಅವನು ಇನ್ನೊಂದು ಸಾಯಿಸ್ತಾನೋ ನನಗೆ ಗೊತ್ತಿಲ್ಲ. ಬ್ರೇಕಪ್ ಹೇಗಾಯ್ತು ಅದನ್ನ ಸರಿಯಾಗಿ ಹೇಳಿ. ನಿನ್ನ ಮುದ್ದಾಗಿ ಬೆಳೆಸಿ ಓದಿಸಿ ನೀನು ಹೇಗಿರ್ಬೇಕು, ಎಂತವನ್ನ ಮದುವೆ ಆಗ್ಬೇಕು ಅಂತ ಪ್ರತಿಕ್ಷಣ ಯೋಚನೆ ಮಾಡ್ತಾ ಇದ್ರೆ ನೀನು ಹೋಗಿ ಆ 3rd ಕ್ಲಾಸ್ ಮಗನ ಲವ್ ಮಾಡ್ತಾ ಇದ್ಯಾ? ನಿನಗೆ ಫ್ಯಾಮಿಲಿ ಬೇಕಾ ಇಲ್ಲ ಅವನ್ ಬೇಕಾ? ನನ್ನ ಫ್ಯಾಮಿಲಿ ಅಲ್ಲ, ಅವನ್ ಫ್ಯಾಮಿಲಿ. ಅವನ್ ಫ್ಯಾಮಿಲಿನ ಒಂದೇ ಸೆಕೆಂಡಲ್ಲಿ ಹೇಗೆ ಮುಗಿಸ್ತೀನಿ ಅಂತ ನೋಡು. ನೀವ್ ಹೇಗೆ ಕೇಳ್ತಿರೋ ಹಾಗೆ ಕೇಳ್ತೀನಪ್ಪ. ಮಹಾಲಕ್ಷ್ಮಿ, ನಾನು ಯಾವಾಗ್ಲೂ ಕಮರ್ಷಿಯಲ್ ಅಂತಿದ್ನಲ್ಲ. ನಾನು ಎಷ್ಟು ಕಮರ್ಷಿಯಲ್ ಅಂದ್ರೆ ನಿನ್ ಫ್ಯಾಮಿಲಿಗೇನು ಆಗ್ಬಾರ್ದು ಅಂತ ಉಸಿರಿಗುಸಿರಾಗಿರೋ ನಿನ್ನೆ ಬಿಟ್ಕೊಡಕ್ ರೆಡಿ ಆಗಿದ್ದೆ. ನಿನ್ನಷ್ಟೇ ನೋವು ನಾನು ಅನುಭವಿಸ್ತಿದ್ದೆ. ಅದನ್ನ ತೋರಿಸ್ಕೊಂಡ್ರೆ ಎಲ್ಲಿ ನೀನು ಇನ್ನೂ ಕುಗ್ಗೋಗ್ತೀವ ಅಂತ ನಿನ್ ಮುಂದೆ ಖುಷಿಯಾಗಿರೋ ತರ ನಾಟಕ ಮಾಡ್ತಿದ್ದೆ ಕಣೋ. ಕಮರ್ಷಿಯಲ್ ಲವ್ ಅಂದ್ರೆ ನಾನು ನೀನು ಒಂದಾಗೋದಲ್ಲ ವಾಸು, ನಮ್ಮಿಬ್ರು ಫ್ಯಾಮಿಲಿನೂ ಒಂದಾಗೋದು. ಎಲ್ಲದಕ್ಕೂ ನಾನೇ ಕಾರಣ ವಾಸು. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದ್ದೆ, ಆದ್ರೆ ದುಡ್ಡಿಂದ ಏನೂ ಆಗಲ್ಲ ಅನ್ನೋದು ಇವತ್ತು ಅರ್ಥ ಆಯ್ತು. ಮನೆಗೆ ಬಂದಿದ್ದು ನಿಮ್ಮ ತಂದೆನ ಅವಮಾನ ಮಾಡಿ ಆಚೆ ಹಾಕ್ದೆ. ಅಷ್ಟೆಲ್ಲ ಮಾಡಿದ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ದು ನಿಮ್ಮ ತಂದೆ ದೊಡ್ಡ ಗುಣಗಳು. ಸರ್, ನೀವು ನನಗೆ ಕೈ ಮುಗಿಯದ? ನೀವು ನಿಮ್ಮ ಥರನೇ ಇರಬೇಕು ಸರ್. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಖಂಡಿತ ಒಪ್ಕೋತಾ ಇರಲಿಲ್ಲ. ಒಂದು ಥ್ಯಾಂಕ್ಸ್ ಹೇಳೋ, ದುಡ್ಡು ಕೊಟ್ಟು ಕಳಿಸ್ಬಿಡ್ತಿದ್ದೆ ಸರ್. ಯಾವುದೇ ಹುಡುಗಿ ನಮ್ಮನ್ನು ಬಿಟ್ಟು ಹೋದ್ರು ಅದು ಹುಡುಗಿ ತಪ್ಪಾಗಿರಲ್ಲ,
ಅದ್ರ ಹಿಂದೆ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಇಲ್ಲ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಏನು? ಅಪ್ಪ ಆಗಿರ್ಬಹುದು, ಇಲ್ಲ ಅಣ್ಣ ತಮ್ಮ ಆಗಿರ್ಬಹುದು, ಯಾರು ಬೇಕಾದ್ರೂ ಆಗಿರ್ಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ಪ್ರೀತಿಸಿದ